वाल्मीकिर्मुनिसिंहस्य कवितावनचारिणः शृण्वन् रामकथानादं को न याति पराङ्गतिम् यः पिबन् सततं रामचरितामृतसागरम् अतृप्तस्थं मुनिं वन्दे प्राचेरतमकल्मषम् गोष्पदीकृतवाराशं वशीकृतराक्षसं रामायणमहारत्नं वन्दे मुलात्मजम् अञ्जनानन्दनं वीरं जानकी शोकनाशनं कवीशमक्षहन्तारं वन्दे लङ्काभयङ्करम् आमिषीकृतमार्ताण्डं गोष्पदीकृतसागरं तृणीकृतदशग्रीवम् आञ्जनेयं नमाम्यहम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि उल्लङ्घ्य सिन्धोः सलिलं सलीलं यशोकवह्निं जनकात्मजायाः आदाय तेनैव ददाह लङ्कां नमामि तं प्राञ्जलिराञ्जनेयम् आञ्जनेयमिति पाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं वेदवेद्ये परे पुंसिः जाते दशरथात्मजे वेदः प्राचेरसा दासे साक्षात् रामायणात्मना चरितं रघुनाथस्य शतकोटिप्रविस्तरम् एकैकमक्षरं प्रोक्तं महापातकनाशनं शृण्वन् रामायणं भक्त्या यः पादं पदमेव वासयाति ब्रह्मणस्थानं ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनं पुण्या रामायणमहानदी श्लोकसारसमाकीर्णं सर्गकल्लोलसम्कुलं काण्डग्राहमहामीनं वन्दे रामायणानुनवम् यः कर्णाञ्जलिसम्पुटैरहरः सम्यक् पिबत्यादरात् वाल्मीकेर्वचनारविन्दगलितं रामायणाख्यं मधु जन्मव्याधिजरा विपत्तिनशनैरत्यन्तसोपद्रवं संसारं सविहाय गच्छति पुमां विष्णोः पदं शाश्वतं तदुपगतसमाससन्धियोगं सममधुरोपनतार्थवाक्यबद्धं रघुवरचरितं मुनिप्रणीतं दशशिरश्च वदं निशामयध्वं श्रीराघवं दशरथात्मजमप्रमेयं सीतापतिं रघुकुलान्वयरत्नजीवम् अजानुबाहुमरविन्ददलायताक्षं रामं निशाचरविनाशकरं नमामि वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलं श्रीरामाय नमः श्रीरामचन्द्रपरब्रह्मणे नमः तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवं तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवं श्रीरामाय नमः श्रीरघुनन्दनपरब्रह्मणे नमः अस्मद्गुरुभ्यो ತಮಗೆಲ್ಲರಿಗೂ ಈ ಮೂರನೇ ಪ್ರವಚನಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಮಹರ್ಷಿ ವಾಲ್ಮೀಕಿಗೆ ನಾರದೋಪದಿಷ್ಟವಾದ ಕ್ರಮದಲ್ಲಿ ಅವರ ಬಾಯಲ್ಲಿ ಸರಸ್ವತಿ ಕುಣಿದ ಕ್ರಮದಲ್ಲಿ ಅದೇ ಛಂದಸ್ಸಿನಲ್ಲಿ ಬ್ರಹ್ಮನ ಅಪ್ಪಣೆಯಂತೆ ರಾಮಾಯಣವನ್ನು ರಚಿಸಬೇಕು ಅಂತ ಇದು ದೈವ ಸಂಕಲ್ಪ. ಮನುಷ್ಯಕೃತ ಯತ್ನದಿಂದ ನಡೆದ ಕೆಲಸಗಳಲ್ಲಿ, ಕಾವ್ಯಗಳಲ್ಲಿ, ಕಾರ್ಯಗಳಲ್ಲಿ ಈ ರೀತಿಯ ಒಂದು ದೃಢತೆ, ಒಂದು ದೈವೀ ಸಂಪತ್ತು ಇರೋದಿಲ್ಲ. ನಮ್ಮನ್ನು ದೇವರು ಉಪಕರಣ ಅಂತ ಆರಿಸಿಕೊಳ್ತಾನೆ, ನಮ್ಮ ಕೈಯಲ್ಲಿ ಒಂದು ಕೆಲಸ ಮಾಡಿಸ್ತಾನೆ, ನಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ. ಆಗ ಅದು ದೇವರ ಸಂಕಲ್ಪವಾಗಿ ಲೋಕ ಇರುವ ತನಕ ಉಳಿಯುವಂಥ ಒಂದು ಕೆಲಸವಾಗಿ ಏರ್ಪಡುತ್ತೆ ಅನ್ನುವುದಕ್ಕೆ ಶ್ರೀಮದ್ ರಾಮಾಯಣದ ಅವತಾರ ಪ್ರಸಂಗವೇ ಸಾಕ್ಷಿ. ಯಸ್ಯಾಸೀದರವಿಂದ ಸಂಭವವಧೂ ಮಂಜೀರ ಶಿಂಜಾರವ ಸ್ಪರ್ಧಾದುದ್ಧರ ಪಾದಬದ್ಧ ಪ್ರಣೀತಿ ವಲ್ಮೀಕ ಜನ್ಮ ಕವಿ
ತಿಷ್ಠಂತು ಶ್ರುತಯಃ ತಥೋಪಿ ಮಹಿತಂ ಜಾಗರ್ತಿ ಯತ್ಪಾದುಕೆ. ವೇದಾಂತ ದೇಶಕರು ವಾಲ್ಮೀಕಿ ರಾಮಾಯಣವನ್ನು ಶೋಧಿಸಿ ಒಂದೊಂದು ಶ್ಲೋಕದಲ್ಲಿ ಪ್ರಸಂಗದಲ್ಲಿರುವ ತತ್ವಗಳನ್ನು ಪೂರ್ಣಿಸಿದ್ದಾರೆ. ಒಂದು ಸಂಧಿಯಲ್ಲಿ ಹೇಳ್ತಾರೆ, ತಿಷ್ಠಂತು ಶ್ರುತಯ, ಶ್ರುತಿಗಳಿಗೆ ವಿಶ್ರಾಂತಿ ಬೇಕಾಗಿತ್ತಂತೆ. ಬ್ರಹ್ಮನಲ್ಲಿ ಹೋಗಿ ಕೇಳಿದವು ವೇದಗಳು, ನನ್ನನ್ನು ಈ ಅದ್ವೈತಿಗಳು ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಕಸಕಟ ಇದ್ದಾರೆ, ಈ ಕಡೆ ಆ ಕಡೆ ಹೆಸರೇ ತೆಗೀತಾ ಇದ್ದಾರೆ, ನನಗೆ ವಿಶ್ರಾಂತಿ ಬೇಕಾಗಿದೆ, ಆಪರೇಷನ್ ಆಗಿದೆ. ತಿಷ್ಠಂತು ಶ್ರುತಯ ತಥೋಪಿ ಮಹಿತಂ ಜಾಗರ್ತಿ ಯತ್ಪಾದುಕೆ. ಅದಕ್ಕಿಂತ ಮೇಲ್ಪಟ್ಟದ್ದು ರಾಮಪಾದುಕಾ ಪ್ರಭಾವ, ಪಾದುಕಾ ಮಹಿಮೆ. ಅದಕ್ಕೋಸ್ಕರವಾಗಿಯೇ ವಾಲ್ಮೀಕಿಯ ಬಾಯಲ್ಲಿ ಯಸ್ಯಾಸೀದ್ ಅರವಿಂದ ಸಂಭವವಧೂ, ಅರವಿಂದ ಸಂಭವ ಅಂದ್ರೆ ಬ್ರಹ್ಮ, ಪುಷ್ಪೋದ್ಭವ ಕಮಲೋದ್ಭವ, ಅವನ ವಧು ಅಂದ್ರೆ ಸರಸ್ವತಿ. ಮಂಜೀರ ಶಿಂಜಾರವ, ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿದ್ದಾಳೆ ಸರಸ್ವತಿ. ವಾಲ್ಮೀಕಿ ನಾಲಿಗೆಯಲ್ಲಿ ಸ್ಪರ್ಧಾ ದುರ್ಧರ ಪಾದಬದ್ಧ ಫಡಿತಿ. ಏನು ಶ್ಲೋಕ ಬರೆದ್ರು, ನರ್ತನ ಮಾಡ್ತಾ ಇದ್ದಾಳಂತೆ ಕಾಲು ಗೆಜ್ಜೆ ಹಾಕೊಂಡು ಸರಸ್ವತಿ. ಒಂದು ಪಾದ, ಸರಸ್ವತಿ ಪಾದ ಅಂದ್ರೆ ಒಂದು ಅರ್ಥ, ಶ್ಲೋಕದಲ್ಲಿ ಒಂದು ಪಾದ ಬರುವ ಅರ್ಥದಲ್ಲಿ ಇನ್ನೊಂದು ಪಾದ ನಾನು ಬರ್ತೇನೆ ಅಂತ ಸ್ಪರ್ಧಾ ದುರ್ಧರ ಕಾಂಪಿಟೇಷನ್ ಮಾಡಿಕೊಂಡು ಪುಂಖಾನುಪುಂಖವಾಗಿ ಶ್ಲೋಕಗಳು ಒಂದರ ಮೇಲೊಂದು ಅವರು ಪದಗಳನ್ನು ತಡ್ಕಾಡುವುದಾಗಲಿ, ಹೇಳ್ತೇನೆ ತಲೆ ಕೆರೆಯುವುದಾಗಲಿ ಏನು ಮಾಡಿದ. ಸ್ಪರ್ಧಾ ದುರ್ಧರ ಪಾದಬದ್ಧ ಫಣಿತಿ ಈಗ ಜನ್ಮ ಕವಿ. 1008 ಶ್ಲೋಕ ಪಾದುಕಾ ಸಹಸ್ರ. ವಾಲ್ಮೀಕಿ ರಾಮಾಯಣ ಅಪೂರ್ವವಾದ ವ್ಯಾಖ್ಯಾನ. ನಾನು ಅಲ್ಲಲ್ಲಿಯೇ ಬಳಸಿ ಹೇಳ್ತೇನೆ. 10 ದಿವಸ 8 ದಿವಸ ಅನೇಕ ಕಡೆ ತಿಂಗಳುಗಟ್ಟಲೆ ರಾಮಾಯಣವನ್ನು ವ್ಯಾಖ್ಯಾನ ಮಾಡಿದ್ದೇನೆ ನಾನು. ತಮ್ಮಂತಹ ಶ್ರೋತೃಗಳು ಸಿಕ್ಕುವುದು ಬಹಳ ಅಪೂರ್ವ. ಶ್ರೋತೃಗಳನ್ನು ನಾನು ಸ್ತೋತ್ರ ಮಾಡ್ತಿದ್ದೇನೆ ಅಂತ ತಿಳ್ಕೋಬೇಡಿ. ಐ ಮಸ್ಟ್ ಟೇಕ್ ಯು ಇನ್ ಟು ಮೈ ಕಾನ್ಫಿಡೆನ್ಸ್. ಉತ್ತಮ ಶ್ರೋತೃಗಳಲ್ಲದೆ ಇದ್ದರೆ ನಿನ್ನೆ ಅಷ್ಟೊತ್ತು ಕಾಯ್ತಾ ಕೂತಿದ್ರೆ ಗುಡ್ ಬೈ ಹೇಳಿ ಹೋಗಿಬಿಡ್ತಿದ್ವಿ. ಇವತ್ತು ಕೂತಿದ್ದೀವಿ, ಕೇಳಬೇಕು ಅಂತ ಆಸೆ. ಹೃದಯವನ್ನು ಬಿಡಿಸಿ ವಾಲ್ಮೀಕಿಗಳ ಹೃದಯವನ್ನು ನಿಮಗೆ ಕೊಡಬೇಕು ಅಂತ ಭಗವಂತ ಈ ರೀತಿ ಪ್ರೇರಿಸಿದ್ದಾನೆ. ಎಲ್ಲೆಲ್ಲಿ ಮರ್ಮ ಇಟ್ಟಿದ್ದಾರೆಯೋ ಅದನ್ನು ಹೇಳೋಣ. ಅದನ್ನೇ ಭೋಜರಾಜ ಕವಿ ಮೊದಲು ಸರಸ್ವತಿ ಬಂದುಬಿಟ್ಲು ಬ್ರಹ್ಮದೇವನ ಅಪ್ಪಣೆಯಂತೆ, ನೀವು ಮೊದಲು ಹೋಗು ಹೋಗು ಹೋಗು, ಅಲ್ಲಿ ಕ್ರೌಂಚದ ಪ್ರಸಂಗ ನಡೀತಾ ಇದೆ, ಅವನ ಬಾಯಲ್ಲಿ ಏನು ಶ್ಲೋಕ ಬಂದುಬಿಡುತ್ತೋ, ಹೇ ಸರಸ್ವತಿ ಸರಿಯಾದ ಮಾತನ್ನಾಡಿಸು, ಮುದ್ರಾಲಂಕಾರದಲ್ಲಿ ಆಡಿಸು. ಅವನು ಬೇಡರಿಗೆ ಬೈಬೇಕು ಅಂತ ಹೋಗ್ತಾನೆ. 7 ಕಾಂಡಗಳ ಅರ್ಥ ಒಳಗಿರುವಂತೆ 7 ಕಾಂಡಗಳ ಮುದ್ರಾಲಂಕಾರ ರೂಪದಲ್ಲಿ, ಮುದ್ರಾಲಂಕಾರ ಅಂತ ಒಂದು ಹೇಳ್ತಾರೆ ಅಲಂಕಾರ ಶಾಸ್ತ್ರದಲ್ಲಿ. ಒಂದು ನಾಟಕಕಾರ ಮುಂದೆ ಬರುವ ನಾಟಕದ ಸಮಗ್ರ ವಿಷಯವನ್ನು ನಾಂದಿ ಪದ್ಯದಲ್ಲಿಯೇ ಹೇಳಿ ತೋರಿಸೋದು ತುಂಬ ವಿಶೇಷ. ಕಾಳಿದಾಸ ಮಾಡಿದ್ದಾನೆ, ಭವಭೂತಿ ಮಾಡಿದ್ದಾನೆ, ಭಾಸ ಮಾಡಿದ್ದಾನೆ, ಮುದ್ರಾ ರಾಕ್ಷಸ ನಾಟಕದಲ್ಲಿ ವಿಶಾಖದತ್ತನೂ ಮಾಡಿದ್ದಾನೆ. ಇದು ಭಾರತೀಯರ ಪದ್ಧತಿ ಮೆನು ಕಾರಣ ಕೊಟ್ಟ ಹಾಗೆ. ಈ ಮೊದಲ ಶ್ಲೋಕದಲ್ಲಿ ಏನೇನು ಮುಂದೆ ಬರುತ್ತೆ ಅಂತ ತಿಳಿಸೋದು. ವಾಲ್ಮೀಕಿ ರಾಮಾಯಣದ ಎಲ್ಲ ಅರ್ಥಗಳನ್ನು ಈ ಒಂದು ಶ್ಲೋಕದಲ್ಲಿ ಬರುವಂತೆ ಹೋಗು ನೀನು ಹೋಗು ಅಂತ ಸರಸ್ವತಿಯನ್ನು ಮುಂದೆ ತಳ್ಳಿಬಿಟ್ಟ. ಇವಳು ಬಂದಳು, ಒಂದು ಶ್ಲೋಕ ಆಡಿದಳು ವಾಲ್ಮೀಕಿ ನಾಲಿಗೆಯಲ್ಲಿ. ಹಿಂದೆ ನೋಡಿದಳು, ಮುಂದೆ ನೋಡಿದಳು. ಬಂದೆ ಅಂತ ಬ್ರಹ್ಮದೇವ, ವಾಲ್ಮೀಕಿ ನಿನ್ನ ಬಾಯಿಲು ಬಂದಿದ್ದು ಶ್ಲೋಕವಪ್ಪ, ಎಣಿಸಿ ನೋಡು, 8 ಅಕ್ಷರಗಳ 4 ಸಾಲು. ಇದೇ ಛಂದಸ್ಸರಿ ರಾಮಾಯಣವನ್ನು ಬರೀ. ಯಾವ ಚೌಕಟ್ಟು ನನ್ನ ಮಗ ಹೇಳಿದ್ದಾನೆ ನಾರದ. ಈಗ ನಾನು ಅಪ್ಪಣೆ ಕೊಟ್ಟಿದ್ದೇನೆ, ನೀ ಬರೆದದ್ದೇನೂ ಸುಳ್ಳಾಗೋದಿಲ್ಲ. ಯಾವತ್ತೋ ನಡೆದಿದ್ದ ಕಥೆ ಅಂತ ನೀನು ಯೋಚನೆ ಮಾಡಬೇಡ, ನೀ ಚೆನ್ನಾಗಿ ಬರಿ ಎಂಬುದಾಗಿ ಹೇಳಿ ಆ ಕಾವ್ಯಕ್ಕೆ, ವಾಲ್ಮೀಕಿ ಇನ್ನೂ ಬರೆಯದೇ ಇರುವ ಕಾವ್ಯಕ್ಕೆ ಫಲಶ್ರುತಿಯನ್ನು ಹೇಳಿಬಿಟ್ಟ ಬ್ರಹ್ಮದೇವ. ನತೇವಾ ನೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ. ನೀನು ಹೇಳಿದ್ದೆಂದೂ ಸುಳ್ಳಾಗುವುದಿಲ್ಲ. ಸುಳ್ಳಾಗಿದ್ದದ್ದು ನೀನು ಬರೆಯೋದೇ ಇಲ್ಲ. ಋಷಿ ಬರೆದದ್ದು ಸುಳ್ಳಾಗೋದಿಲ್ಲ. ಯಾರು ಕಥೆ ಹೇಳಿದ್ರೆ ನಾವೇನು ಕೇಳ್ತೇವೆ, ಇದಕ್ಕೆ ಋಷಿ ಪ್ರಮಾಣವೇನು ಈ ದೇಶದಲ್ಲಿ ಕೇಳುವ ಪದ್ಧತಿ. ಋಷಿಗಳು ಬರೆಯದೆ ಅಂದರೆ ಅದು ಕಾಗಿ ಹೋಗ್ಬೇಕತೆ. ನಮಗದು ಪ್ರಮಾಣವಿಲ್ಲ. ರಾಮಾಯಣದ ಬಗ್ಗೆ ಎಷ್ಟೋ ಪೋಲಿ ಕಥೆಗಳು ಪ್ರಚಾರದಲ್ಲಿವೆ. ಪೋಲಿಯಿಂದ ತಮಿಳರ್ಥದಲ್ಲಿ, ಪೊಳ್ಳು ಅನ್ನೋ ಅರ್ಥದಲ್ಲಿ. ಸೇತುವೆ ಕಟ್ಟಬೇಕಾಯ್ತಂತೆ ರಾಮಚಂದ್ರ. ಇದು ತಮಿಳುನಾಡಲ್ಲಿ ಎಷ್ಟು ಅಬದ್ಧವಾದ ಕಥೆಗಳು ನೋಡಿ. ಒಂದು ಉದಾಹರಣೆ, ಸೇತುವೆ ಕಟ್ಟಬೇಕಾಯಿತು ರಾಮಚಂದ್ರ ಸ್ವಾಮಿ, ಮುಹೂರ್ತ ನೋಡಬೇಕು, ಜ್ಯೋತಿಷ್ಯ ಸರಿಯಾದ ಪುರೋಹಿತ ಇಲ್ವಲ್ಲ ಅಂತ ಅಲ್ಲಿ ನೋಡುವಾಗ ರಾವಣನೇ ಬ್ರಾಹ್ಮಣ ವೇಷದಲ್ಲಿ ಬಂದು
ಈ ಮುಹೂರ್ತದಲ್ಲಿ ಸೇತುವೆ ಇಡು ಅಂತ ತನ್ನ ನಾಶಕ ತಾನೇ ಮುಹೂರ್ತವನ್ನು ಹೇಳಿಕೊಟ್ಟ ಅಂತ ಒಂದು ಸುಳ್ಳು ಕಥೆ. ಇಂಥದ್ದು ಎಷ್ಟು ಕಥೆಗಳು. ತಮಿಳುನಾಡಲ್ಲಿ ರಾಮಾಯಣ ಪಂಡಿತರು ಹೆಚ್ಚಾಗಿದ್ರು ಒಂದು ಕಾಲದಲ್ಲಿ. ಈಗ ತಮಿಳುನಾಡಲ್ಲಿ ನೀವು ಬಚಾಕಾಗುವುದು ಕಷ್ಟ. ಈ ಪೋಲಿ ಕಥೆಗಳ ಹಾವಳಿ ಬಹಳ. ಕೃಪಾನಂದ ವಾರಿಯರಂತ ಒಬ್ಬರಿದ್ರು. ಎಷ್ಟೊಂದು ಅಬದ್ಧವಾದ ಇವಾಗಿಲ್ಲ. ಈಗ ಸುಮ್ಮನೆ ನಗಿಸೋದು ಜನಗಳನ್ನು ಇಂತಹ ಸುಳ್ಳು ಸುಳ್ಳು ಕಥೆ. ತಮಿಳಲ್ಲಿ ಈಗ ಸೀತಾದೇವಿ ಆ ರಾವಣನ ಪುಷ್ಪಕದಲ್ಲಿ ಕೂತಾಗ ಆ ರಥ ಓಡಲಿಲ್ವಂತೆ. ಆಗ ರಾವಣ ಏನು ಮಾಡಿದ್ದಂತೆ, ಅಲ್ಲಿ ಬಿದ್ದಿದ್ದೊಂದು ಹೆಂಚಿ ಬಕರೆ ತಗೊಂಡು ಹೆಂಚಿನ ಚೂರನ್ನು ಇದು ಎನ್ನ ಅಂತ ಕೇಳಿದ್ದಂತೆ. ಇದು ಓಡು ಅಂತ ಹೇಳಿದ ಕೂಡಲೇ ರಥ ಓಡಿತು. ಹಾಗೆ ನೋಡಿ, ಈ ತಮಿಳಲ್ಲಿ ಮಾತ್ರ ಓಡು ಅಂದರೆ ಹೆಂಚು ಬಕರೆ, ಕನ್ನಡದಲ್ಲಿ ಓಡು ಅಂತ ಹೇಳೋದಿಲ್ಲ. ಇಂಥ ಶುದ್ಧ ಪೋಖರಿ ಕಥೆಗಳನ್ನೆಲ್ಲ ಹೇಳಿ ಕೆಲವು ನಮಗೆ ತುಂಬ ಕೋಪ ಬರುತ್ತೆ. ಋಷಿಬದ್ಧವಾಗಿದ್ದರೆ ಅರ್ಥ ಪ್ರಮಾಣ ತೋರಿಸಿ. ರಾಮನೇ ಕೇಳ್ತಾನೆ ಲವಕುಶರನ್ನ, ಈ ಕಥೆ ನಿಜ ಅನ್ನೋದಕ್ಕೇನು ಸಾಕ್ಷಿ ಹೇಳಿ, ಪ್ರಮಾಣ ಹೇಳಿ. ಅಪ್ರಾಮಾಣಿಕ ಕಥೆಗಳನ್ನು ಹೇಳಿದ್ರೆ ನಮ್ಮ ಬಾಯಿ ತೇಜಸ್ಸು ಹೋಗಿಬಿಡುತ್ತೆ, ಕೆಲವರಿಗೆ ಕೆಟ್ಟ ಪರಿಣಾಮ ಆಗುತ್ತೆ. ಆದ್ದರಿಂದ ಅಷ್ಟೇ ಅಲ್ಲ, ಅಯ್ಯ ಯಾವತ್ತು ಸ್ಥಾಸ್ಯಂತಿಗಿರಯ, ಭೂಮಿ ಮೇಲೆ ಬೆಟ್ಟಗಳಿರೋ ತನಕ, ಸರಿತಶ್ಚ ಮಹೀತಲೆ, ಗಂಗಾದಿ ತೀರ್ಥಗಳು ಇರುವ ತನಕ, ತಾವದ್ ರಾಮಾಯಣ ಕಥಾಲೋಕೇಶು ಪ್ರಚರಿಷ್ಯತಿ, ಅಲ್ಲಿ ತನಕ ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರದಲ್ಲಿ ಇರ್ತದೆ. ರಷ್ಯಾದಲ್ಲಿ, ಚೈನಾದಲ್ಲಿ, ಜಪಾನ್ದಲ್ಲಿ, ಅಮೆರಿಕದಲ್ಲಿ, ಭಾರತದಲ್ಲಿ ಅಂತೂ ಆಶ್ಚರ್ಯವಿಲ್ಲ. ಎಲ್ಲ ಕಡೆ ರಾಮಾಯಣ ಕಥೆ ಇರುತ್ತೆ. ಕಮ್ಯುನಿಸ್ಟ್ ರಷ್ಯಾ ಇರುವಾಗಲೂ ಅಲ್ಲಿ ರಾಮಾಯಣ ಬ್ಯಾಲೆ ನೃತ್ಯವನ್ನು ಏರ್ಪಡಿಸಿದ್ದರು. ಕಮ್ಯುನಿಸ್ಟ್ ರಷ್ಯಾದಲ್ಲಿ ರಾಮಾಯಣದ ಕಥೆ, ರೋಚಕತೆ ಅದು ನಾನಾ ರೂಪದಲ್ಲಿ ಲೋಕದಲ್ಲಿ ಪ್ರಚಾರ ಉಂಟಪ್ಪ. ಇಂಡೋನೇಷ್ಯಾದಲ್ಲಿ ರಾಮಾಯಣವಿದೆ, ಇಂಡೋನೇಷ್ಯಾದಲ್ಲಿ ಮಹಾಭಾರತವಿದೆ. ನಾನು ತರಿಸಿದ್ದೇನೆ. ಅವರ ಭಾಷೆ ಹೆಚ್ಚು ಕಮ್ಮಿ ಸಂಸ್ಕೃತವನ್ನು ಹೋಗುತ್ತೆ. 10ನೇ ಶತಮಾನದ ರಾಮಾಯಣ ಮಹಾಭಾರತಗಳು. ಫಸ್ಟ್ ವರ್ಲ್ಡ್ ರಾಮಾಯಣ ಕಾನ್ಫರೆನ್ಸ್ ನಡೆದದ್ದು ಇಂಡೋನೇಷ್ಯಾದಲ್ಲಿ. ಶೇಮ್ ಆನ್ ಇಂಡಿಯನ್ಸ್. ಮೊದಲನೇ ರಾಮಾಯಣ ಮಹಾಸಮ್ಮೇಳನ, ವಿಶ್ವ ಸಮ್ಮೇಳನ ನಡೆದದ್ದು ಇಂಡೋನೇಷ್ಯಾದಲ್ಲಿ. ಭಾರತೀಯರಿದ್ದ ಜಾಗದಲ್ಲಿ ನಮ್ಮಲ್ಲಿ ನಡೆಯಲಿಲ್ಲ. ಆದ್ದರಿಂದ ತಾವತ್ ಲೋಕೇಶು ಪ್ರಚರಿಷ್ಯತಿ, ರಾಮಾಯಣದ ಕಥೆ ಪ್ರಚಾರದಲ್ಲಿರುತ್ತೆ. ಯಾವದ್ ರಾಮಾಯಣ ಕಥಾ ತ್ವತ್ಕೃತ ಪ್ರಚರಿಷ್ಯತಿ ತಾವದು ಊರ್ಧ್ವಂ ಅಧಶ್ಚತ್ವಂ ಮಲ್ಲೋಕೇಶು ನಿವತ್ಸ್ಯಸಿ. ಕೇಳ್ತಾ ಇದೆಯೇ? ರಾಮಾಯಣದ ಕಥೆ ಲೋಕದಲ್ಲಿ ಪ್ರಚಾರ ಇರೋ ತನಕ, ಅಯ್ಯ ವಾಲ್ಮೀಕಿ, ನೀನು ಈ ಲೋಕವನ್ನು ಬಿಟ್ಟರೂ ನನ್ನ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿರ್ತೀಯೇ. ಬ್ರಹ್ಮಪಟ್ಟ ಇಲ್ಲ, ಬ್ರಹ್ಮಲೋಕದಲ್ಲಿ ಶಾಶ್ವತವಾಗಿ ಇದ್ದುಕೊಂಡು ವಾಲ್ಮೀಕಿ ಅಲ್ಲಿ ಬ್ರಹ್ಮನಿಗೆ ರಾಮಾಯಣ ಹೇಳುವ ಕೆಲಸ ಎಂಬುದಾಗಿ ಹೇಳಿ, ಇದರಲ್ಲಿ ಯಾವ ರೀತಿ ಅಲಂಕಾರ, ವಾಕ್ಯದ ಜೋಡಣೆ ಎಲ್ಲವನ್ನು ಇಟ್ಟಿದ್ದಾರೆ ಅಂತ. ತದುದಗದ ಸಮಾಸ ಸಂಧಿಯೋಗಂ, ಶಬ್ದಗಳನ್ನು ಸೇರಿಸುವಾಗ ಸಂಧಿ ಅಂತ ಬರ್ತದೆ, ಸಮಾಸ ಅಂತ ಬರ್ತದೆ. ವ್ಯಾಕರಣ ಶುದ್ಧವಾಗಿ ಶಬ್ದಗಳು ಜೋಡಿಸ್ಕೊಂಡು ಬಂದವು. ಪ್ರಯತ್ನ ಪಟ್ಟು ಬರೀಲಿಲ್ಲ ವಾಲ್ಮೀಕಿ. ಸಮಮಧುರೋಪನತಾರ್ಥ ವಾಕ್ಯಬದ್ಧಂ, ಆ ಮಧುರತ್ವ ರುಚಿ ಶ್ಲೋಕಗಳಲ್ಲಿ ಹೇಗಿದೆ ಅಂದರೆ, ಒಂದೊಂದು ಶ್ಲೋಕವು ಕಾಳುಗಳು ತುಂಬಿದ ತೆನೆ ಹೇಗೆ ಬಾಗಿ ಬಾಗಿ ಸ್ವೀಕಾರ ಮಾಡಿ ಅಂತ ಕೇಳ್ತವೆಯೋ, ಹಣ್ಣು ತುಂಬಿದ ಗಿಡ ಮರಗಳ ಟೊಂಗೆಗಳು ತಲೆಬಾಗಿ ಸ್ವೀಕಾರ ಮಾಡಿ ಅಂತ ಕೇಳುವಂತೆ, ಸಮಮಧುರೋಪನತಾರ್ಥ ವಾಕ್ಯಬದ್ಧಂ ರಘುವರ ಚರಿತಂ ಮುನಿ ಪ್ರಣೀತಂ ದಶಶಿರಶವಧಂ ನಿಶಾಮಯಧ್ವಂ. ಇದು ರಘುವರ ಚರಿತ್ರೆ, ರಾಮನ ಚರಿತ್ರೆ. ರಾವಣನನ್ಕೊಂದು ಕಥೆ ಇದೆಯಲ್ಲ ಅಂತ ಅದು ಹೇಳಬೇಕಾಗಿದೆ ಅಂತ ಹೇಳ್ತೇವೆ ಹೊರತು, ಇಲ್ಲಿ ಪ್ರಧಾನವಾದದ್ದು ರಾಮಕಥೆ. ಉಪನತ ಅರ್ಥ ವಾಕ್ಯಬದ್ಧಂ ಅಂತ ಹೇಳಿ ಬ್ರಹ್ಮದೇವ ಅಂತರ್ಧಾನವಾದ. ವಾಲ್ಮೀಕಿ ಮನಸ್ಸಲ್ಲಿ ಲೆಕ್ಕಾಚಾರ ಮಾಡಿಕೊಂಡ್ರು. ನಾರದರು ಹೇಳಿದ್ದಾಯಿತು, ಈ ಶ್ಲೋಕಗಳನ್ನು ನಾನು ಎಲ್ಲಿಂದ ಆರಂಭ ಮಾಡಬೇಕು, ಎಲ್ಲಿಂದ ಮುಗಿಸಬೇಕು, ತನ್ನ ಚರಿತ್ರೆ ಒಂದು ಹೇಳಬೇಕಲ್ಲ. ಪ್ರಾರಂಭದಲ್ಲಿ ನಾರದರನ್ನು ತಾನು ಪ್ರಶ್ನೆ ಕೇಳಿದ್ದು, ಅವರು ಉತ್ತರ ಕೊಟ್ಟಿದ್ದು, ಕ್ರೌಂಚದ ಪ್ರಸಂಗನನ್ನೇ ಹೇಳಿದ್ದು. ತುಂಬ ಚಲ್ಲಾಟ ಮಾಡ್ತಿದೆ ಇವತ್ತು. ಮೊದಲಲ್ಲಿಯೇ ವಿಘ್ನ ಬಂದು ಬಿಡಲ, ಆಮೇಲೆ ಬರೋದು ಬೇಡ. ಪ್ರಾಚೀನಾಗ್ರೇಷು ದರ್ಭೇಷು ಧರ್ಮೇಣ ವೇಕ್ಷತೆ ಗತಿಂ. ಪೂರ್ವ ದಿಕ್ಕಿಗೆ ದರ್ಭೆಗಳನ್ನು ಹಾಸಿಕೊಂಡು ಕಣ್ಣು ಮುಚ್ಚಿ ಯೋಗಾಸನದಲ್ಲಿ ಕುಳಿತು ವಾಲ್ಮೀಕಿ ಮನಸ್ಸಿನ ಕಣ್ಣಿನಿಂದ
ಈ ಕಥೆಯ ಆರಂಭ ಮೊದಲಾದವುಗಳನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿಂದ ಶುರು ಮಾಡಬೇಕು? ಹಸಿತಂ ಭಾಷಿತಂಚೈವ ಗಚರ್ಯಾಯಶ್ಚ ಚಷ್ಟಿತಂ ಸಭಾರ್ಯೇಣ ಸರಾಮೇಣ ಯತ್ಪ್ರಾಪ್ತಂ ತತ್ರ ತತ್ಪತಃ. ಹಸಿತಂ, ರಾಮಚಂದ್ರ ಎಲ್ಲಿ ನಕ್ಕಿದ್ದ, ಎಲ್ಲಿ ಮಾತನ್ನಾಡಿದ್ದ, ಎಲ್ಲಿ ನಡೆದಿದ್ದ, ಎಲ್ಲಿ ಚೇಷ್ಟೆಗಳನ್ನು ಮಾಡಿದ್ದ, ಸೀತಾದೇವಿ ಜೊತೆಯಲ್ಲಿ ಚಕ್ಕಂದ ಮಾಡಿದ್ದಲ್ಲಿ, ಶೂರ್ಪಣಖಿ ಜೊತೆಯಲ್ಲಿ ಹಾಸ್ಯ ಮಾಡಿದ್ದಲ್ಲಿ, ತಂದೆಯನ್ನು ಸಾಂತ್ವನ ಮಾಡಿದ್ದಲ್ಲಿ, ಕಬಂಧಾದಿಗಳನ್ನು ಸಂಹಾರ ಮಾಡಿದ್ದಲ್ಲಿ, ರಾವಣನ ಜೊತೆಯಲ್ಲಿ ಚೆಲ್ಲಾಟ ಮಾಡಿದ್ದಲ್ಲಿ, ಇದೆಲ್ಲವನ್ನು ಮನಸ್ಸಿಗೆ ತಂದುಕೊಂಡು ಮನಸ್ಸು ಅತ್ಯಂತ ಹದವಾಯಿತು ವಾಲ್ಮೀಕಿಗೆ ಈ ರಾಮಕಥೆಯ ಧ್ಯಾನದಿಂದ. ತತಃ ಪಶ್ಯತಿ ಧರ್ಮಾತ್ಮ, ಇದನ್ನು ಕಣ್ಣಿಂದ ನೋಡೋದಕ್ಕೆ ಆರಂಭ ಮಾಡಿದರು. ಇದು ನೋಡಿ ಬರೆದದ್ದು ಕಥೆ, ಕೇಳಿ ಬರೆದದ್ದಲ್ಲ. ಆದ್ದರಿಂದ ವಾಲ್ಮೀಕಿಯನ್ನು ಅನುಸರಿಸಿ ನಾವು ಕಥೆಯನ್ನು ಹೇಳುವಾಗ ನಿಮಗೂ ನೋಡಿದ ಅನುಭವ ಆಗ್ತದೆ, ಆದರೆ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ. ಟಿವಿ ನೋಡಿದ ಹಾಗೆ, ಯಾಕೆಂದರೆ ಒಳಗಣ್ಣಿಗೆ ಹಿಡಿಯುವ ಕಥೆ, ಹೊರಗಣ್ಣು ಮುಚ್ಚಿ ಹೋಗ್ತದೆ. ನೀವು ನನ್ನ ನೋಡ್ತಿದ್ದೀರೋ ಬಿಟ್ಟಿದ್ದೀರೋ, ಇದು ಜಾದು, ಮ್ಯಾಜಿಕ್. ಅನೇಕ ಕಡೆ ಹೇಳ್ತಾರೆ, ಸ್ವಾಮಿ ರಾಮಾಯಣ ಹೇಳ್ತೀರಿ, ಕೇಳುವಾಗ ನಮಗೆ ಹೊರಗಡೆ ಏನು ಕಾಣಿಸೋದಿಲ್ಲ, ಒಳಗಣ್ಣಲ್ಲಿ ಬರೀ ರಾಮಾಯಣ ಚಿತ್ರಗಳೇ ಹಾದು ಹೋಗ್ತಾ ಇದೆ ಎಂಬುದಾಗಿ. ನೀವೇನು ಹೇಳ್ತೀರಿ? ಮೊದಲನೇ ಪ್ರಯೋಗದಲ್ಲಿಯೇ ಋಷಿಗಳೇ ಹೇಳಿದ್ರು ಆ ಮಾತನ್ನ. ತತಃ ಪಶ್ಯತಿ ಧರ್ಮಾತ್ಮ ತತ್ಸರ್ವಂ ಯೋಗಮಾಸ್ಥಿತಃ ಪುರಾ ಯತ್ತತ್ರ ನಿರ್ವೃತ್ತಂ ಪಾಣೋ ವಾಮಲಕಂ ಯಥಾ. ಅಂಗೈಯಲ್ಲಿ ನಲ್ಲಿಕಾಯಿ ಇಟ್ಕೊಂಡದ್ದು ಎಲ್ಲವನ್ನು ಕಾಣ್ತಾ ಇದ್ದಾರೆ ಧರ್ಮವೀರ್ಯದಿಂದ. ಅದನ್ನು ಕಂಡವರು ಅನುಕ್ರಮಣಿಕೆಯಲ್ಲಿ ಅದನ್ನೆಲ್ಲ ಹೇಳಿಬಿಟ್ರು. ಸರಿ, ಪ್ರಾರಂಭ ಮಾಡಿದರು, ಹೇಳ್ತಾ ಹೋದರು. ಭರದ್ವಾಜರು ಅದನ್ನು ಜ್ಞಾಪಕ ಇಟ್ಕೊಳ್ತಾ ಹೋದರು. ಅವರು ಮಾಡಿದ ದೊಡ್ಡ ಕೆಲಸ. ಭರದ್ವಾಜ ಮಹರ್ಷಿ ಇವರು ಹೇಳಿದ್ದನ್ನೆಲ್ಲ ನೆನಪಿಟ್ಟುಕೊಂಡಿದ್ದಾರೆ. ಎಷ್ಟು ದಿವಸ ಹಿಡಿಯಿತೋ ನಮಗದು ಗೊತ್ತಿಲ್ಲ. ಅದಾದ ನಂತರ ಒಂದು ಸಂದರ್ಭದಲ್ಲಿ ಒಂದು ಲೇಖನೆಯಲ್ಲೂ ಬಾಯಲ್ಲಿ ಹೇಳಿ ಉಕ್ತ ಕ್ರಮ ಎಲ್ಲ ಮುಗಿದ ನಂತರ ಭರದ್ವಾಜರನ್ನು ಕೂರಿಸಿಕೊಂಡು, ಮಗು ನಾ ಲೆಕ್ಕ ಹಾಕಲಿಲ್ಲಪ್ಪ, ಈ ಶ್ಲೋಕ ಬರೆಯುವಾಗ ಸುಮಾರು ಎಷ್ಟಾಯಿತು ಒಂದು ಲೆಕ್ಕ ಮಾಡು. ಅವರು ದಿವಸ ಎಷ್ಟಾಯಿತು ಅಂತ ಲೆಕ್ಕ ಇಟ್ಟಿದ್ದವರು, ಜಿಯ ಇದು 24,000 ಆಯಿತು ಹಬ್ಬ ಅಂದರು ವಾಲ್ಮೀಕಿ. ಗಾಯತ್ರಿ ಮೊದಲನೇ ಅಕ್ಷರ ಶುರುವಾಗಿ ಗಾಯತ್ರಿ ಕೊನೆಯ ಅಕ್ಷರದಲ್ಲಿ ಮುಗಿಯತಕ್ಕಂಥ ಈ ದಿವ್ಯ ಗ್ರಂಥ 24,000 ಶ್ಲೋಕ. ಇದು ಗಾಯತ್ರಿಯ ಅರ್ಥರೂಪದಲ್ಲಿ ಒಂದು ಅಕ್ಷರಕ್ಕೆ 1,000 ಶ್ಲೋಕ. ಇದು ಬ್ರಹ್ಮದೇವರ ಮಾಯೆ ಎಂಬುದಾಗಿ ಹೇಳಿಕೊಂಡು ಉತ್ತರ ಕ್ಷಣದಲ್ಲಿ ಕೃತ್ವಾಪಿ ತನ್ಮಹಾಪ್ರಾಜ್ಞ ಸಭವಿಷ್ಯಂ ಸಹೋತ್ತರಂ. ಸಭವಿಷ್ಯಂ, ಉತ್ತರಕಾಂಡದ ಬಹುಭಾಗ ನಡೆದು ಹೋಗಿತ್ತು. ಮೊನ್ನೆ ಹೇಳಿದೆ, ವಾಲ್ಮೀಕಿ ರಾಮಾಯಣವನ್ನು ಆರಂಭ ಮಾಡುವ ಕಾಲಕ್ಕೆ ಸೀತಾದೇವಿ ಅವರ ಆಶ್ರಮದಲ್ಲಿ ಇದ್ದು ಲವಕುಶರು ಹುಟ್ಟಿ, ಅಂದರೆ ಸೀತಾ ಪರಿತ್ಯಾಗಾದಿಗಳೆಲ್ಲ ನಡೆದು ಇನ್ನೇನು ಹೆಚ್ಚು ಕಾಣಿ ಉತ್ತರಕಾಂಡದ ಕಥೆ ಮುಗಿಯುವುದರಲ್ಲಿತ್ತು. ಇನ್ನು ಸ್ವಲ್ಪ ಬಾಕಿ ಇತ್ತು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಇವರು ಪ್ರಾಣ ಬಿಡುವುದು, ಮುಂದೆ ಲಕ್ಷ್ಮಣಾದಿಗಳಿಗೆ ಪುತ್ರತ್ವ ಪ್ರಾಪ್ತಿಯಾಗುವುದು, ಅವರಿಗೆಲ್ಲ ಬೇರೆ ಬೇರೆ ದೇಶದಲ್ಲಿಟ್ಟು ಪಟ್ಟಾಭಿಷೇಕ ಮಾಡುವುದು, ರಾಮ ಲಕ್ಷ್ಮಣ ಇವರೆಲ್ಲ ಸರಿಯೂ ನದಿಯಲ್ಲಿ ಪ್ರವೇಶ ಮಾಡುವುದು, ಇದೊಂದು ಸ್ವಲ್ಪ ಬಾಕಿ ಇನ್ನೂ ನಡೆಯುವುದಿತ್ತು. ಸಭವಿಷ್ಯಂ ಸಹೋತ್ತರಂ, ಆ ಭವಿಷ್ಯವನ್ನು ಇಲ್ಲಿ ನಡೆದ ಉತ್ತರಕಾಂಡದ ಕಥೆಯನ್ನು ಎಲ್ಲ ರಚನೆ ಮಾಡಿ ಅದು ಮುಂದೆ ಹೀಗಾಗ್ತದೆ ಅಂತ ಅವರಿಗೆ ಜ್ಞಾನ ದೃಷ್ಟಿಯಲ್ಲಿ ಗೊತ್ತಾಯಿತು. ರಚನೆ ಮಾಡಿಬಿಟ್ರು. ಚಿಂತಯಾಮಾಸ ಕೋನ್ಮೇತತೆ ಪ್ರಯುಂಜಿಯಾದಿತಿ ಪ್ರಭು. ಇಷ್ಟು ದೊಡ್ಡ ಗ್ರಂಥವನ್ನು ಪ್ರಯೋಗ ಮಾಡೋರು ಯಾರು? 2 ಶ್ಲೋಕ 3 ಶ್ಲೋಕ ಬರ್ಕೊಟ್ರೆ ಊರು ಹಚ್ಬೋದು. ಸಣ್ಣ ಸಣ್ಣ ಕವಿಗಳ ಲಿರಿಕ್ಸ್ ಅಂತ ಹೇಳ್ತೇವೆ, ಭಾವಗೀತೆಗಳು, ಅದನ್ನು ನೆನಪಿಟ್ಕೊಳ್ಬೋದು. 1 ಶ್ಲೋಕ ನೆನಪಿಟ್ಕೊಳ್ಬೋದು. 24,000 ಶ್ಲೋಕಗಳನ್ನು ನೆನಪಿರೋರು ಯಾರು ಅಂತ ಯೋಚನೆ ಮಾಡುವಾಗ ಈಗ ಉತ್ತರಕಾಂಡದ ಕಥೆಗೆ ಬರ್ತಾ ಇದ್ದೇವೆ. ಇದು ಇಕ್ಷ್ವಾಕು ವಂಶದ ದೊರೆಗಳ ಸ್ವಾರಸ್ಯ ಮತ್ತು ತ್ರೇತಾಯುಗದ ಪ್ರಜೆಗಳ ಸ್ವಾರಸ್ಯ. ಯಾವ ಸ್ವಾರಸ್ಯ? ಒಬ್ಬರು ಹೇಳದೆಯೇ ಇನ್ನೊಬ್ಬರ ಮನಸ್ಸಲ್ಲಿದ್ದದ್ದನ್ನು ಅರಿಯುವ ಶಕ್ತಿ. ಇಂಗಿತಜ್ಞಾಸ್ತು ಮಗಧಾಃ ಪ್ರೇಕ್ಷಿತಜ್ಞಾಸ್ತು ಕೋಸಲಾಃ. ಕರ್ಣಪರ್ವದಲ್ಲಿ ಈ ಶ್ಲೋಕ ಬರ್ತದೆ.
ಮಗಧ ದೇಶದವರು, ಬಿಹಾರ್ ದೇಶದವರು ಘಾತಕರು, ಇಂಗಿತಜ್ಞರು, ಪಕ್ಕದಲ್ಲಿ ಕೂತಿದ್ದವರು ಮನಸ್ಸಲ್ಲೇ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರಂತೆ. ಅದಕ್ಕೆ ಅಲ್ಲಿ ಲಾಲು ಪ್ರಸಾದ್ ಅಂತ ಅವರು ಬರ್ತಾರೆ. ಪ್ರೇಕ್ಷಿತಜ್ಞಾಸ್ತು ಕೋಸಲ, ಕಂಡುಬಿಟ್ಟು ನೋಡಿದರೆ ಅವ್ರ ಹೃದಯಾರ್ಥವಾಗುತ್ತಂತೆ ಕೋಸಲ ದೇಶದವರಿಗೆ. ಹೇಳಿದ್ದೀನಿ ಶ್ಲೋಕ. ಅರ್ಧೋಕ್ತ ಕುರುಪಾಂಚಾಲಾಹ, ಒಂದರ್ಧ ಹೇಳಿದ್ರೆ ಇನ್ನೊಂದು ಅರ್ಧ ತಿಳಿಯುತ್ತೆ ಕುರುಪಾಂಚಾಲ ದೇಶದವರಿಗೆ. ಇವತ್ತು ತುಂಬ ಹೊತ್ತಾಯಿತು, ಹಾಗೂ ಜನನೂ ಕಡಿಮೆ ಇದ್ದಾರೆ ಅಂದ್ರೆ ಉಪನ್ಯಾಸ ನಿಲ್ಲಿಸಿಂತ ಅರ್ಥ. ಅರ್ಧ ಹೇಳಿದ್ರೆ ಇನ್ನು ಅರ್ಧ ತಿಳಿಯುತ್ತೆ. ಕುರುಪಾಂಚಾಲ ದೇಶದವರು, ಡೆಲ್ಲಿ ದೇಶದವರು. ಸರ್ವೋಕ್ತ ದಕ್ಷಿಣಾಪಥ, ಈ ಸದರನ್ಸ್, ಇಡಿಯಟ್ಸು ಎಲ್ಲ ಹೇಳಿದ್ರೆ ತಿಳಿಯುತ್ತೆ. ಈಗ ಹೇಗಿದೆ ಅಂದರೆ ಎಲ್ಲ ಹೇಳಿದ್ರೂ ತಿಳಿಯೋದಿಲ್ಲ ಅಂತ ಹೇಳೋ ಸ್ಥಿತಿ ಇದೆ. ಇದು ಸಮಗ್ರ ಭಾರತ ದೇಶದ ಪರಾಮರ್ಶೆಯನ್ನು ಮಾಡಿದ್ದಾರೆ ವೇದವ್ಯಾಸರು ಕರ್ಣಪರ್ವ ಮಹಾಭಾರತದಲ್ಲಿ. ಆದ್ದರಿಂದ ಇವರು ವಾಲ್ಮೀಕಿಗಳ ಚಿಂತೆಯನ್ನು ಅರ್ಥ ಮಾಡಿಕೊಂಡರು ಹುಡುಗರು. ಯಾರಯ್ಯ ಈ ಲೋಕದಲ್ಲಿ ರಾಮಾಯಣ ಪ್ರಚಾರ ಮಾಡುವರು ಅಂತ ಹುಡುಕುವಾಗ ಅಗೃಹೀತಾಂ ತದಃಪಾದೌ ಮುನಿವೇಶೌ ಕುಶೀಲವೌ. ಕುಶಲವರು ನಾವು ಹೇಳ್ತೇವೆ, ಕುಶಲವ ಅಂತ ಬಿಡಿಸಿ, ಕುಶೀಲವ ಅಂತ ಒಂದೇ ಶಬ್ದ ಸಂಸ್ಕೃತದಲ್ಲಿ. ಕುಶೀಲವ ಅಂದರೆ ಗಾಯಕ. ಪೂರ್ವದ ದೊರೆಗಳ ಚರಿತ್ರೆಯನ್ನು ಸುಶ್ರಾವ್ಯವಾಗಿ ಹಾಡಿನಲ್ಲಿ ಹಾಡಿ ತೋರಿಸುವವರಿಗೆ ಕುಶೀಲವರು ಎಂಬುದಾಗಿ ಹೆಸರು. ಇದು ಹೆಚ್ಚು ಕಮ್ಮಿ ಕುಶಲವ ಅನ್ನೋದನ್ನೇ ಹೋಲುವಂತಹ ಒಂದು ಶಬ್ದ. ಆ ಹುಡುಗರಿಗೆ ಅಷ್ಟೊತ್ತಾಗಲೇ ವಾಲ್ಮೀಕಿ ಸಂಗೀತ ಕಲಿಸಿದ್ರು, ಸಾಹಿತ್ಯ ಕಲಿಸಿದ್ರು, ವೇದಗಳನ್ನು ಕಲಿಸಿದ್ರು. ಆ ಹುಡುಗರು ಎಲ್ಲವನ್ನ ಕಲಿತಿದ್ರು, ಗುರುಗಳು ಕೊಟ್ಟದ್ದೆಲ್ಲವನ್ನ ಕಲಿತಿದ್ರು. ಅಷ್ಟು ಚಿಕ್ಕ ವಯಸ್ಸು, ಸುಮಾರು 8 ವರ್ಷದ ಹುಡುಗರು. ನಮಗೆ ಕೊಡಿ ಅಗೃಹೀತ ಪಾದ ಹಿಡ್ಕೊಂಡ್ರು ಗುರುಗಳೇ, ಈ ರಾಮಾಯಣ ನಮಗೆ ಕೊಡಿ. ನನಗೆ ಈ ಚಿಂತೆ ಇದೆ, ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಅವ್ರು ಕೇಳಲಿಲ್ಲ. ಕೊಡಿ ಅಂತ ಇವ್ರು ಕೇಳಿಬಿಟ್ರು. ಇವ್ರ ಕಣ್ಣಲ್ಲಿ ನೀರು ಬಂತು ವಾಲ್ಮೀಕಿಗಳಿಗೆ. ನೋಡಿದ್ರು ತೌತು ಮೇಧಾವಿನೋ ದೃಷ್ಟ. ಇಷ್ಟು ಸಣ್ಣ ಹುಡುಗರಿಗೆ ಇಷ್ಟು ದೊಡ್ಡ ಕಾವ್ಯ ರಾಮಾಯಣವನ್ನು ಕೊಟ್ಟರೆ ನಿಂತುಕೊಳ್ಳುತ್ತೆ ತಲೆಯಲ್ಲಿ. ಹಸಿ ಮಂಡಲು ಮಾಡಿದ ಇಟ್ಟಿಗೆಯನ್ನು ಒಂದರ ಮೇಲೊಂದು ಇಟ್ಟು ಕಟ್ಟಿದರೆ ಗೋಡೆ ಹಾಗೆ ದಡಂ ಅನ್ನುತ್ತೆಯೋ, ಒಳಗಿದ್ದವರು ಸಾಯ್ತಾರೆಯೋ ಹಾಗೆ ಒಬ್ಬನಿಗೆ ಈ ದೊಡ್ಡ ಗ್ರಂಥವನ್ನು ಕೊಡಬೇಕಾದ್ರೆ ಮನಸ್ಸಿನ ಭೂಮಿಕೆ ಹೇಗಿದೆ ನೋಡಬೇಕಲ್ಲ. ಮೇಧಾವಿನೋ ದೃಷ್ಟ, ಮೇಧಾಶಕ್ತಿ ಇದು ಭಾರತ ದೇಶದ ಜನರಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ ಇದು ದೈವದತ್ತವಾದ ಶಕ್ತಿ. 10,000 ಮೇಲ್ಪಟ್ಟು ಮಂತ್ರಗಳ ಋಗ್ವೇದದ ಮಹಾಗ್ರಂಥವನ್ನು ಇವತ್ತಿಗೂ ಮೊದಲಿಂದ ಕೊನೆಯ ತನಕ ಪುಸ್ತಕ ನೋಡದೆ ಕಂಠಸ್ಥವಾಗಿ ಹೇಳ್ತಕ್ಕಂಥ ವೈದಿಕ ಪರಂಪರೆಯ ಆ ದೊಡ್ಡ ವಿದ್ವಾಂಸರನ್ನು ಕಾಣ್ತಾರೆ. ಅದನ್ನು ನೀವು ಘನಕ್ರಮದಲ್ಲಿ, ಕ್ರಮಪಾಠದಲ್ಲಿ, ಜಟೆಯಲ್ಲಿ, ಕ್ಯೂಬಿಕಲ್, ಕ್ವಾಡ್ರಪಲ್, ಆ ರಿಸರ್ವೇಷನ್ಸ್ ವೇದ ಮಾಡುವ ಕ್ರಮ ಇದೆಯಲ್ಲ, ಆಶ್ಚರ್ಯವಾಗುತ್ತೆ. ತಮಿಳುನಾಡಲ್ಲಿ, ವಿಶೇಷವಾಗಿ ಆಂಧ್ರದಲ್ಲಿ ಅಂತಹ ಸಣ್ಣ ಸಣ್ಣ ಹುಡುಗರಿದ್ದಾರೆ, 8-10 ವರ್ಷದ ಹುಡುಗರು ವೇದ ಕಂಠಪಾಠ. ಇಷ್ಟನೇ ಕಾಂಡ, ಇಷ್ಟನೇ ಅನುವಾಕ, ಇಷ್ಟನೇ ಮಂತ್ರದಲ್ಲಿ ಇಷ್ಟನೇ ನಂಬರ್ ಪದ ಯಾವುದು ಅಂದರೆ ಟಕ್ ಅಂತ ಹೇಳ್ತಕ್ಕ ವಿದ್ಯಾರ್ಥಿಗಳಿದ್ದಾರೆ. ಒಂದು ಪದವನ್ನು ಕೊಟ್ಟು ಇದು ಯಾವ ಕಾಂಡದಲ್ಲಿ ಬರುತ್ತೆ, ಯಾವ ಜಾಗದಲ್ಲಿ ಬರುತ್ತೆ ಅಂತ ನಂಬರ್ ಹೇಳ್ತಾರೆ ಹುಡುಗರು. ಆ ಕಲಿಸಿ ಅವ್ರಿಗೆ ಅದೇ ಅಭ್ಯಾಸ, ನೆನಪಿಟ್ಟುಕೊಳ್ಳುವುದೇ ಅಭ್ಯಾಸ. ಯಜುರ್ವೇದ ಸಾಮಾನ್ಯವಲ್ಲ, ಗದ್ಯಾಕಾರದಲ್ಲಿರುವುದು, ಸಾಮವೇದ ರಾಗದಲ್ಲಿರುವುದು, ಇವುಗಳನ್ನು ಹ್ಯಾಕೆ ಕಂಠಪಾಠ ಮಾಡ್ತೀವಿ ಇವತ್ತು. ಹಾಗೆ 24,000 ಶ್ಲೋಕವನ್ನು ಕಂಠಪಾಠ ಮಾಡಿಬಿಟ್ಟು ಹುಡುಗರು ಹೇಳಿಕೊಟ್ಟಿದ್ದಾರೆ. ಯಾಕೆ? ವೇದೋಪಬ್ರಹ್ಮಣಾರ್ಥಾಯ, ವೇದಗಳ ಅರ್ಥವನ್ನು ವಿಶದೀಕರಣ ಮಾಡುವುದಕ್ಕೆ. ವೇದ ಪುರುಷನ ಗಂಟಲು ಎಲ್ಲಿ ಶಿಥಿಲವಾಗ್ತದೆಯೋ ಅಲ್ಲಿ ಇಬ್ಬರು ಶಿಷ್ಯರು ಗಾಯಕರಿಗೆ ಹಿಮ್ಮೇಳ ಹೇಳುವಂತೆ ವೇದಾರ್ಥಗಳ ವಿಶದೀಕರಣಕ್ಕೆ ಇದನ್ನು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಸಕಲ ರಸಗಳನ್ನಿಟ್ಟರು. ಈ ಹುಡುಗರು ಅಭ್ಯಾಸ ಮಾಡಿದರು. ವಾಚೋ ವಿಧೇಯಂ ತತ್ಸರ್ವಂ ಕೃತ್ವ ಕಾವ್ಯಂ ಅನಿಂದಿತವು. ವಾಚೋ ವಿಧೇಯಂ, ಮಾತು ಹೇಳಿದಾಗ ಕೇಳಬೇಕು. ರೇ ಮಗು ಲವ, ಇದು ಬಾಲಕಾಂಡದಲ್ಲಿ 20ನೇ ಸರ್ಗದಲ್ಲಿ ಈ ಶ್ಲೋಕ ಇರಬೇಕಲ್ಲ ನೋಡೋ, ಇದರ ಅರ್ಧ ಭಾಗ ಇನ್ಯಾವುದೋ ತಕ್ಷಣ ಹೇಳೋರು. ವಾಲ್ಮೀಕಿಗೆ ಹೇಳೋರು ಯಾವ ಕಾಂಡದಲ್ಲಿ, ಯಾವ ಜಾಗದಲ್ಲಿ, ಯಾವ ಶ್ಲೋಕ ಎಲ್ಲಿ ಬರುತ್ತದೆ. ವಾಚೋ ವಿಧೇಯ ಇದನ್ನು ಹೇಳಿದ್ದಾರೆ. ಬಹಳ ಸಂತೋಷವಾಯಿತು ವಾಲ್ಮೀಕಿಗೆ. ಇಬ್ಬರು ಹುಡುಗರು ತಯಾರಾದರು ರಾಮಾಯಣಕ್ಕೆ. ನಮ್ಮ ಆಶ್ರಮದಲ್ಲಿಯೇ ಪ್ರಯೋಗವಾಗಲಿ, ಪ್ರಥಮ ಪ್ರಯೋಗ ಅಂತ ಹೇಳಿ. ಅವರು ದೊಡ್ಡ ಕುಲಪತಿಗಳು, ವಾಲ್ಮೀಕಿ ಕುಲಪತಿ, ಅವರ ದೊಡ್ಡ ಆಶ್ರಮ ಹಾಗಿತ್ತು, ಒಂದು ವಿಶ್ವವಿದ್ಯಾಲಯ, 16,000 ವಿದ್ಯಾರ್ಥಿಗಳು,
ಸಾವಿರ ಗಟ್ಟಲೆ ಗುರುಗಳು. ವೇದ ಕೇಳ್ತೀರಾ, ಸಂಗೀತ ಕೇಳ್ತೀರಾ, ನರ್ತನ ಕೇಳ್ತೀರಾ, ವಾಣಿಜ್ಯ ಕೇಳ್ತೀರಾ, ರಾಜನೀತಿ ಶಾಸ್ತ್ರವನ್ನು ಕೇಳ್ತೀರಾ, ದಂಡನೀತಿಯನ್ನು ಕೇಳ್ತೀರಾ, ಮಿಲಿಟರಿ ಟ್ರೈನಿಂಗ್ ಕೇಳ್ತೀರಾ, ಕುದುರೆ ಹತ್ತುವುದು, ಆನೆ ಹತ್ತುವುದು. ಇದಕ್ಕೆಲ್ಲಕ್ಕೆ ಅಧ್ಯಾಪಕರು ಬ್ರಾಹ್ಮಣರು, ಕಲಿಯುವಂತಹ ರಾಜಕುಮಾರರು, ವೈಶ್ಯಪುತ್ರರು, ಕ್ಷತ್ರಿಯರು, ಬ್ರಾಹ್ಮಣರು, ಅನೇಕ ಸಾವಿರ ಗಟ್ಟಲೆ ಇರತಕ್ಕಂಥ ದೊಡ್ಡ ಆಶ್ರಮ ವಾಲ್ಮೀಕಿ ಆಶ್ರಮ. ಅದರಲ್ಲಿ ಹುಡುಕಿದರು ವಾಲ್ಮೀಕಿ. ಸಂಗೀತ ತಿಳಿದವರು, ಶಬ್ದಶಾಸ್ತ್ರ ತಿಳಿದವರು, ವ್ಯಾಕರಣ ತಿಳಿದವರು, ತರ್ಕವನ್ನು ತಿಳಿದವರು, ನಾಟ್ಯವನ್ನು ತಿಳಿದವರು. ಅವರೆಲ್ಲರನ್ನ ಸಭೆ ಕೂಡಿಸಿಬಿಡೆಯ ಭರದ್ವಾಜ, ಇವತ್ತು ಬೆಳಿಗ್ಗೆಯಿಂದ ನಮ್ಮ ರಾಮಾಯಣದ ಪ್ರಯೋಗ ಆಗಲಿ, ವಿದ್ವಾಂಸರ ಮೊದಲೆಲ್ಲ ಕೇಳಿ ಅವರ ಮನಸ್ಸಿಗೆ ಹೇಗೆ ಬರುತ್ತೆ ನೋಡಿಕೊಂಡು ಮುಂದೆ ಇದನ್ನು ಅಯೋಧ್ಯೆಯಲ್ಲಿ ಹೇಳಿಸೋಣ ಎಂಬುದಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರಯೋಗ ತುಂಬ ಯಶಸ್ವಿಯಾಯಿತು. ಋಷೀಣಾಂಚ ದ್ವಿಜಾತೀನಾಂ ಸಾಧೂನಾಂಚ ಸಮಾಗಮಂ ಯಥೋಪದೇಶಂ ತತ್ವಜ್ಞವು ಜಗತಸ್ಥೌ ಸಮಾಹಿತವು. ಉಪದೇಶ ಹೇಗಾಗಿದೆ ಅದೇ ಕ್ರಮದಲ್ಲಿ ಹೇಳಿದರು. ಒಂದು ಅಕ್ಷರ ಹೆಚ್ಚಿಗೆ ಸೇರಿಸೋದು, ಇಲ್ಲದೆ ತೆಗೆಯೋದು. ಇದು ರಾಮಾಯಣ ವ್ಯಾಖ್ಯಾನವಲ್ಲ, ಶ್ಲೋಕಗಳನ್ನು ಹೇಳುವುದು ಗಮಕ. ಆಗಿನ ಕಾಲದಲ್ಲಿ ಹೆಚ್ಚಾಗಿ ಅರ್ಥ ವಿಶದೀಕರಣವಿರಲಿಲ್ಲ. ಓದುವ ಜಾಡಿನಲ್ಲಿ ಅರ್ಥ ತಿಳಿದು ಬಿಡಬೇಕು ಆ ಶ್ಲೋಕ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದಿವಸಕ್ಕೆ ಇಷ್ಟಿಷ್ಟು ಕ್ರಮದಲ್ಲಿ ಇಷ್ಟಿಷ್ಟೇ ಕಂತುಗಳಲ್ಲಿ ಹೇಳಬೇಕು ಅಂತ ರಾಮಾಯಣವನ್ನು ಇವರು ಹೇಳ್ತಾ ಜನರೆಲ್ಲ ಕೇಳಿದರು. ಆಶ್ರಮದಲ್ಲಿದ್ದವರೆಲ್ಲ ಬಂದು ಕೂತ್ಕೊಂಡ್ರು. ಬೇರೆ ಆಶ್ರಮಗಳಿಂದ ಬರೋಕ್ಕೆ ಶುರು ಮಾಡಿದರು, ಹಳ್ಳಿಗಾಡಿಂದ ಬರೋಕ್ಕೆ ಶುರು ಮಾಡಿದರು. ಮೈಕ್ರೋಫೋನ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಹಾಗೆ ಹೇಳಿರ್ಬೇಕು ನೋಡ್ಕೊಳ್ಳಿ. ಸರ್ಕ್ಯುಲರ್ ವರ್ತುಲಾಕಾರದಲ್ಲಿ ಎಲ್ಲ ಕೂತಿದ್ದಾರೆ. ಹುಡುಗರು ತಿರ್ಕೊಂಡು ಹೇಳ್ತಿದ್ದಾರೆ, ತಂಬೂರಿ ಹಾಕಿಕೊಂಡು. ಮೆಟ್ಟಲಿಲ್ಲದ ವೀಣೆಯಲ್ಲಿ ನಿಮಗೆ ಈ ಸಾಪಾಸ ಗುರುತು ಎಲ್ಲೆಲ್ಲಿ ಬರುತ್ತೆ ಗೊತ್ತಲ್ಲ, ಹೇಳ್ತಾರೆ ಮುಂದೆ. ಅದೇ ಜಾಗದಲ್ಲಿ ನುಡಿಸ್ತಾ ಹೇಳಬೇಕು ರಾಮಾಯಣವನ್ನ ಅಂತ. ಇದು ಹೇಳ್ತಾ ಒಂದೊಂದು ದಿವಸದ ಈ ರಾಮಾಯಣವನ್ನು ಕೇಳಿ ಒಬ್ಬರೊಬ್ಬರು ಗುಜು ಮಾತನಾಡ್ಕೊಳ್ತಾ ಇದ್ದರು. ಋಷಿಗಳು ಕೇಳಿದವರು. ಚಿರ ನಿರ್ವೃತ್ತಮಪ್ಯೇತತಿ ಪ್ರತ್ಯಕ್ಷಮಿವ ದರ್ಶಿತಂ. ಇದು ಯಾವತ್ತೋ ನಡೆದ ಕಥೆ ಕಾಣು, ನಮ್ಮೆದುರಿಗೆ ನಡೆಯುವಂತೆ ಕಾಣುವಂತೆ ವಾಲ್ಮೀಕಿ ರಚನೆ ಮಾಡಿದ್ದಾರಲ್ಲಪ್ಪ. ಇದೇನು ಕೌತುಕ! ವಿಶ್ವಾಮಿತ್ರ ಕೋಪ ಎಂಥದ್ದು, ತಾಟಕೆ ಸತ್ತವಳೆಂಥ ಘೋರ ತಾಟಕಿ. ಆ ಕಥೆ ಕಣ್ಣೆದುರಿಗೆ ಹಾಯುವಂತೆ ಬರೆದಿದ್ದಾರಲ್ಲ. ಹುಡುಗರು ಹಾಡ್ತಾ ಇದ್ದಾರಲ್ಲ, ಭವಿಷ್ಯತಾವು ಬಹು ಸುಷ್ಟು ತಥಾಭಾವಂ ಮಗಾಯತಾಂ ಪ್ರವಿಶ್ಯ. ಶಬ್ದಗಳಲ್ಲಿ ಭಾವದಲ್ಲಿ ಪ್ರವೇಶ ಮಾಡಿ ಹಾಡ್ತಾ ಇದ್ದಾರೆ. ಸಂಗೀತಗಾರ ಹಾಡುವಾಗ ಆ ಹಾಡಿನ ಭಾವದಲ್ಲಿ, ರಾಗದ ಭಾವದಲ್ಲಿ ತಾನು ಪ್ರವೇಶ ಮಾಡಬೇಕು, ನುಗ್ಗಬೇಕು. ನುಗ್ಗಿ ತಾನು ಸಭೆಯಲ್ಲಿದ್ದೇನೆ ಅನ್ನೋದನ್ನು ಮರೆಯಬೇಕು. ಒಬ್ಬ ಕವಿ, ಇಂಗ್ಲಿಷ್ ಕವಿ ಹೇಳ್ತಾನೆ, W.B. Yeats, ಯು ಆರ್ ದಿ ಮ್ಯೂಸಿಕ್ ವೈಲ್ ದಿ ಮ್ಯೂಸಿಕ್ ಲಾಸ್ಟ್. ಈ ಮಾತು ಅರ್ಥವಾಗುತ್ತೆ ನೋಡಿ. ಇವಾಗ ಸಂಗೀತ ಕೇಳ್ತೀವಿ, ಆನಂದ ಪಡ್ತೀರಿ. ಸಂಗೀತ ಎಲ್ಲಿದೆ ಅಲ್ಲ, ಅದಕ್ಕೆ ಸ್ಪಂದನ ಮಾಡುವ ನೀವೇ ಸಂಗೀತ ಸ್ವರಗಳು, ನೀವೇ ವಾದ್ಯಗಳು. ನೀವು ಸಂಗೀತ ಆಗಿ ಬಿಡ್ತೀರಾ ಹೊತ್ತಿನಲ್ಲಿ. ಇಬ್ಬರಿದ್ದಾರೆ, ಒಬ್ಬ ಹಾಡಿದಂತೆ ಕಾಣಿಸ್ತಾ ಇದೆ. ಇಬ್ಬರ ಸ್ವರ ಒಂದೇ ಸ್ವರದಂತೆ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಎಂಬುದಾಗಿ ಸಂತೋಷಪಟ್ಟರು. ರಾಮಾಯಣದ ಮಂಗಳ ಮಹೋತ್ಸವ ಬಂತು. ಋಷಿಗಳೆಲ್ಲ ಎದ್ದು ಮಕ್ಕಳಿಗೆ ಏನಾದ್ರು ಚಿಕ್ಕ ಕಾಣಿಕೆ ಕೊಡಬೇಕಲ್ಲ, ಗುರು ಕಾಣಿಕೆ. ಏನು ಕೊಟ್ಟರು ಅಂತ ಕೇಳಿದರೆ, ಇದು ಋಷಿಗಳ ಬಡತನಕ್ಕೆ ಒಂದು ಕನ್ನಡಿ ಹಿಡಿಯುವಂತೆ ಕೊಟ್ಟಿದ್ದಾರೆ ವಾಲ್ಮೀಕಿ. ಬಡತನ ಅಂದರೆ ಸೆಲ್ಫ್ ಇಂಪೋಸ್ಡ್ ಪಾವರ್ಟಿ. ಅತ್ಯಂತ ತೃಪ್ತ ಸರಳ ಜೀವನದ ಬ್ರಾಹ್ಮಣ ಶ್ರೇಷ್ಠರು ಹಣ ಗಳಿಕೆಗೆ ಗಂಟು ಬೀಳದೆ ಅವರ ಜೀವನ ನಡೆಯೋದಕ್ಕೇನು ಬೇಕು ಅಷ್ಟು ಆಶ್ರಮದಲ್ಲಿ ಇದ್ದೇ ಇತ್ತು. ಅನ್ನ ವಸತಿ ಮುಂತಾದವು. ತಮಗೆ ಉಚಿತವಾದ ರೀತಿಯಲ್ಲಿ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಏನೇನು ಬಹುಮಾನ ಕೊಟ್ಟರು? ಒಬ್ಬರು ಕಮಂಡಲು ಕೊಟ್ಟರು, ಒಬ್ಬರು ಉಟ್ಕೊಳ್ಳೋ ನಾರ್ಮಡಿ ಕೊಟ್ಟರು, ವಲ್ಕಲಂ ಚೀರಂ ಅನ್ಯ, ಇನ್ನೊಬ್ಬ ಔದುಂಬರೀಂ ಬೃಸೀಮನ್ಯ. ಅತ್ತಿ ಮರದ ತೊಗಟೆಯಿಂದ ಮಾಡಿದ ಕೂತ್ಕೊಳ್ಳೋಕೆ ಬೇಕಾದಂಥ ಒಂದು ಹಾಸು. ಕೃಷ್ಣಾರ್ಜುನಿಗೆ ಸಬ್ಸ್ಟ್ಯೂಟ್ ಅದು. ಅತ್ತಿ ಮರದ ತೊಗಟೆ ಬಹಳ ಮೃದುವಾಗಿರುತ್ತೆ. ದತ್ತಾತ್ರೇಯ ವಾಸಸ್ಥಾನ ಅದು ಬೃಸಿ ಕೂತ್ಕೊಳ್ಳುವಂಥದ್ದು. ಕೆಲವರು ಗರ್ಭೆ ಮುಷ್ಟಿ ಕೊಟ್ಟರು, ಕೆಲವರು ಹುಡುಗರಿಗೆ ಜುಟ್ಟು ಕಟ್ಟಿಕೊಳ್ಳುವುದಕ್ಕೆ ಬೇಕಾದ ಬಾಳೆದಾರನ್ನು ಕೊಟ್ಟರು. ಜಟಾಬಂಧನಂ, ಬುದ್ಧಿ ಇದೆಯ ಋಷಿಗಳಿಗೆ. ಬ್ರಾಹ್ಮಣರಾಗಿದ್ದಾರೆ ನೋಡಿ, ಸಣ್ಣ ಹುಡುಗರು ಜಡೆ ಕಟ್ಕೊಳ್ಳೋಕೆ ಬೇಕಾದ ನಾರು ಕೊಟ್ಟಿದ್ದಾರೆ ಕೆಲವರು.
ಇನ್ನೊಬ್ಬ ಸಂಕೋಚ ಪಟ್ಕೊಂಡು ಹುಡುಗರನ್ನು ಕಡಿದು ಕೌಪೀನವನ್ನು ಕೊಟ್ಟ ಬಂದಿದ್ದಾರೆ ವಾಲ್ಮೀಕಿ. ಅಂದರೆ ಬ್ರಾಹ್ಮಣರು ಹೀಗಿದ್ರೆ ಬ್ರಾಹ್ಮಣರು. ಹಣಕ್ಕೆ ಗಂಟು ಬಿದ್ದರೆ ಬ್ರಾಹ್ಮಣ್ಯ ಹೋಯ್ತು, ಸಂಪಾದನೆ ಗಂಟು ಬೀಳಬಾರದು. ಜಟಾಬಂಧನಂ, ಇನ್ನೊಬ್ಬ ಮಗು ಕೊಡೋಕೆ ಏನೂ ಇಲ್ಲಪ್ಪ ಅಂತ ತಬ್ಬಿಕೊಂಡು ಕಣ್ಣೀರು ಹಾಕಿ ಆಯುಷ್ಯಮಪರೇ, ದೀರ್ಘಾಯುಷ್ಮಂತನಾಗಿ ಬಾಳುವಂದರು. ಹೀಗೆ ಯಾರ್ಯಾರು ಏನೇನಿತ್ತೋ ಆ ಮಕ್ಕಳನ್ನು ಸಂತೋಷಪಡಿಸಿದ್ದಾರೆ. ತುಂಬ ಪ್ರಶಾಸನ ಮಾಡಿದ್ದಾರೆ. ಅಭಿಗೀತ ವಿದಂಗೀತಂ ಸರ್ವಗೀತೇಶು ಕೋವಿದವು. ಹುಡುಗರು ರಾಮಾಯಣವನ್ನೇ ಹಾಡಿದರು. ಸರ್ವಗೀತೇಶು ಕೋವಿದವು, ಯಾವ್ಯ ಕಾವ್ಯ ಕೊಟ್ಟರು ಹಾಡುಬಲ್ಲರು. ಸಂಗೀತ ಚೆನ್ನಾಗಿ ಗೊತ್ತಿದೆ, ರಾಗಗಳನ್ನು ಬದಲಿ ಮಾಡ್ತಾ ಇದ್ದಾರೆ. 3 ಶ್ಲೋಕ 4 ಶ್ಲೋಕ ಆಗೋ ಹೊತ್ತಿಗೆ ರಾಗ ಬದಲಿ ಮಾಡೋದು, ತಂದೆಯವ್ರು ಆಗೋದು ರಾಮಾಯಣವನ್ನು. ಮುಂದಕ್ಕೆ ಹೋಗ್ತಾಲೇ ಇರಲಿಲ್ಲ ಗ್ರಂಥ. ಇಲ್ಲಿ ಎದೆಗೆ ಉತ್ತರಿಯ ಕಟ್ಟಿಬಿಟ್ಟು ಕೂತ್ರೆ, ಏಕಾಸನದಲ್ಲಿ ಕೂತ್ರೆ 6 ಗಂಟೆ 8 ಗಂಟೆ ಕಾಲ ಜಾಗ ಬಿಟ್ಟು ಹೇಳ್ತಿರ್ಲಿಲ್ಲ. ಕೇಳುವಾಗ ಅರ್ಥ ಆಗಲಿ ಬಿಡಲಿ, ರಾಗಶ್ರವಣವಾಗಬೇಕು. ಹಾಗೆ ಓದ್ತಾ ಇದ್ರು ರಾಮಾಯಣವನ್ನು. ಬಿನ್ ಕಂಡೀಷನ್ ದಟ್ ತಿಳಿಲಿ ಬಿಡಲಿ ಅವ್ರು ಓದ್ತಾ ಇದ್ದಿದ್ದು ಕೇಳಬೇಕು. ಕಾಂಬೋದಿ ಭೈರವಿ ತೋಡಿ ರಾಗ ತಗೊಂಡ್ರೆ ಆ ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಅವ್ರು ಮಾಡ್ತಕ್ಕಂಥ ರೀತಿ. ಕೆಲವರು ಹೇಳಿದರು, ಈ ಕಾವ್ಯ ಎಲ್ಲಿ ಶುರುವಾಗ್ತದೆಯೋ ಅಲ್ಲೇ ಮುಕ್ತಾಯವಾಗ್ತಾ ಇದೆಯಲ್ಲ, ಇದು ಒಂದು ಆಶ್ಚರ್ಯ. ಇದು ಆಶ್ಚರ್ಯವಿದಮಾಖ್ಯಾನಂ ಮುನಿನಾ ಸಂಪ್ರಕೀರ್ತಿತಂ ಪರಂ ಕವೀನಾಮಾಧಾರಂ ಸಮಾಪ್ತಂಚ ಯಥಾಕ್ರಮಂ. ಶುರುವಾಗೋದು ಒಂದು ಕಡೆ, ಮುಕ್ತಾಯ ಆಗೋದು ಒಂದು ಕಡೆ. ಅಸಂಬದ್ಧ ಪ್ರಲಾಪಗಳು ನಡುವೆ ಹಾಗಿದ್ದರೆ ಕಾವ್ಯ ಆಗೋದಿಲ್ಲ. ಅಲ್ಲಿ ಹೇಳಿದರೆ ಮುಗಿಸ್ತಾ ಇಲ್ವಲ್ಲ. ಒಂದು ಪಾಯಿಂಟ್ ತೆಗೆದ್ರೆ ಆ ಪಾಯಿಂಟ್ಗೆ ಬರಬೇಕು, ಲೂಸ್ ಎಂಡ್ಸ್ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವರು ಇದೆ ಅಂತ ಆಕ್ಷೇಪ ಮಾಡ್ತಾರೆ, ಅವ್ರಿಗೆ ಉತ್ತರ ಕೊಡ್ತೇವೆ, ಸಮಯ ಬಂದಾಗ ಹೇಳ್ತೇವೆ ನಾವು. ವಾಲ್ಮೀಕಿ ರಾಮಾಯಣದಲ್ಲಿ ದೂಷಣೆಯನ್ನು ಯಾರು ಹೇಳಿದ್ರೆ ಮೈ ಉರಿದು ಹೋಗ್ತದೆ ನನಗೆ. ಇದಕ್ಕೆ ವಾಲ್ಮೀಕಿ ತಾನಾಗಿ ಹೇಳಬೇಕು ಅಂತ ಹೇಳಿದ್ದಲ್ಲ, ಭಗವತ್ ಪ್ರೇರಣೆಯಿಂದ ಬಂದದ್ದು. ದೇರ್ ಆರ್ ಸಿಂಪ್ಲಿ ನೋ ಲೂಸ್ ಎಂಡ್ಸ್. ಎಲ್ಲಿ ಮುಟ್ಟಿದ್ರೆ ಅದು ಜಡೆ ಹೆಣದ ಹಾಗೆ ಒಂದೇ ರೀತಿಯಲ್ಲಿ ಹೋಗ್ತಕ್ಕದ್ದು. ವಿಚಿತ್ರಾರ್ಥವದಂ ಸಮ್ಯಕಿ ಗಾಯಕರು ಸಮಚೋದಯತಿ. ವಿಚಿತ್ರಾರ್ಥವದ ಒಂದು ಪದ, ಒಂದು ಶಬ್ದ ಒಂದು ಕಡೆ ಬಂದಿರುತ್ತೆ, ಅದಕ್ಕೆ ನಾನಾರ್ಥಗಳುಂಟು. ಒಂದು ಅರ್ಥ ಹಿಡಿಯೋದು ಸಾಕಾಗತ್ತೆ ನಮಗೆ. ಇಷ್ಟೊಂದು ಅರ್ಥ ಇಲ್ಲಿದೆಯೇ ಅಂತ ನಿಮ್ಗೆ ಸಂಶಯ ಬರುತ್ತೆ. ಇಲ್ಲದೆ ಎದ್ದು ಹೇಳ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡ್ತೀರಿ. ಮನೆಗೆ ಹೋಗುವಷ್ಟರಲ್ಲಿ ಇಲ್ಲ ಅವರು ಹೇಳಿದ್ದೆ ಸರಿ ಅಂತ ನಿಮಗೆ ಅನಿಸುತ್ತೆ. ವಾಲ್ಮೀಕಿ ಹೇಳಿದ ಶೋಕೋಕ್ತಿಯಲ್ಲಿ ಶ್ಲೋಕ ಇರಬಹುದು ಅಂತ ಅವರಿಗೇ ಗೊತ್ತಿರಲಿಲ್ಲ. ಕವಿಗಿಂತ ಕಾವ್ಯ ದೊಡ್ಡದು, ಅಲ್ಲೇ ಪ್ರೂವ್ ಮಾಡಿಬಿಟ್ರು. ಒಂದು ಶ್ಲೋಕದ ಅರ್ಥವನ್ನು ಇಷ್ಟೇ ಅಂತ ಹೇಳೋದಕ್ಕೆ ಕವಿ ಯಾರು? ನಿಮ್ಮ ಕೈ ಕಾವ್ಯ ಬಂತು, ನೀವು ಮಗುವನ್ನು ಹಡಿತೀರಿ ತಾಯಿ. ಈ ಮಗುವಿನ ಹೃದಯವನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಮಗು ಬೆಳೆದು ದೊಡ್ಡವನಾದ್ಮೇಲೆ ಅವನು ನಿಮಗಿಂತ ದೊಡ್ಡವನಾಗ್ತಾನೆ. ಕವಿ ಹಣದ ಕಾವ್ಯ ಕವಿಗಿಂತ ದೊಡ್ಡದು ಇದು ಹೇಳ್ತಾರೆ ನಮ್ಮ ಮೀಮಾಂಸಗಾರರು. ಇಂಥ ರಾಮಾಯಣವನ್ನೇ ಕೇಳಬೇಕು ಎಂಬುದಾಗಿ ಇಲ್ಲಿ ಪ್ರಚೋದನೆಯಾಯಿತು. ಋಷಿಗಳೆಲ್ಲ ಕೇಳಿದರು, ಸಂತೋಷಪಟ್ಟರು. ಪ್ರಾಯಶಃ ವಾಲ್ಮೀಕಿಗೂ ಹೇಳಿದರು, ಹೇ ಭಗವನ್, ಇದನ್ನು ಹುಡುಗರು ಇಲ್ಲಿ ಹೇಳೋದು ದೊಡ್ಡದಲ್ಲ, ಇದನ್ನು ರಾಮನೇ ಕೇಳಬೇಕಲ್ಲ ಅಂತ ಋಷಿಗಳಿಗೂ ಬಯಕೆಯಾಯಿತು. ಇದು ಹೇಳ್ತಾ ಹೇಳ್ತಾ ರಾಮಾವತಾರ ಮುಗೀತಾ ಉತ್ತರಕಾಂಡಕ್ಕೆ ಬರ್ತಾ ಇದ್ದೇವೆ ನೋಡಿ. ಉತ್ತರಕಾಂಡ ತಗೊಂಡು ಮತ್ತೆ ಬಾಲಕಾಂಡಕ್ಕೆ ಬರ್ತೇವೆ. ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚಿಸಿ ಮುಗಿಸುವ ಹೊತ್ತಿಗೆ ಶತ್ರುಘ್ನ ಅಯೋಧ್ಯೆಯಿಂದ ಬಂದ. ಏನಪ್ಪಾ ಸಮಾಚಾರ ಅಂದರು. ಏನಿಲ್ಲ, ನಮ್ಮ ಪ್ರಭುಗಳು ಕೊನೆಯ ಅಶ್ವಮೇಧಯಾಗವನ್ನು ಸಂಕಲ್ಪ ಮಾಡಿದ್ದಾರೆ, ತಾವು ಶಿಷ್ಯ ಸಮೇತರಾಗಿ ದಯಮಾಡಿಸಬೇಕಂತೆ. ಇದು ಪತ್ರಿಕೆ ಸಮರ್ಪಣೆ ಮಾಡಿ ಗುರುಪಾದಕ್ಕೆ ನಮಸ್ಕಾರ ಮಾಡಿದ. ವಾಲ್ಮೀಕಿಗಳಿಗೆ ಕಣ್ಣಲ್ಲಿ ನೀರು ಉಂಟಾಯಿತು. ಆಹಾ, ಇದು ಭಗವತ್ ಸಂಕಲ್ಪ. ಎಷ್ಟು ಆಶ್ಚರ್ಯವಿದೆ ಇದು. ನಾನು ಪ್ರವಚನಗಳಲ್ಲಿ ಎಷ್ಟೋ ಹೇಳೋಕ್ಕಾಗೋದಿಲ್ಲ. 1 ತಿಂಗಳು ಕೊಟ್ಟಿದ್ದೀರಿ ಮಹಾರಾಯರು. ಇಲ್ಲೊಂದು ವಿಷಯ ಹೇಳ್ತೇನೆ. ಅನೇಕ ಕವಿಗಳು ನಮ್ಮ ಕನ್ನಡದ ತೊರವೆ ರಾಮಾಯಣವನ್ನು ಮೊದಲುಗೊಂಡು ಮುಗ್ಗರಿಸಿದ 100 ಭಾಗಗಳು ವಾಲ್ಮೀಕಿಯಲ್ಲಿ. ಒಂದು ಪ್ರಶ್ನೆ ಕೇಳಿದ್ರೆ ನೀವು ಯಾರು ಉತ್ತರ ಕೊಡಲಾರಿ. ಅಂಥ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂತ ಕೇಳಬೇಡಿ. ಆ ಪ್ರಶ್ನೆ ಯಾಕೆ ಕೇಳ್ತೀರಿ ಅಂದರೆ ಉತ್ತರ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೋಸ್ಕರವಾಗಿ. ರಾಮಚಂದ್ರ ಸ್ವಾಮಿಯ ಕೊನೆಯ ಅಶ್ವಮೇಧ ಎಲ್ಲಿ ನಡೆಯಿತು? ಯಾರು ಹೇಳ್ತೀರಾ ಒಬ್ರು? ಬ್ಯೂಟಿಫುಲ್. ನಾ ಹೇಳಿದ್ದೆಲ್ಲೋ ಕೇಳಿರ್ಬೇಕು ನೀವು. ನೈಮಿಷಾರಣ್ಯದಲ್ಲಿ ನಡೆಯಿತು. 2ನೇ ಪ್ರಶ್ನೆ ಯಾತಕ್ಕೆ ಅಂತ ಹೇಳ್ತೀರಾ? ಪೌಂಡರೀಕಾಶ್ವಮೇಧಾಭ್ಯಾಂ
ವಾಜಪೇಯೇನ ಚಾಸಕೃತಿ ಅನ್ಯೈಶ್ಚ ವಿವಿಧೈರ್ಯಜ್ಞೈಃ ಅಯಜತ್ ಪಾರ್ಥಿವಾತ್ಮಜಃ ರಾಜ್ಯಂಚ ದಶಸಹಸ್ರಾಣಿ ಪ್ರಾಪ್ಯ ವರ್ಷಾಣಿ ರಾಘವ ಶತಾಶ್ವಮೇಧಾನಾಜಕ್ರೆ ಸದಶ್ವಾನ್ಭೂರಿ ದಕ್ಷಿಣಾನ್. ಪಟ್ಟಾಭಿಷೇಕ ಸ್ವರ್ಗದಲ್ಲಿ ಹೇಳ್ತಾರೆ ಪೌಂಡರೀಕ ಅಶ್ವಮೇಧ ಇವುಗಳನ್ನು 100 ಸಲ ಮಾಡಿದ್ದ ರಾಮಚಂದ್ರ. ದಕ್ಷಿಣೆ ತಗೊಂಡು ಹೋಗೋದಕ್ಕೆ ಭಾರ ಆಗಿ ಬ್ರಾಹ್ಮಣರು, ಮಹಾರಾಯ ನಿನ್ನ ಯಜ್ಞಾರು ಸಾಕು ಮಾಡು, ದಕ್ಷಿಣೆಯಾದರೂ ಕಮ್ಮಿ ಮಾಡು, ನಮ್ಮ ಕೈಲಿ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಶತಾಶ್ವಮೇಧಾನಾಜ 100 ಅಶ್ವಮೇಧವನ್ನು ಮಾಡಿಬಿಟ್ಟ ರಾಮಚಂದ್ರ. ಅದನ್ನು ಅಲ್ಲೇ ಹೇಳಿದ್ದಾರೆ ಪಟ್ಟಾಭಿಷೇಕ ಸರ್ಗದಲ್ಲಿ. ಅಂದರೆ ನಾವು ಉತ್ತರಕಾಂಡಕ್ಕೆ ಈ ಪ್ರಸಂಗಕ್ಕೆ ಬರುವುದಕ್ಕೆ ಪೂರ್ವದವರೆಗೂ ಅಶ್ವಮೇಧಗಳಲ್ಲಿ ನಡೀತಾ ಇದ್ದವು, ಅಯೋಧ್ಯೆಯಲ್ಲಿ ನಡೀತಾ ಇದ್ದವು. ಸರೈವಾಶ್ಚ ಉತ್ತರೇ ತೀರೆ ಯಜ್ಞಭೂಮಿರ್ವಿಧೀಯತ. ದಶರಥ ರಾಮಜನನಕ್ಕೆ ಪೂರ್ವದಲ್ಲಿ ಒಂದು ಯಾಗವನ್ನು ಅಶ್ವಮೇಧವನ್ನು ಮಾಡಿದ. ಅದು ನಡೆದದ್ದು ಸರಯೂ ನದುವಿನ ಉತ್ತರ ತೀರದಲ್ಲಿ. ಅಯೋಧ್ಯೆಗೆ ಹೋಗಿದ್ದೀರಾ? 2 ಸಲ ಹೋಗುವ ಭಾಗ್ಯ ಉಂಟಾಯಿತು. 1ನೇ ಸಲ ಹೋದಾಗ ರಾಮಾಯಣದಲ್ಲಿ ಬರುವ ಎಲ್ಲ ಪಟ್ಟಾಭಿಷೇಕದ ಘಟ್ಟಗಳನ್ನು ಸೇರಿಸಿ ನದಿ ತೀರದ ಒಂದು ಗುಡಿಸಲಲ್ಲಿ ನಾನು ಪಟ್ಟಾಭಿಷೇಕವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಬಾಬರಿ ಮಸೀದಿ ಇನ್ನೂ ಇದ್ದಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಸಿಕ್ಕರು. ನಾನೆಲ್ಲ ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದವರು ರಿಸರ್ವ್ ಪೊಲೀಸ್ನಲ್ಲಿ ತಮಿಳುನಾಡಿನವನೊಬ್ಬ ಇದ್ದ. ರಾಮಾವತಾರವಾದ ಈ ಡೂಮ್ ಇದೆಯಲ್ಲ, ಇದರ ಮಧ್ಯದಿಂದ ಒಂದು ಇಡೀ ಮಣ್ಣು ಮೃತ್ತಿಗೆ ನನಗೆ ಕೊಡು ಅಂತ ಕೇಳಿದೆ. ನಾ ಗುಡ್ಲಿ ತಗೊಂಡಾಗದ್ರೆ ಆಕ್ಷೇಪ ಮಾಡ್ತಾರೆ, ನೀವು ಆ ಕಡೆ ಎಲ್ಲಿ ತಂದು ಕೊಡ್ತೇನೆ ಅಂತ ಅವನು ಕಳ್ಳತನ ತಂದು ಕೊಟ್ಟ. ಅದನ್ನು ಅಷ್ಟಕೋಣಾಕಾರದ ಪೆಟ್ಟಿಗೆಯಲ್ಲಿಟ್ಟು ಅಷ್ಟಾಚಕ್ರಾರವದ್ವಾರ ದೇವಾನಾಂ ಪೂರ್ಯೋಧ್ಯ, ನಮ್ಮ ಮನೆಯಲ್ಲಿ ಅಷ್ಟಚಕ್ರದ ಪೆಟ್ಟಿಗೆಯಲ್ಲಿ ಆ ಮೃತ್ತಿಗೆಯನ್ನಿಟ್ಟು ಸ್ವಾಮಿ ರಾಮಚಂದ್ರನನ್ನು ಪ್ರತಿಷ್ಠೆ ಮಾಡಿದ್ದೇವೆ. ನಾನು ಅಯೋಧ್ಯೆಯಲ್ಲೇ ಇದ್ದೇನೆ ಅಂತ ಭಾವ. ಅಯೋಧ್ಯೆಯಲ್ಲೇ ಪ್ರಾಣ ಬಿಡಬೇಕು ಅಂತ ಸಂಕಲ್ಪ, ದೇವರಿಷ್ಟ. ಅಯೋಧ್ಯೆಯಲ್ಲಿ ಇದ್ದು ಬಿಡಬೇಕು ಅದು ಹೇಳ್ತಾನೆ ನನ್ನ ಸಂಕಲ್ಪವನ್ನು ದೇವರು ಬೇರೆ ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಮನೆಗೆ ಅಯೋಧ್ಯೆ ಅಂತ ಹೆಸರಿಟ್ಟೆ ಧಾರವಾಡದಲ್ಲಿ. ಅಲ್ಲಿಂದ ಗೆಟೌಟ್ ಮಾಡಿದ ಭಗವಂತ 13 ವರ್ಷ ಆದಮೇಲೆ. ನನ್ನ ಮಗ ಇಲ್ಲೊಂದು ಮನೆ ಕಟ್ಟಿ ಅದಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿದ್ದಾನೆ. ಅಪ್ಪನಿಗೆ ಬೇಜಾರಾಗದೇ ಇರಲಿ ಅಂತ ಅಯೋಧ್ಯ. ಅದರ ಆಕರ್ಷಣೆ ಏನು ಹೇಳಿಲ್ಲ. 2 ಸಲ ಹೋಗಿದ್ದೇನೆ. ಸುಮಾರು 7,500 ರಾಮದೇವರ ಗುಡಿಗಳಿವೆ ಅಯೋಧ್ಯೆಯಲ್ಲಿ ಮಹಾರಾಜರೇ. more than 7,500 Rama temples. Every house is a temple. ನೀವು ಸಾಯಂಕಾಲ ಸಂಧ್ಯಾವನ್ನು ಮಾಡಿಕೊಂಡು ಒಂದು ಸುತ್ತು ಅಯೋಧ್ಯೆಯಲ್ಲಿ ಬಂದರೆ ಪ್ರತಿ ಒಂದು ಮನೆಯಲ್ಲಿ ತುಳಸಿ ರಾಮಾಯಣವನ್ನು ಹಾರ್ಮೋನಿಯಂ ತಬಲಾ ಇಟ್ಟುಕೊಂಡು ಹಾಡ್ತಾ ಇರೋದನ್ನು ಕೇಳ್ತೀವಿ. ಭಾಗ್ಯವಂತರು. ಸಾಯಂಕಾಲದ ಹೊತ್ತು ನೀವು ಸುತ್ತಾಡಬೇಕು. ರಾಮಚಂದ್ರ ದರ್ಬಾರ್ ನಡೆಸಿದ ಜಾಗ, ಅವನ ಜನನವಾದ ಜಾಗ ಒಂದೊಂದು ತೋರಿಸ್ತಾರೆ ಅಯೋಧ್ಯೆಯಲ್ಲಿ. ಜಾಮನಿ ರಾಮದಾಸ್ಜಿ ಮಹಾಂತ್ ಎಂಬುವ ಮಹಾಭಕ್ತರು, ಉತ್ತರಾದಿ ಮಹಾಂತರು, ರಾಮಾನಂದೀಯ ಪರಂಪರೆಯವರು. ನಾವು ಹೋದಾಗ ಬಡೂತಿ ಶರೀರ ಒಂದು ಗೋಣಿಚೀಲದ ಮೇಲೆ ಕೂತಿರೋರು. ವಾಲ್ಮೀಕಿ ಭವನ್ ಅಂತ ಕಟ್ಟಿಸಿದ್ದಾರೆ. 3 ಅಂತಸ್ತಿನ ಕಟ್ಟಡ. ಆಗಿನ ಕಾಲದಲ್ಲಿ 15-20 ವರ್ಷಕ್ಕೆ ಹಿಂದೆ ಅದು 6 ಕೋಟಿ ರೂಪಾಯಿ ಆಯ್ತಂತೆ. ಅದರ ಸ್ವಾರಸ್ಯ ಏನು ಅಂದರೆ, ಇಲ್ಲಿ ಗೋಡೆಗಳಿಗೆ ಈ ಸೌಂಡ್ ಪ್ರೂಫ್ ಹಾಕಿರೋ ಹಾಗೆ ನೆಲದಿಂದ ಈ ಸ್ಪೀಕರ್ ಇರುವಷ್ಟು ಎತ್ತರಕ್ಕೆ ಅಮೃತಶಿಲೆಯ ಕಲ್ಲುಗಳನ್ನು ಜೋಡಿಸಿ 3 ಅಂತಸ್ತಿಗೂ ಕೆಳಗಿಂದ ನೀವು ಒಂದು ಕಡೆ ರೌಂಡ್ ಹಾಕ್ತಾ ಮೇಲಕ್ಕೆ ಹೋದರೆ ಸಮಗ್ರ ವಾಲ್ಮೀಕಿ ರಾಮಾಯಣವನ್ನು ಬರಿಗಣ್ಣಿನಲ್ಲಿ ಕನ್ನಡಕ ಇಲ್ಲದೆ ಓದುವಂತೆ ಒಂದೊಂದು ಶ್ಲೋಕದ ಮೇಲೆ ಬಂಗಾರವನ್ನು ಮೆತ್ತಿಸಿ ವಾಲ್ಮೀಕಿ ರಾಮಾಯಣವನ್ನು ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣದ ಮ್ಯೂಸಿಯಂ ಮಾಡಿದ್ದಾರೆ. ಪ್ರತಿಯೊಂದು ಜಗತ್ತಿನ ಭಾಷೆಯಲ್ಲಿರುವ ಸಕಲ ರಾಮಾಯಣಗಳನ್ನು ಒಂದು ಕಡೆ ಸಂಗ್ರಹಿಸಿಟ್ಟಿದ್ದಾರೆ. ಅದನ್ನು ದರ್ಶನ ಮಾಡುವುದಕ್ಕೋಸ್ಕರವಾಗಿ ಆದರೂ ದಯವಿಟ್ಟು ಅಯೋಧ್ಯೆಗೆ ಹೋಗಿ ಬನ್ನಿ. ನೀವು ನಾಳೆ ಹೊರಡೋದಾದರೆ ನೀವು ಬಂದ ಮೇಲೆಯೇ ಮತ್ತೆ ಪ್ರವಚನ ಶುರು ಮಾಡ್ತೀವಿ. ಅಯೋಧ್ಯೆ ದೇವಾನಾಂ ಪೂರಯೋಧ್ಯ. ಇದು ದೇವತೆಗಳು ಮುಂದೆ ಬರುತ್ತೆ ವರ್ಣನೆ. ಅಲ್ಲಿ ಸರಯೂ ನದಿ ಒಂದು ವಿಚಿತ್ರವಾದ ನದಿ. ಸರಯೂ ನದಿ ಎಲ್ಲಿ ಹುಟ್ಟುತ್ತೆ ಅನೇಕರಿಗೆ ಗೊತ್ತಿಲ್ಲ. ಅದು ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಹಿಮವತ್ ಪರ್ವತದ ಎತ್ತರ ಮೇಲ್ಗಡೆಯಲ್ಲಿ ಮಾನಸ ಸರೋವರ, ಹಿಮಾಲಯ ಪರ್ವತದಲ್ಲಿ ಯಾವುದೋ ಒಂದು ಕಣ್ಣಿನಿಂದ ಹುಟ್ಟಿ ಬರ್ತದೆ ಈ ಸರಯೂ ನದಿ.
ಅದರಷ್ಟು ಸಿಹಿ ತೀರ್ಥ ಭಾರತ ದೇಶದಲ್ಲಿ ಇನ್ಯಾವುದೇ ನದಿಗೆ ಇಲ್ಲ. ಮೊಸಳೆಗಳು ಹೆಚ್ಚು, ಒಳಗೆ ಹೋಗಬೇಡಿ, ಈಜೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ, ತೀರ್ಥಪಾನ ಮಾಡಿ. ಆ ನದಿಯ ಜಾಣತನ ಎಂಥದ್ದು ಅಂದರೆ, ನದಿ ಎತ್ತರದಲ್ಲಿದೆ, ಊರು ತಗ್ಗಿನಲ್ಲಿದೆ ಅಯೋಧ್ಯೆ. ಆ ನದಿ ಹೇಗೆ ಹರಿಯುತ್ತೆ ಅಂದರೆ, ಊರಿನ ಕಡೆಗೆ ತಂಗಾಳಿಯನ್ನು ಬೀಸಿ ಆ ಕಡೆ ಖಾಲಿ ಇರುವ ದಡಕ್ಕೆ ಮರಳನ್ನೆಲ್ಲ ಹೊಡೆದುಕೊಂಡು ಹೋಗ್ತದೆ. ಮರಳೆಲ್ಲ ಆ ಕಡೆಗೆ ರಂಗೋಲಿ ಹಾಕೋದಕ್ಕೆ ಶುರುವಾದ ಮರಳಿದ್ದ ಹಾಗೆ ಗಾಳಿ ಬರ್ತದೆ. ಆ ಗಾಳಿ ತೋರು ಆ ಮರಳೆಲ್ಲ ಅಲ್ಲಿ ಹೋಗುತ್ತೆ. ಊರು ತಂಪಾಗಿರುವಂಥ ಅದ್ಭುತವಾದ ಊರು. ಆ ಮರಳಿನ ರಾಶಿ ಮೇಲ್ಗಡೆ ಸರೈವಾಷ್ಟ ಉತ್ತರೇ ತೀರೆ ಯಜ್ಞಭೂಮಿರ್ವಿಧೀಯತಾಂ, ಅಲ್ಲಿ ಅಶ್ವಮೇಧ ಬಂಟುವನ್ನು ಕಟ್ತಾ ಇದ್ರು ದಶರಥ ಯಾಗಗಳು. ಅವ್ರ ಪೂರ್ವ ಮಾಂಧಾತ, ಭಗೀರಥ, ದಿಲೀಪ, ಸಗರ ಮೊದಲಾದವರೆಲ್ಲ ಅಶ್ವಮೇಧ ಮಾಡಿದ್ದು ಅದೇ ಜಾಗದಲ್ಲಿ. ರಾಮಚಂದ್ರ ಸ್ವಾಮಿ ತನ್ನ ಅನೇಕ ಅಶ್ವಮೇಧಗಳನ್ನು ಮಾಡಿದ್ದು ಅಲ್ಲಿ. ಆದರೆ ಕೊನೆಯ ಅಶ್ವಮೇಧವನ್ನು ಗೋಮತಿ ತೀರದಲ್ಲಿ, ನೈಮಿಷಾರಣ್ಯದಲ್ಲಿ, ಚಕ್ರತೀರ್ಥವೆಂಬ ಜಾಗದಲ್ಲಿ ಮಾಡಿದ್ದಾನೆ. ಇದರ ಸ್ವಾರಸ್ಯ ತುಂಬ ಇದೆ. ವಾಲ್ಮೀಕಿ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಇವತ್ತು ಹೇಳ್ತಾ ಕೂತ್ರೆ ಉಪನ್ಯಾಸ ಎಲ್ಲ ಅದೇ ಆಗುತ್ತೆ. ಇನ್ನು ಕಥೆ ಮುಂದಕ್ಕೆ ಹೋಗಬೇಕು, ಸಮಯ ಬಂದಾಗ ಹೇಳ್ತೇನೆ, ನೋಡಿಕೊಂಡು ಸರ್ ತೆಗಿಬೇಕು. ಸ್ವಸ್ತಿ ಪ್ರಜಾಭ್ಯಾಸ ಇಲ್ಲೇ ಹೇಳೋದಲ್ಲ. ಆಹ್ವಾನ ಬಂದ್ಬಿಡ್ತು ವಾಲ್ಮೀಕಿ. ವರ್ತಮಾನೇ ತಥಾ ಭೂತೆ ಯಜ್ಞೇ ಚ ಪರಮಾದ್ಭುತೆ ಸಶಿಷ್ಯ ಜಗಾಮಾಶು ವಾಲ್ಮೀಕಿ ಮುನಿಪುಂಗವ. ಮುಂದೆ ಕಥೆ ಇದು, ಅದರ ಹಿಂದಿನ ಕಥೆ ಹೇಳ್ತೇನೆ, ನೀವು ಬರಬೇಕಂತೆ ಅಂತ ಹೇಳಿ ಕಳಿಸಿದ ರಾಮಚಂದ್ರ. ಅಲ್ಲಿ ಹೇಗೆ ಕಟ್ಟಿದ್ದಾರೆ ಆ ಊರನ್ನು, ಹೊಸ ಊರನ್ನು ಗೋಮತಿ ನದಿ ತೀರದಲ್ಲಿ ಅಯೋಧ್ಯೆಯಂತೆ ಯಥಾವತ್ ಸೃಷ್ಟಿ ಮಾಡಿಟ್ಟಿದ್ದಾರೆ. ಹಣಕ್ಕೇನು, ಒಂದು ಕಾಂಗ್ರೆಸ್ ವರ್ಷದ ಸಮ್ಮೇಳನ ಏರ್ಪಡಿಸಿದರೆ ಒಂದು ಅಹಿಂದ ಸಮ್ಮೇಳನಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ನೋಡಿದ್ದೀರಿ ನೀವು. ರಾಮಚಂದ್ರನ ಅಶ್ವಮೇಧ 1 ವರ್ಷ ನಡೆಯುವಂತಹ ಅಶ್ವಮೇಧಕ್ಕೆ ಹೊಸ ನಗರ ನಿರ್ಮಾಣವಾಗಿದೆ. ಅದರಲ್ಲಿ ಆ ಅಶ್ವಮೇಧ ಅತ್ಯಪೂರ್ವವಾದದ್ದು, ಇದು ಕೊನೆಯದು ಅಂತ ಪ್ರಭು ಮನಸ್ಸಲ್ಲಿ ಮಾಡಿಕೊಂಡಿದ್ದಾನೆ. ಅನೇಕರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ ಸುಗ್ರೀವನ ಮೊದಲು ಬರಮಾಡು. ಉಳಿದಿದ್ದ ಅಶ್ವಮೇಧಗಳಿಗೆ ಅವರನ್ನೆಲ್ಲ ಕಳೆದಿರಲಿಲ್ಲ. ವಾರ್ಷಿಕ ನಡೀತಾ ಇತ್ತು ಹಾಗೆ. ಅದು ಸುಗ್ರೀವನನ್ನು ಕರೆಸು. ಎರಡನೇದು ಅದು ಅಷ್ಟೇ ಅಲ್ಲ, ಕಿಷ್ಕಿಂಧೆಯಲ್ಲಿರುವ ಸಕಲ ವಾನರ ವೀರರ ಸಮೇತ ಬರಬೇಕು ಅಂತ ಹೇಳು, ಕೊನೆಯ ಅಶ್ವಮೇಧ ನೋಡಲಿ. ಎರಡನೇದು ವಿಭೀಷಣನಿಗೆ ಬರ ಹೇಳು, ಅತ್ಯಂತ ಪ್ರಿಯವಾದ ಕೆಲಸ ಮಾಡಿದ್ದಾನೆ. ದಾಕ್ಷಿಣಾತ್ಯರು, ಪೂರ್ವಾತ್ಯರು, ಅನೇಕ ದೊರೆಗಳು ಯಾರ್ಯಾರಿದ್ದಾರೆ ನಮ್ಮ ಸಾಮಂತರು ಎಲ್ಲರನ್ನ ಬರಮಾಡು. ಎಲ್ಲ ಋಷಿಗಳನ್ನು, ಮುನಿಗಳನ್ನು ಬರಮಾಡು. ಒಂದು ಗುರುಕುಲವನ್ನು ಬಿಡಬೇಡ ಲಕ್ಷ್ಮಣ, ಎಲ್ಲರೂ ಬಂದು ಸೇರಬೇಕು ಯಜ್ಞವಾಟಿಕೆಯಲ್ಲಿ. ಯಜ್ಞಮಾಟಶ್ಚ ಸುಮಹಾನ್ ಗೋಮತ್ಯ ನೈಮಿಷೇವನೇ. ಇಲ್ಲಿದೆ ನೋಡಿ ಪ್ರಮಾಣ. ನಾನು ವಾಲ್ಮೀಕಿಯನ್ನು ಎದುರಿಗಿಟ್ಕೊಂಡು ಒಂದು ಮಾತು ಸುಳ್ಳನ್ನು ಹೇಳುವನಲ್ಲ. ಹೇಳಿದ ದಿವಸ ನನ್ನ ಬಾಯಲ್ಲಿ ರಾಮ ಹೊರಟು ಹೋಗ್ತಾನೆ. ಪ್ರಮಾಣ, ಬಾಯಲ್ಲಿ ರಾಮಾಯಣ ಗೊತ್ತಿದ್ದು ಪುಸ್ತಕ ಹಾಕಿಟ್ಕೊಳ್ತಾರೆ ಎದುರಿಗೆ ಅಂತ ನಿಮಗೆ ನಂಬಿಕೆ ಬರಬೇಕು. ಇದು ಓದಿದ್ರೆ ಗೊತ್ತಾಗುತ್ತೆ. ಗೋಮತ್ಯ ನೈಮಿಷೇ. ನಮ್ಮ ದೇಶದ ಎಲ್ಲ ಪುರಾಣಗಳನ್ನು ಸೂತ ಪೌರಾಣಿಕರು ದ್ವಾಪರ ಯುಗದಲ್ಲಿ ವ್ಯಾಸ ಶಿಷ್ಯರಾಗಿ ನಮಗೆಲ್ಲರಿಗೂ ಉಪದೇಶ ಮಾಡಿದ್ದಾಗ ನೈಮಿಷಾರಣ್ಯ, ಅರಣ್ಯ ರೂಪದಲ್ಲಿದ್ದಾರೆ ಭಗವಂತ. ನಾವು ಅದಕ್ಕೆ ಹೋಗಿಲ್ಲ ಇನ್ನೂ, ಯಾತ್ರೆ ಅದೊಂದು ಬಾಕಿ ಹೋಗಿದೆ. ಅಯೋಧ್ಯೆಯಲ್ಲಿ ಇದು ಲಿಸ್ಟ್ ಹೇಳ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ರಾಮಾಯಣ, ಸಮಗ್ರ ರಾಮಾಯಣ ಹೇಳಬೇಕು ಅಂತ ಒಂದು ಆಸೆ. ಗಂಗೋತ್ರಿಯಲ್ಲಿ ಭಾಗವತ ಹೇಳಬೇಕು ಅಂತ ಒಂದು ಆಸೆ. ಈ ಭೂಮಿಯಲ್ಲಿ ನೈಮಿಷ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ವಿಷ್ಣು ಪುರಾಣವನ್ನು ಹೇಳಬೇಕು ಅಂತ ಆಸೆ. ಆಯುಷ್ಯ ಕಡಿಮೆ, ಶಕ್ತಿ ಕಡಿಮೆ, ಆಸೆ ಬಹಳ ಅಪಾರವಾದದ್ದು. ಹಾಗೆ ನಡೆಸ್ತಾನೋ ದೇವರು ಗೊತ್ತಿಲ್ಲ, ಅವನಿಗೆ ಬಿಟ್ಬಿಡೋಣ. 1 ವರ್ಷ ಪೂರ್ತಿ ನಡೆಯುವ ಯಾಗದಲ್ಲಿ ಎಷ್ಟೊಂದು ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆಯೋ ಬಂದವರಿಗೆ, ಎಲ್ಲ ಜಾತಿಯವರಿಗೆ ಅದಕ್ಕೆ ಬೇಕಾದಂತಹ ಶತಂ ಸಹಸ್ರಂ ಸಹಸ್ರಾಣಾಂ ತಂಡುಲಾನಾಂ ವಪುಷ್ಮತಾಂ. ಒಳ್ಳೆ ಜಾತಿ ಅಕ್ಕಿ, ಭತ್ತ ಎಲ್ಲವನ್ನೂ ಶೇಖರಿಸೋ ಲಕ್ಷ್ಮಣ. ಅಯುತಂ ತಿಲದ್ರುಮ ತಿಲಮುದ್ರಾಣಾಂ. ಎಳ್ಳಿನ ಮೂಟೆಗಳನ್ನು ತರಿಸು, ಪುಷ್ಟಿ ಕೊಡುವಂತಹ ಪದಾರ್ಥ ಅದು. ಚಣಕಾನಾಂ. ಕಡಲೆ ಮೂಟೆಯನ್ನು ತರಿಸು. ಕುಳಿತ್ಥಾನಾಂ. ಕುಳಿತ ಅಂದ್ರೆ ತಮಿಳಲ್ಲಿ ಕೊಳ್ಳು ಅಂತ ಹೇಳ್ತೇವೆ, ಹುರುಳಿ. ನಿತ್ಯ ಸಾರು ಮಾಡಬೇಕು, ನಿತ್ಯ ಪಲ್ಯ ಮಾಡಬೇಕು, ನಿತ್ಯ ಸುಂಡಲ್ ಮಾಡಬೇಕು, ಗುಗ್ರಿ ಮಾಡಬೇಕು. ಇದಕ್ಕೆ ಬೇಕಾದ್ದೆಲ್ಲ ತರಿಸು. ಮಾಷಾಣ. ಉದ್ದು
ಲವಣಸ್ಯ ಚ, ಸಮುದ್ರದಲ್ಲಿ ತಯಾರಾಗುವ ಉಪ್ಪು, ಭೂಮಿಯಲ್ಲಿಯೇ ಸಿಕ್ಕುವಂಥ ಉಪ್ಪು, ಇವುಗಳನ್ನು ತರಿಸಿಟ್ಕೋ. ಎಲ್ಲ ಸಣ್ಣ ಸಣ್ಣ ವಿಷಯ, ಈ ಡೀಟೇಲ್ಸ್ ಎಲ್ಲ ಸ್ವಯಂ ರಾಮಚಂದ್ರ ಕೊಡ್ತಾನೆ. ಗವ್ಯಂ, ನಾನಾ ಜಾತಿಯ ತುಪ್ಪಗಳು, ವರ್ಷಗಟ್ಟಲೆ ಕೆಡದೇ ಇರತಕ್ಕಂಥ ತುಪ್ಪಗಳು. ಅಷ್ಟೇ ಅಲ್ಲ, ಸುವರ್ಣ ಕೋಟ್ಯ, ಅಪ್ಪಟ ಬಂಗಾರದ ನಾಣ್ಯಗಳು, ನಾಣ್ಯ ಮಾಡದೆ ಒಡವೆಗೆ ಬೇಕಾದಂತಹ ಬಂಗಾರ. ಹಿರಣ್ಯಸ್ಯ ಶತೋತ್ತರ, ಇದೆಲ್ಲವನ್ನು ನೀನು ಒಂದು ಸಿದ್ಧ ಮಾಡು. ಮೊದಲು ಭರತ ಅಲ್ಲಿಗೆ ಹೋಗಲಿ. ಅಗ್ರತೋ ಭರತ, ಟೌನ್ ಪ್ಲಾನಿಂಗ್ ಪೂರ್ತಿ ಭರತ ನೋಡಿಕೊಳ್ಳಿ. ವಸಿಷ್ಠರು, ವಾಮದೇವರು, ನಾವು ಮಂತ್ರಿಗಳು ಹೋಗಿ ಅಗ್ರಹಾರ ನಿರ್ಮಾಣ ಹಾಗಾಗಬೇಕು, ಯಾರ್ಯಾರು ಯಾವ್ಯಾವ ಬೀದಿ ಜಾಗ ಮಾಡಬೇಕು, ಕುಂಬಾರದಲ್ಲಿ, ಮೇದರಲ್ಲಿ, ನೇಕಾರದಲ್ಲಿ, ಶಿಲ್ಪಿಗಳಲ್ಲಿ ಎಲ್ಲರಿಗೂ ಜಾಗವನ್ನು ಮಾಡು. ಬುದ್ಧಿ ಹೊರಟೆ ಅಂತ ಲಕ್ಷಣ, ಸ್ವಲ್ಪ ತಡೆಯೋ. ಕಾಂಚನೀಂ ಮಮ ಪತ್ನೀಂಚ ದೀಕ್ಷಾರ್ಹಾಂ ಯಜ್ಞ ಕರ್ಮಣಿ. ಸೀತೆ ಇಲ್ಲದೆ ಯಜ್ಞ ಮಾಡು ಹಾಗೆಲ್ಲೋ ಲಕ್ಷ್ಮಣ. ಉಳಿದಿದ್ದ ಯಜ್ಞಗಳೆಲ್ಲ ಮಾಡುವಾಗ ಅವಳಿದ್ದರು ಮಹಾತಾಯಿ. ಈಗ ನನ್ನ ಪಕ್ಕದಲ್ಲ ಅವಳಿಲ್ಲದೆ ಅಪತ್ನೀಕನಿಗೆ ಯಜ್ಞ ಅಧಿಕಾರವಿಲ್ಲ. ಅದಕ್ಕಾಗಿ ಬಂಗಾರದಲ್ಲಿ ಸೀತೆಯ ಒಂದು ಪ್ರತಿಮೆಯನ್ನು ಮಾಡಿಸು. ಹೇಗಿರಬೇಕು? ದೀಕ್ಷಾರ್ಹಾಂ ಯಜ್ಞ ಕರ್ಮಣಿ. ನಾನು ದೀಕ್ಷೆ ವಹಿಸುವುದಕ್ಕೆ ಅವಳು ಸರಿಯಾದ ಮುದ್ರೆಯಲ್ಲಿರಬೇಕು. ನಾ ಕಂಕಣ ಕಟ್ಟಿದ್ರೆ ಕಟ್ಟಿಸ್ಕೊಳ್ಳೋ ಕೈ ಸಿದ್ಧವಾಗಿರಬೇಕು. ಆ ಪ್ರತಿಮೆಯನ್ನು ನೋಡಿ ಸೀತೆ, ಇದು ಬ್ರಾಹ್ಮಣಿಗೆ 10 ಲಕ್ಷ ಹೊನ್ನು ಕೊಡ್ತಾ ಇದ್ದೇನೆ, ಒಂದು ಉದ್ಧರಣಿ ತೀರ್ಥ ಹಾಕು ಅಂದರೆ ಆ ಕೈಯಲ್ಲಿ ಉದ್ಧರಣಿ ಹಿಡ್ಕೊಂಡು ತೀರ್ಥ ಹಾಕುವಂತೆ ಇರಬೇಕು ಬಲಗೈಯಲ್ಲಿ. ಅಂಥದೊಂದು ವಿಗ್ರಹವನ್ನು ಮಾಡು ಎಂಬುದಾಗಿ ಎಷ್ಟು ನೊಂದುಕೊಂಡು ಹೇಳ್ತಾನೆ ರಾಮಚಂದ್ರ. ಬಂಗಾರದ ರಾಮಾವತಾರ ಸಂಪೂರ್ಣವಾದಾಗ ಅಂತ ಒಂದು ಕೃತಿ, ಒಂದು ಕಾದಂಬರಿ ಬರೆದೆ. ಶ್ರೀನಿವಾಸಯ್ಯನವರು ಪಬ್ಲಿಷರ್. ಅವ್ರಿಗೂ ನಮಗೂ ಹೊಸರಾಟ, 2 ವರ್ಷ 3 ವರ್ಷ. ಯಾವುದೋ ಪತ್ರಿಕೆಯಲ್ಲಿ ಸೀರಿಯಲ್ ಬಂದು ರಾಮಾವತಾರದ ಕೊನೆಗಳಿಗೆಗಳು ಅಂತ ಟೈಟಲ್ ಕೊಟ್ಟಿದ್ದೆ. ನೀವು ಪಬ್ಲಿಷ್ ಮಾಡಿ. ಸ್ವಾಮಿ, ರಾಮಾವತಾರದ ಕೊನೆ ನಾನು ಹಂಗೆ ಪಬ್ಲಿಷ್ ಮಾಡಲಿ, ಇದು ಕೊನೆ ಆಗಬಾರ್ದು ಅಂತ ಇಲ್ಲ ಪಬ್ಲಿಷ್ ಮಾಡೋದು. ಅವರು ಕೇಳ್ತಲೇ ಇರಬೇಕು ರಾಮಾಯಣವನ್ನು, ಈ ಕೊನೆ ಆಗಬಾರ್ದು ಅನ್ನೋ ಗ್ರಂಥ. ನನಗೆ 50 ಶ್ಲಾಬರ್ಗೆ ಆಸ್ತಿ, ಏನು ಹೇಳಬೇಕು ಇವರಿಗೆ? ಅದಕ್ಕೆ ಬೇರೆ ಏನಾದರೂ ಹೆಸರಿಡಿ. ಸಂಪೂರ್ಣವಾದಾಗ ಸ್ವಲ್ಪ ಇದ್ದರಲ್ಲಿ ವಾಶ್ ಮಾಡಿ ಕೊಟ್ಟ ಮೇಲೆ ಅವರು ಪಬ್ಲಿಷ್ ಮಾಡಿದರು. ಆಮೇಲೆ ಕೇಳ್ತಾರೆ, ಮೊದಲನೇ 7 ಅಧ್ಯಾಯಗಳನ್ನು ಯಾವ ಮೂಡ್ನಲ್ಲಿ ಬರೆದರು? ಸೀತಾದೇವಿ, ದಯವಿಟ್ಟು ಹೋಗಿ ಪುಸ್ತಕ ಔಟ್ ಆಫ್ ಪ್ರಿಂಟ್ ಈಗ ಮತ್ತೆ ಆಗ್ತಾ ಇದೆ ಅಚ್ಚು. ಸೀತಾದೇವಿ ರಸಾತಳಕ್ಕೆ ಹೋಗಿಬಿಟ್ಟು ಇದಕ್ಕಿಂತ ಸ್ವಲ್ಪ ಮುಂದೆ ಬರುವ ಕಥೆ. ಅದಾದ ಮೇಲೆ ಎಷ್ಟೋ ದಿವಸಗಳ ಕಾಲ ಅಂತಃಪುರದ ಬಾಗಿಲು ಹಾಕಿಬಿಟ್ಟ ರಾಮಚಂದ್ರ. ಭರತ ಶತ್ರುಘ್ನ ಒಬ್ಬರಿಗೂ ಭೇಟಿ ಕೊಡಲಿಲ್ಲ. ಅನ್ನವಿಲ್ಲ, ಆಹಾರವಿಲ್ಲ, ಕೌಸಲ್ಯ ಬಂದರಿಲ್ಲ, ಲವಕುಶರು ಬಂದರಿಲ್ಲ, ಯಾವುದೂ ಇಲ್ಲ. ಆ ಅಂತಃಪುರದ ತನ್ನ ಏಕಾಂತ ಕೊಠಡಿಯಲ್ಲಿ ತಾನು ಧರಿಸ್ತಾ ಇದ್ದಂತಹ ತಲೆಯ ಬಂಗಾರದ ಕಿರೀಟ ಒಂದು ಕಡೆ, ತಾನು ಉಪಯೋಗ ಮಾಡ್ತಾ ಇದ್ದ ಪಾದುಕೆ ಒಂದು ಕಡೆ, ಬಂಗಾರದ ಪ್ರತಿಮೆ ಸೀತಾದೇವಿ ಒಂದು ಕಡೆ. ಆ ಏಕಾಂತದಲ್ಲಿ ಸೀತಾದೇವಿ ದಿವಸಕ್ಕೊಂದು ಸಲ ಪಾದುಕೆಯಿಂದಲೋ ಕಿರೀಟದಿಂದಲೋ ಬಂಗಾರದ ಪ್ರತಿಮೆಯಿಂದಲೋ ಮಾತನಾಡುವಂತೆ ಆ ರಾಮಸೀತೆಯರ ಸಂಭಾಷಣೆ. ಅದು 7 ಅಧ್ಯಾಯವನ್ನು, ಅದು ಹೇಗೆ ನನಗೆ ದೇವರು ಪ್ರೇರಣೆ ಕೊಟ್ಟನೋ ಗೊತ್ತಿಲ್ಲ, ಏನೋ ಒಂದು ಬರೆದಿಟ್ಟಿದ್ದೇನೆ. ಸೀತಾದೇವಿ ಕೇಳ್ತಾಳೆ, ನನ್ನ ಮಾತ್ರ ಮುಟ್ಟೋಕೆ ಬರಬೇಡಿ, ನಾನು ನಿಮ್ಮನ್ನು ಮಾತನಾಡಿಸ್ತಾ ಇದ್ದೇನೆ ಅಂತೆ ಪ್ರಭು. ಪಾದುಕೆಯನ್ನು ಮಾತನಾಡ್ತಾಳೆ ದೇವಿ. ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ದೀರ ಪ್ರಭು, ನಾನು ಜೀವಂತ ಇರುವಾಗ ಪ್ರಭು ಅದು ಹೇಗೆ ನೀವು ನಿರ್ಜೀವವಾದ ಪ್ರತಿಮೆಯನ್ನು ಇಟ್ಕೊಂಡು ಯಾಗವನ್ನು ಮಾಡಿದ್ರಿ ಅಂತ ಕೇಳ್ತಾಳೆ. ನಿಮ್ಮ ಹೃದಯ ಕಾಲಕ್ಕೆ ಹೋಗುತ್ತೆ ಆ ಪುಸ್ತಕ ಓದಿದೆ. ಅದಕ್ಕೆ ಪ್ರೇರಕವಾದದ್ದು ಈ ಉತ್ತರಕಾಂಡ, ವಾಲ್ಮೀಕಿ ನಮ್ಮ ಗುರು. ಅನ್ನಪಾನಾನಿ ವಸ್ತ್ರಾಣಿ ಅನುಗಾನಾಂ ಮಹಾತ್ಮನಾಂ. ಎಲ್ಲ ಬರ್ತಾರೆ ವಾನರರು, ರಾಕ್ಷಸರು, ಅವರವರಿಗೆ ಉಚಿತವಾದ ರೀತಿಯಲ್ಲಿ ಆಹಾರ, ವಿಹಾರ, ಬಿಡಾರ ಎಲ್ಲ ರಚನೆ ಮಾಡು ಅಂತ ಹೇಳಿ. ನೈಮಿಷೇವ ಶತಸ್ಥಸ್ಯ ಸರ್ವಯೇವ ನರಾಧಿಪಾಃ. ಮುಂದಿನ ಸರ್ಗದಲ್ಲಿಯೂ 92ನೇ ಸರ್ಗ ಉತ್ತರಕಾಂಡದಲ್ಲಿ ತಿರುಗಿ ಹೇಳ್ತಾರೆ, ಇದು ನಡೆದಿದ್ದು ನೈಮಿಷಾರಣ್ಯದಲ್ಲಿ. ನನಗೆ ತಡೆಯೋಕ್ಕಾಗ್ತಲ್ಲ, ಕುತೂಹಲ ಹೇಳಿಬಿಡ್ತೇನೆ. ಎಲ್ಲ ಬಿಟ್ಟು ನೈಮಿಷಾರಣ್ಯ ಅಲ್ಲಿ ಯಾಕೆ ಮಾಡ್ತಾರೆ? ಅದು ಉತ್ತರ ಪ್ರದೇಶ, ಅದು ಪವಿತ್ರ ಕ್ಷೇತ್ರ. ಅಯೋಧ್ಯೆ ಬಿಟ್ಟು ಯಾತಕ್ಕೆ ಮಾಡಿದ ಅಂದರೆ ಸೀತಾದೇವಿ ಪರಿಶುದ್ಧಳು ಅಂತ ಅವನ ಮನಸ್ಸಿಗೆ ಗೊತ್ತಿದೆ. ಅಲ್ಲೇ ಬಿಟ್ಟು ಬಾ ವಾಲ್ಮೀಕಿ ಆಶ್ರಮದಲ್ಲಿ ಅಂತ ಹೇಳಿದ್ದಾನೆ. ಊರ ಜನರೆಲ್ಲ ಅಯೋಧ್ಯೆಯವರು ಸೀತಾಮಾತೆಯನ್ನು ದೂಷಣ ಮಾಡಿದರು. ಒಬ್ಬ ಅಗಸ ಅಲ್ಲ,
10 ತಿಂಗಳು ಪರಪುರುಷನ ಮನೆಯಲ್ಲಿದ್ದ ಪತ್ನಿಯನ್ನು ಸ್ವೀಕಾರ ಮಾಡಿದ ರಾಮ. ಅಂದರೆ ನಾವು ಹಾಗೆ ಮಾಡ್ಬೋದಲ್ಲ, ಮರ್ಯಾದೆಯಾಗಿ ಹೇಳ್ಕೊಡೋನು ರಾಮಚಂದ್ರ ಅಂತ ಒಂದೊಂದು ಬೀದಿಯಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ, ನದಿ ತೀರಗಳಲ್ಲಿ, ಚಾವಡಿಗಳಲ್ಲಿ, ಗಡ್ಡೆಗಳಲ್ಲಿ ಜನ ಹೇಳ್ತಿದ್ದಾರೆ. ನಾನು ಹೇಗೆ ಹೇಳಲಿ ಪ್ರಭು ನಿಮಗೆ ಅಂತ ಭದ್ರ ಹೀಗೇನೋ ರಾಜನಾದವನು ಮಾರ್ಗದರ್ಶನ ಮಾಡಬೇಕು. ಅವಳು ಶುದ್ಧ, ನನಗೆ ಗೊತ್ತಿದ್ರು ಸಾಲದು, ಜಗತ್ತಿಗೂ ಗೊತ್ತಿರಬೇಕು. ಒಳ್ಳೆ ಕಾಲ ಬರುತ್ತೆ. ವಾಲ್ಮೀಕಿ ಆಶ್ರಮದಲ್ಲಿ ಬಿಡು ಅಂತ ಹೇಳಿ ಬಿಟ್ಟ ಮೇಲೆ ಈ ಕೊನೆ ಸಂದರ್ಭದಲ್ಲಿ ಮತ್ತೆ ಅಯೋಧ್ಯೆಯಲ್ಲೇ ಸಂಕಲ್ಪ ಮಾಡಿ ಈ ಯಾಗವನ್ನು ಮಾಡಿದರೆ ಸೀತಾದೇವಿ ಮತ್ತೆ ಬಂದು ಸೇರಿಕೊಂಡ್ರೆ ಜನ ಮತ್ತೆ ಆಕ್ಷೇಪ ಎತ್ತಿ ಯಾರು, ಕುಶೋದ್ಯ ಮಾಡಿ ಯಾರು ಅಂತ ಅಯೋಧ್ಯೆಯೇ ಬೇಡ ಸೀತಾ ಸಮಾಗಮಕ್ಕೆ ಅಂತ ಗೋಮತಿ ದೇವರಿಗೆ ಶಿಫ್ಟ್ ಮಾಡಿದ್ದಾನೆ ರಾಮಚಂದ್ರ. ಇದು ಪಾಲಿಟಿಕ್ಸ್. ಹಾಗಿದ್ರೆ ಸೀತೆ ಅಲ್ಲಿ ಬಂದಿದ್ಲೆ, ಅದನ್ನು ಬರೀಲಿಲ್ಲ ವಾಲ್ಮೀಕಿ. ನಮ್ಮ ಹೃದಯಕ್ಕೆ ಮೊಳೆ ಬಡಿದು ಬಿಟ್ರು. ನಿನಗೆ ಕಲ್ಪನೆ ಇದ್ದರೆ ನೀ ಬರೀ, ನಾ ಬರೀಲಿಲ್ಲ ಹೇಳು. ನಮಗೆ ಪೀಟ್ಲಾಟ. ಆಹ್ವಾನ ಪತ್ರಿಕೆ ಬಂತು ವಾಲ್ಮೀಕಿಗೆ. ಇವರು ಆಶ್ರಮದಲ್ಲಿ ತೂಗು ಹಾಕಿದ್ದ ಪಂಜರ ಗಿಳಿಗಳ ಸಮೇತವಾಗಿ ಹೊರಟಿದ್ದಾರೆ. ಎಷ್ಟೊಂದು ಗಾಡಿಗಳು. ಶಕಟಾಂಶ ಬಹೂನ್ ಪೂರ್ಣಾನ್ ಫಲಮೂಲೈಶ್ಚ ಶೋಭನಃ. ಹಳೆ ಕಾಲದಲ್ಲಿ ಲಾರಿ ಗಿರಿ ಬಸ್ ಇಲ್ಲದೆ ಕಾಲದಲ್ಲಿ ಒಂದು ದೊಡ್ಡ ಮಠಾಧೀಶರು ಇನ್ನೊಂದು ಊರಿಗೆ ಬರಬೇಕಾದ್ರೆ ಒಂದು 20-30 ಗಾಡಿಗಳಲ್ಲಿ ಬರ್ತಿದ್ರು. ಶಿಷ್ಯರಿಗೆಲ್ಲ ಗಾಡಿ. ನಾವೆಲ್ಲ ಹಿಂದೆ ನೋಡಿದ್ದು ಕೇಳಿದ್ದು. ಒರಳುಕಲ್ಲು, ಒನಕೆ, ಕಸಬರಿಗೆ, ದನಕರುಗಳಿಗೆ ಆಗುವ ಹುಲ್ಲು ದಾರಿಯಲ್ಲಿ ಎಲ್ಲವನ್ನ ಹೇರಿಕೊಂಡು ಬಿಡೋರು. ಸಾಯಂಕಾಲ ಎಲ್ಲಿ ಆದರೆ ಅಲ್ಲೇ ಗಾಡಿ ನಿಲ್ಲಿಸುವುದು. ವರ್ತುಲಾಕಾರದಲ್ಲಿ ಮಧ್ಯೆ ಮಂಟಪ, ದೇವರ ಪೀಠ ಇಳಿಸಿ ಅಲ್ಲೇ ಪೂಜೆ, ಆರತಿ, ಸಂಧ್ಯಾವಂದನೆ ಹೀಗೆಲ್ಲ ನಡೆಸ್ತಿದ್ರು ಒಂದು ಕಾಲದಲ್ಲಿ. ಈ ಮೊನ್ನೆ 50-60 ವರ್ಷಗಳ ತನಕ ನಾವು ನೋಡಿದ್ವಿ. ರಾಮಾಯಣದ ಕಾಲದಲ್ಲಿ ಎಷ್ಟೊಂದು 100 ಗಾಡಿಗಳಲ್ಲಿ ಶಿಷ್ಯರು ಹೊರಟಿರಬೇಡ. ಆ ಗಾಡಿಗಳಲ್ಲಿ ತೂಗು ಹಾಕಿದ್ದ ಪಂಜರದ ಗಿಣಿ, ಶುಕ, ಸಾರಿಕೆ, ನವಿಲು ಅವೆಲ್ಲವನ್ನ ಕರ್ಕೊಂಡು ಹೊರಟಿದ್ದಾರೆ. ಎಷ್ಟೋ ಅನಾಥ ಸ್ತ್ರೀಯರಿಗೆ ಮಹರ್ಷಿ ವಾಲ್ಮೀಕಿ ಆಶ್ರಯವನ್ನು ಕೊಟ್ಟಿದ್ದ ತನ್ನ ಆಶ್ರಮದಲ್ಲಿ. ಮಗಳೇ ಇದ್ದೋಗಮ್ಮ, ಋಷಿಪತ್ನಿಯಲ್ಲಿ ಸೇವೆ ಮಾಡ್ತಿದ್ರು. ದುಃಖಿತರಾಗಿದ್ದವರಿಗೂ ಸಾಂತ್ವನ ಹೇಳುವಂತೆ ಅದರಲ್ಲಿ ಸ್ವಯಂ ಸೀತಾದೇವಿಯ ಇದ್ದಾಳೆ. ಪರಿತ್ಯಕ್ಕೆ ಪತಿಯಿಂದ ಗಂಡ ಹೆಂಡರಲ್ಲಿ ಎಷ್ಟೇ ಮನಸ್ಸು ನಿರ್ಮಲವಾಗಿದ್ದರೂ ನೋಡುವ ದೃಷ್ಟಿಯಲ್ಲಿ ರಾಮನಿಂದ ಬಿಡಲ್ಪಟ್ಟವಳು ಪರಿತ್ಯಕ್ಕೆ ಇದೊಂದು ಸ್ಟಿಗ್ಮಾ. ಯಾರ ಕಣ್ಣಿಗೂ ಬೀಳದೆ ಇದ್ದರು. ಇವಳೇ ತಾಯಿ ಅಂತ ಗೊತ್ತು ಮಕ್ಕಳಿಗೆ, ಇವಳೇ ಸೀತೆ ಅಂತ ಗೊತ್ತಿಲ್ಲ. ನಮ್ಮ ತಂದೆ ರಾಮಚಂದ್ರ ಇವಳನ್ನು ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಹುಡುಗರಿಗೆ. ಅಷ್ಟು ಎಚ್ಚರಿಕೆಯಿಂದ ಬೆಳೆಸಿದ್ದಾರೆ. ಎಲ್ಲ ರಾಮಾಯಣದಲ್ಲಿ ಉಕ್ತವಾಗಿವಲ್ಲಲ್ಲಿ. ಈಗ ಸೀತಾದೇವಿಯನ್ನು ವಾಲ್ಮೀಕಿ ತನ್ನ ಆಶ್ರಮದಲ್ಲೇ ಬಿಟ್ಟು ಬಂದರು, ಗೋಮತಿ ತೀರ ಕರ್ಕೊಂಡು ಬಂದರು ಅಂತ ಪ್ರಶ್ನೆ. ಯಾಕಪ್ಪ ಇದು ಕೇಳಬಾರ್ದು ಪ್ರಶ್ನೆ. ಇದು ನೀವೇನು ಉತ್ತರ ಹೇಳ್ತೀರಿ? ನಿಮ್ಮನ್ನು ಕೇಳಿ. ಸೀತಾದೇವಿ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಬರುವುದು ಹೇಗೆ? ನೋಡ್ಕೊಳ್ಳೋರು ಯಾರು ಅಲ್ಲ. ಸೀತಾದೇವಿಯನ್ನು ಬಿಟ್ಟು ಬರುವುದಕ್ಕೋಸ್ಕರವಾಗಿ ಗೋಮತಿ ತೀರದಲ್ಲಿ ಯಾಕ ಮಾಡಲಿಲ್ಲ ರಾಮಸ್ವಾಮಿ? ಅವಳನ್ನು ಕರ್ಕೊಂಬ ಅಂತ ಬಹಿರಂಗವಾಗಿ ಕರ್ಕೊಂಡು ಹೋಗೋದು ಹೇಗೆ? ಒಳಗೊಳಗೆ ಏನೋ ಆಗಿದೆ ಮಾತು ಅಂತಾರೆ, ಅದು ಬಿಡುವುದಿಲ್ಲ ಜನ. ಸೀತಾದೇವಿಯನ್ನು ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ ವಾಲ್ಮೀಕಿ. ಸುಲಭವಾಗಿ ಬರ್ತಾಳೆ ಸೀತಾದೇವಿ. ಇದಕ್ಕೊಂದು ಡೈಲಾಗ್, ಒಂದು ಸಂಭಾಷಣೆ ಇದೆಲ್ಲ ಬರೆದಿದ್ದೇನೆ. ಶ್ರೀನಿವಾಸೇನವರು ನಾವು ಬದುಕಿರೋದ್ರಲ್ಲಿ ರಾಮಾಯಣದ ಕಥೆ ಬರೀರಿ 2 ಸಂಪುಟ 3 ಸಂಪುಟ ಅಂತ ಹೇಳಿದ್ದಾರೆ. ಶುರು ಮಾಡಿಟ್ಟಿದ್ದೇನೆ. ಯಾವತ್ತು ಬರುತ್ತೆ ವೇಳೆ ಗೊತ್ತಿಲ್ಲ. ವಾಲ್ಮೀಕಿ ಕೇಳ್ತಾರೆ, ಅಮ್ಮ ಗಿಣಿ ಕೋಗಿಲೆ ಮೊದಲುಗೊಂಡೆಲ್ಲ ತಗೊಂಡು ಹೊರಟಿದ್ದೇವೆ ಆಶ್ರಮದಿಂದ ತಾಯಿ, ನೀನೂ ಬರಬೇಕು. ರಾಮಚಂದ್ರ ಸ್ವಾಮಿ ನಿನ್ನ ಗಂಡ ಪ್ರಭು ಕೊನೆ ಯಾಗ ಮಾಡ್ತಿದ್ದಾನೆ, ಬರಬೇಕು. ಅವಳೆಷ್ಟು ಕಣ್ಣೀರು ಹಾಕಿರಬೇಡ ಸೀತಾದೇವಿ. ಗುರುಗಳೇ, ನಾನು ಪ್ರಭುವಿನ ಧರ್ಮಪತ್ನಿ ಹೌದು. ನಿಮಗಿಂತ ನಾನು ಪ್ರಭುವಿಗೆ ಹತ್ರ. ನಿಮಗೆ ಆಹ್ವಾನ ಪತ್ರಿಕೆ ಬಂತು, ಬಾಯಿ ಮಾತಿನಲ್ಲಿ ಆದರೂ ಶತ್ರುಘ್ನನನ್ನು ಅವಳನ್ನೂ ಬರ ಹೇಳುವಂತ ಒಂದು ಮಾತನ್ನು ಹೇಳಲಿಲ್ಲ. ನಾನು ಹೇಗೆ ಬರಲಿ, ಎಪ್ಪಡಿ ಬರುವೆ? ಅವ್ರಿಗದು ಸಮ್ಮತವೋ ಇಲ್ವೋ ನನಗೆ ಹೇಗೆ ಗೊತ್ತು? ಅದಕ್ಕೆ ಚೌಕಾಶಿ ಮಾಡ್ತಾರೆ. ವಾಲ್ಮೀಕಿ ಹೇಳ್ತಾರೆ, ಇವರು ಹೇಳ್ತಾರೆ. ಆಗ ಕೊನೆಯಲ್ಲಿ ಸೀತೆಯೇ ಹೇಳ್ತಾಳೆ, ಇಲ್ಲ ಯಾಗಕ್ಕೆ ಕರೀದೇ ಇದ್ರೂ ಹೋಗಬೇಕು ಅಂತ. ಅನಾಹೂತೋದ್ವರಂ ಗಚ್ಚೇತ್. ಒಂದು ರಾಮಾಯಣ ಯಜ್ಞ ನಡೆಯುತ್ತೆ.
ಹತ್ತಿರಲ್ಲೇ ಇದ್ದಾರೊಬ್ಬರು, ನಮಗೆ ಇನ್ವಿಟೇಷನ್ ಕೊಟ್ಟಿಲ್ವಲ್ಲ ಅನ್ಬಾರ್ದು. ಇನ್ವಿಟೇಷನ್ ಕೊಟ್ಟು ಕರೆಯೋದಲ್ಲ, ಇನ್ವಿಟೇಷನ್ ತಿಳಿಲಿ ಅಂತ ಬೋರ್ಡ್ ಹಾಕೋದೇ ಹೊರತು ಕರೀದೆ ಎದುರು ಬರಬೇಕು. ಇಂಥ ಯಾಗಕ್ಕೆ ನಾನೇ ಬರ್ತೇನೆ ಗುರುಗಳೇ, ಆದರೆ ಹೇಗೆ ಬರ್ತೇನೆ? ಯಾಗಕ್ಕೆ ಹೋಗುವವರು ಯಾಗಾರ್ಹವಾದ ಪದಾರ್ಥಗಳನ್ನು ತಗೊಂಡು ಹೋಗಬೇಕು. ಸಮಿತು, ಪುಷ್ಪ, ತುಳಸಿ, ಊದಿನ ಕಡ್ಡಿ. ಈಗ ರಾಮ ಮಾಡ್ತಕ್ಕ ಈ ಮಹಾಯಾಗದಲ್ಲಿ ಕೊನೆಯಲ್ಲಿ ಆತ್ಮಾಹುತಿ ರೂಪದಲ್ಲಿ ಒಂದು ಹಿಡಿ ಸಮಿತ್ತಾಗಿ ಬರ್ತೇನೆ ನಾನು ಅಂತ ಮಾತಾಡಿ ಹೇಳಿ ತುಂಬ ನೊಂದುಕೊಂಡು ಬರ್ತಾಳೆ. ಅಲ್ಲೇ ಒಂದು ಕಡೆ ಆಶ್ರಮದಲ್ಲಿ ಗೊತ್ತಿಲ್ಲದೆ ಒಂದು ಕಡೆ ಕೂತಿರ್ತಾಳೆ ಆಕೆ. ಇವರು ಶಪಥವನ್ನು ಮಾಡಿ ಲವಕುಶರು ರಾಮಾಯಣವನ್ನು ಹೇಳಿದ ಮೇಲೆ, ಅಯ್ಯೋ ವಾಲ್ಮೀಕಿ, ಆಕೆ ಸಭೆಯಲ್ಲಿ ಬಂದು ತಾನು ಶುದ್ಧನಾಗಿದ್ದೇನೆ ಇನ್ನೊಮ್ಮೆ ಪ್ರತಿಜ್ಞೆ ಮಾಡಲಪ್ಪ, ನಾ ಪ್ರತಿಜ್ಞೆ ಸ್ವೀಕಾರ ಮಾಡ್ತೇನೆ ಅವಳನ್ನು ಅಂತ ಹೇಳುವಾಗ, ಮೂರು ದಿವಸ ಪ್ರಾತಃ ಕಾಲದಲ್ಲಿ ಸೀತೆಯನ್ನು ಹಾಜರುಪಡಿಸ್ತಾರೆ ಅಂದರೆ ಅವರು ಅಲ್ಲಿಂದ ಕರೆಸಲಿಲ್ಲ, ಆಶ್ರಮದಲ್ಲಿದ್ದರು ಸೀತಾದೇವಿ ಅಂತ ಅರ್ಥ. ಎಲ್ಲಿ ಬಿಟ್ಟಿದ್ದಾರೆ ಕೊಂಡು ನೀವು ಸೇರಿಸ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಆಹ್ವಾನ ಎಲ್ಲ ಹೋಯಿತು. 1 ವರ್ಷ ಆ ಕುದುರೆಯನ್ನು ಬಿಟ್ಟರು. 10 ದಿಕ್ಕುಗಳಿಗೆ ಸುತ್ತಾಡಿತು ಆ ಕುದುರೆ. ಅಶ್ವಮೇಧದ ತತ್ವ ಬಹಳ ದೊಡ್ಡ ತತ್ವ. ಅದಕ್ಕೆ 3 ಅರ್ಥಗಳನ್ನು ಹೇಳ್ತಾರೆ. ಅಶ್ವಮೇಧ ಪ್ರಶ್ನೆಗೆ ಏನು ಬರುತ್ತೆ, ನಮ್ಮ ತೈತ್ರಿಯ ಬ್ರಾಹ್ಮಣ ಸಂಹಿತೆಯಲ್ಲಿ ಕೆಲವು ಭಾಗಗಳು, ಅವುಗಳ ಯಾಜ್ಞಿಕೀಯ ಅರ್ಥ ರಾಷ್ಟ್ರವನ್ನು ಒಂದುಗೂಡಿಸುವ ಯಜ್ಞ, ರಾಷ್ಟ್ರ ಕಟ್ಟುವ ಯಜ್ಞ. ಸಾಂಗ್ರಹಣ್ಯೇಶ್ಯ ಇದೆ ಇಮಾಂ ಜನತಾಂ ಸಂಗೃಹಾಮಿ ದ್ವಾದಶಾರತ್ನವರ್ಷನಾಭವತಿ. 12 ಅನ್ನೋದು ದೈವ ನಿರ್ಮಿತವಾದ ಅಂಕಿ. ಸಂವತ್ಸರೋ ವೈ ಪ್ರಜಾಪತಿ, ಡೆಸಿಮಲ್ ಸಿಸ್ಟಮ್ ಅಲ್ಲ. 12 ಅನ್ನೋದು ಪೂರ್ಣಾಂಕ. ನೀವು ಮಾಡಿದ್ದಲ್ಲ, ವರ್ಷಕ್ಕೆ 12 ತಿಂಗಳಿರಬೇಕು ನಾವು ಮಾಡಿದ್ದೆ. ನೀವು ಮಾಡಿದ್ವಿ ನೋಡಿ. 6 ಋತುಗಳು ನಾವು ಮಾಡಿದ್ವಿ. ಹಗಲು ರಾತ್ರಿ 2 ಭಾಗ ನಾವು ಮಾಡಿದ್ವಿ. ಉತ್ತರಾಯಣ ದಕ್ಷಿಣಾಯನ ನಾವು ಮಾಡಿದ್ವಿ. ಕಾಲವನ್ನು ನಾವು ಸೃಷ್ಟಿ ಮಾಡಲಿಲ್ಲ, ಅದನ್ನು ಭಗವಂತ ಮಾಡಿದ. ಅದಕ್ಕೆ ಭಗವಂತನು 12 ತಿಂಗಳು ಕೌಸಲ್ಯಾಕಾರ ಬದಲಿದ್ದು ಪೂರ್ಣತ್ವವನ್ನು ತೋರಿಸೋದಕ್ಕೆ ಬಂದಿದ್ದಾನೆ. ತತಶ್ಚ ದ್ವಾದಶೇ ಮಾಸೆ, 9 ತಿಂಗಳು ಮಗುವಲ್ಲ, ನಾವೆಲ್ಲ ಪೂರ್ಣರು. ತೊರವೆ ರಾಮಾಯಣಕಾರ 9 ತಿಂಗಳು ಹುಟ್ಟಿದ ಮಗು ಅಂತ ಬರೆದು ಬಿಟ್ಟ, ಮುಗುರಿಸಿಬಿಟ್ಟ. ಇಷ್ಟು ದೊಡ್ಡ ಪಂಡಿತ ವಾಲ್ಮೀಕಿ ರಾಮಾಯಣವನ್ನು ಸರಿಯಾಗಿ ನೋಡಿದ್ರೆ ಎಷ್ಟು ಅಚಾತುರ್ಯಗಳ 9 ತಿಂಗಳು ಮಗು ಅಂತ ಬರೆದಿದ್ದಾನೆ. ತಲೆ ಕೆಚ್ಕೋಬೇಕು. ಯಾಗ ನಡೀತಾ ಕುದುರೆ ಹೊರಟಿದೆ, ಆ ಹೊರಟ ಕಡೆ ಇದು ಒಂದೇ ಅರ್ಥ. ಯಾಜ್ಞಿಕೀಯ ಅರ್ಥ ರಾಷ್ಟ್ರ ಒಗ್ಗೂಡಿಸುವ ಪೊಲಿಟಿಕಲ್ ಸ್ಯಾಕ್ರಿಫೈಸ್. 2ನೇ ಇನ್ನರ್ ಸ್ಪಿರಿಚುವಲ್ ಮೀನಿಂಗ್, ಮನುಷ್ಯ ಮರ್ತ್ಯಲೋಕದಲ್ಲಿರುವವನು ಕಾಲವನ್ನು ಹೇಗೆ ಗೆಲ್ಲುವುದು, ಹೌ ಟು ಕಾನ್ಕರ್ ಟೈಮ್, 2ನೇ ಅರ್ಥ. 3ನೇದು ಪ್ರಾಣಾಯಾಮವನ್ನು ಮಾಡಿ ಪರಿಪೂರ್ಣತ್ವವನ್ನು ಪಡೆಯುವುದು ಹೇಗೆ. ಇದು 3 ಅರ್ಥ ಇದೆ. ಸುಭಾಷ್ ಕಾಕ್ ಎಂಬ ವಿದ್ವಾಂಸರು ಕಾಶ್ಮೀರದವರು ದಿ ಮೀನಿಂಗ್ ಆಫ್ ಅಶ್ವಮೇಧ ಒಂದು ಸಣ್ಣ ಪುಸ್ತಕ, ಮೋತಿಲಾಲ್ ಬನಾರಸಿ ದಾಸ್, ಅದ್ಭುತವಾದ ಗ್ರಂಥ. ಅದರ ಅರ್ಥಗಳನ್ನು ಇನ್ನಷ್ಟು ವಿಶದೀಕರಣ ಮಾಡಿ ಕನ್ನಡಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ನಮ್ಮ ಕೌಟಿಲ್ಯ ಇನ್ಸ್ಟಿಟ್ಯೂಟ್ನಿಂದ. ಪ್ರತಿಯೊಂದು ಯಾಗಕ್ಕೆ ಅಧ್ಯಾತ್ಮಪರವಾದ ಅರ್ಥ ಉಂಟು. ವೇದಗಳನ್ನು ನಾವು ನಂಬಬೇಕು, ಅಕ್ಷರಗ್ರಹಣ ಮಾಡಬೇಕು, ಅಕ್ಷರಗಳ ಒಳಗಡೆ ಪ್ರವೇಶ ಮಾಡಿ ನಾವು ನೋಡಿಕೊಳ್ಳಬೇಕು. ಅಂಥದ್ದೊಂದು ಅಶ್ವಮೇಧ, ಅದು ಪರಮಾದ್ಭುತವಾಗಿ ನಡೀತಾ ಇದೆ. ಇನ್ನೇನು ಪೂರ್ಣಾಹುತಿ ಕೊಡಬೇಕು. ವಸಂತದಲ್ಲಿ ಆರಂಭ ಮಾಡಿ ವಸಂತದಲ್ಲಿ ಪೂರ್ಣವಾಗುವ ಯಾಗ ಅಶ್ವಮೇಧ ಯಾಗ. ಮನಸ್ಸಿಗೆ ಬಂದ ಮಾಡೋ ಹಾಗಿಲ್ಲ. ವಸಂತೇ ಯಜೇತ, ವಸಂತ ಋತುವಿನಲ್ಲೇ ಮಾಡಬೇಕು. ಅದಕ್ಕೆಲ್ಲ ಕಲ್ಪಶಾಸ್ತ್ರ, ಇಂಥ ನಕ್ಷತ್ರ ತಿಥಿ ವಾರ ಅಂತಿತ್ತು. ಯಾಗ ಆರಂಭವಾಯಿತು, ಬರೋರೆಲ್ಲ ಬಂದಿದ್ದಾರೆ, ಊಟ ಮಾಡೋರು ಮಾಡ್ತಿದ್ದಾರೆ, ಹೋಗೋರು ಹೋಗ್ತಿದ್ದಾರೆ. ಪ್ರಾತಃಸವನ, ಮಧ್ಯಾಹ್ನ, ಸಾಯಂ ಸವನ 3 ಹೊತ್ತು ಪೂರ್ಣಾಹುತಿ ಕೊಡಬೇಕು. ಮಧ್ಯದ ವೇಳೆಗಳಲ್ಲಿ ಯಜ್ಞಭೂಮಿಯ 4 ಮೂಲೆಗಳಲ್ಲಿ, ಆ ಯಜ್ಞಭೂಮಿ ಬಂಗಾರದ ಕಟ್ಟೆ, ಎಷ್ಟು ದೊಡ್ಡ ಕಟ್ಟೆ, ಅದರ 4 ಮೂಲೆಗಳಲ್ಲಿ ಅನೇಕರು ಕೂತ್ಕೊಂಡು ಇತಿಹಾಸ ಪುರಾಣಗಳನ್ನು ಹೇಳ್ತಾ ಬಂದವರನ್ನು ಎಂಟರ್ಟೈನ್ ಮಾಡಬೇಕು. ಎಲ್ಲರಿಗೂ ಯಾಗ ಯಜ್ಞ ಅರ್ಥ ಆಗೋದಿಲ್ಲ, ಅದು ಹಬೆ ಹೊಡಿತಾ ಇರುತ್ತೆ. ಆ ಪೂರ್ಣಾಹುತಿ ನಡೆದ ಸಂದರ್ಭದಲ್ಲಿ ವೇಳೆ ಕಡೆಗೆ ಬಂದವರಿಗೆ ಇತಿಹಾಸ ಪುರಾಣಗಳ ಕಥೆ ಹೇಳಬೇಕು ಪೌರಾಣಿಕರು. ಅಥವಾ ಬ್ರಹ್ಮೋದ್ಯ ಪ್ರಶ್ನೋತ್ತರಗಳನ್ನು ಕ್ವಿಜ್ ಪ್ರೋಗ್ರಾಮ್ ನಡೆಸಬೇಕು. ಇದೆಲ್ಲ ಶಾಸ್ತ್ರವಿದೆ. ಆದ್ದರಿಂದ ನಡೀತಾ ಇದೆ. ಇನ್ನು ನಮಗೆ ವೇಳೆ ಇಲ್ಲ ಅಂತ ವಾಲ್ಮೀಕಿ ಏನು ಮಾಡಿದ್ರು, ಇನ್ನೇನು ಪೂರ್ಣಾಹುತಿ ಆಗುವುದಕ್ಕೆ 2 ದಿವಸ ಬಾಕಿ ಇದೆ ಅನ್ನೋ ಹೊತ್ತಿಗೆ ಯಜ್ಞವಾಟಿಕೆಗೆ ಸೇರುವಂತೆ ಅನೇಕರನ್ನು ಸೇರಿಸಿಕೊಂಡು ಶಕಟಾಂಶ ಬಹೂನ್ ಪೂರ್ಣಂ ಫಲಮೂಲೈಶ್ಚ ಶೋಭನಾಂ, ಕಾಡಲ್ಲಿ ಬೆಳೆದಂತಹ ಗೆಡ್ಡೆ ಗೆಣಸು ಹಣ್ಣು ತುಂಬಿಕೊಂಡು ಹೊರಟಿದ್ದಾರೆ. ಚಕ್ರವರ್ತಿ ಕೊಡುವ ಪಟ್ಟಣದ ಒಂದು ಪದಾರ್ಥವೂ ಬೇಡ ಎಂಬುವ ನಿರ್ಲಿಪ್ತ ಭಾವನೆ.
ಮಕ್ಕಳಿಗೂ ಅದನ್ನು ಹೇಳ್ತಾರೆ. ಪೂರ್ವ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಮಹಾತ್ಮರು ಅಲ್ಲಿ ಯಾತ್ರೆ ಹೊರಟ್ರೆ ನಿಲ್ಲುವಂಥ ಪದಾರ್ಥಗಳನ್ನು ಮನೆಯಿಂದಲೇ ತಂದು ಉಪಯೋಗ ಮಾಡೋದನ್ನು ನೀವು ನೋಡಿದ್ದೀರಿ. ನೀರು ಕೂಡ ತರ್ತಾರೆ ಕೆಲವರು. ಗೆಡ್ಡೆ, ಗೆಣಸು, ಹಂಪಲ ಕೆಟ್ಟ ಹೋಗೋದಿಲ್ವೇ ಅಂದರೆ ಬಿಸಿಲಿಗಿಟ್ಟು ಒಣಗಿಸಿ ಬಿಟ್ಟರೆ ಅವು ಸುಂಡಿ ಹೋಗ್ತವೆ ಅಂತ ಒಣಗಿದ್ದು ಡ್ರೈ ಫ್ರೂಟ್ಸ್, ಗಂಟ್ಲಾರದೆ ಇರುವಂತಹ ಪದಾರ್ಥಗಳು, ಜ್ಯೇಷ್ಠ ಮಗು ಮೊದಲಾದ ಮೂಲಿಕೆಗಳು ಇವುಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದಾರೆ. ಬಂದ ಮೇಲೆ ವಾಲ್ಮೀಕಿ ಹೇಳಿದರು, ಅಯ್ಯ ಇದು ಸುಸಜ್ಜಿತವಾದ ಅಪರ ಅಯೋಧ್ಯೆಯಂತೆ ಕಾಣುವಂತಹ ಪಟ್ಟಣ, ಲವಕುಶರೇ ಇಲ್ಲಿ ಬನ್ನಿ, ಇಲ್ಲಿ ಒಂದು ತಮಾಷೆ, ನೀವು ಯಾರು ಏನು ಅಂತ ಯಾರಿಗೂ ಹೇಳಬಾರ್ದು. ಹೆಗಲ ಮೇಲೆ ನೀವು ಆ ವೀಣೆಗಳನ್ನಿಟ್ಟುಕೊಂಡು ಈ ಸುಂದರವಾದ ಬೀದಿಗಳನ್ನು ಏನು ಮಾಡಿದ್ದಾರೆ ಇಲ್ಲಿ, ಆ ಬೀದಿಗಳಲ್ಲಿ ನೀವು ರಾಮಾಯಣವನ್ನು ಹೇಳಬೇಕು. ಕೃಷ್ಣಂ ರಾಮಾಯಣಂ ಕಾವ್ಯಂ ಗಾಯೇತಾಂ ಪರಯಾ ಮುದಾ ಋಷಿವಾಟೇಷು ಪುಣ್ಯೇಷು ಬ್ರಾಹ್ಮಣಾವಸಥೇಷು ಚ ರಥ್ಯಾಸು ರಾಜಮಾರ್ಗೇಷು ಪಾರ್ಥಿವಾನಾಂ ಗೃಹೇಷು ಚ. ಬೀದಿಯಲ್ಲಿ ಹೇಳ್ತಾ ಹೋಗಿ ರಾಜಮಾರ್ಗದಲ್ಲಿ, ರಥ್ಯಾಸು ಸಣ್ಣ ಓಣಿಗಳಲ್ಲಿ ಯಾರಾದರೂ ಕ್ಷತ್ರಿಯರು, ದೊರೆಗಳು, ಊರಿನವರು, ಗಣ್ಯರು, ಸೇನಾಧಿಕಾರಿಗಳಿದ್ದರೆ ನಿಮ್ಮನ್ನು ಕರೆದು ಮಕ್ಕಳ ಸ್ವಲ್ಪ ನಿಂತ್ಕೊಳ್ಳಿ, ನಮ್ಮನೆ ಜಗಲಿ ಮೇಲೆ ಇನ್ನಷ್ಟು ಹೇಳಿ ಅಂತ ಹೇಳಿದರೆ ಕೂತ್ಕೊಂಡು ಹೇಳಿ, ಪರವಾಗಿಲ್ಲ. ಋಷಿಗಳು ಹೇಳಿದರೆ ಕೇಳಿ, ಪುಣ್ಯ ದೇಶಗಳಲ್ಲಿ ಹೇಳಿ, ಬ್ರಾಹ್ಮಣರ ಜಾಗದಲ್ಲಿ ಹೇಳಿ. ರಾಮಸ್ಯ ಭವನದ್ವಾರಿ ಯತ್ರ ಕರ್ಮ ಪ್ರವರ್ತತೆ. ರಾಮಚಂದ್ರ ಕ್ಯಾಂಪ್ ಮಾಡುವ ಜಾಗ ಅರಮನೆಯಂತೆಯೇ ಒಂದು ಮಾಡಿಟ್ಟಿದ್ದಾರೆ. ನೀವು ರಾಮಚಂದ್ರನ ಅರಮನೆ ಬಾಗಿಲಲ್ಲಿ ನಿಂತುಕೊಂಡು ಆ ಹೋಮ ನಡೆಯುವ ಜಾಗದಲ್ಲಿ ಋತ್ವಿಜಾಮಗ್ರತಶ್ಚೈವ ತತ್ರಗೇಯಂ ವಿಶೇಷತಃ, ರಾಮನ ಕಿವಿಯಲ್ಲಿಯೇ ಈ ರಾಮಾಯಣ ಬೀಳುವಂತ ನೀವು ಹೇಳಬೇಕು. ನಾವು ಒಳಗೆ ಹೇಳ್ತೇವೆ, ರಾಮ ಕೇಳಬೇಕು, ನೀವು ಕೇಳಬಾರ್ದ. ನೀವು ಬಾಗಿಲು ನಿಂತ್ಕೊಂಡು ರಾಮಾಯಣ ಹೇಳಿ, ಅವನು ಕರೀಬೇಕು ನೋಡ್ತೇನೆ, ಹೋಗಿ ಹೇಳಬೇಕು ನೀವು ಎಂಬುದಾಗಿ ಮಕ್ಕಳ ಬನ್ನಿ ಇಲ್ಲಿ ನಿಂತು ಕರೆದ್ರು. ಇವರು ಎತ್ತರದ ಸ್ವಾಮಿ ವಾಲ್ಮೀಕಿ, ಪುಟ್ಟ ಹುಡುಗರು. ಅವರ ಮಟ್ಟಕ್ಕೆ ತಾನು ಬಗ್ಗಿ ಸಿದ್ಧ ಮಾಡಿದ್ದ 2 ಜೋಳಿಗೆಗಳನ್ನು ತೆಗೆದು ಲವನ ಬೆನ್ನಿಗೆ, ಕುಶನ ಬೆನ್ನಿಗೆ ಒಂದೊಂದನ್ನು ಹಾಕಿದರು. ಕಣ್ಣೀರು ಹಾಕಿದರು. ಮಕ್ಕಳ ಇಮಾ ನಿಜ ಫಲಾನ್ಯತ್ರ ಸ್ವಾದೋ ನಿವಿಧ ನಿಜ. ಹಸಿವಾದರೆ ಒಂದು ಹಣ್ಣು ತಿನ್ನಿ. ಅವನು ಹೇಳ್ತಾ ಇರಲಿ ಇನ್ನೊಬ್ಬ, ಜಾತಾನಿ ಪರ್ವತಾಗ್ರೇಶು, ಬೆಟ್ಟದ ಮೇಲೆ ಹುಟ್ಟಿದ ಹಣ್ಣುಗಳು ಬೇಗ ಒಣಗೋದಿಲ್ಲ. ಆಸ್ವಾದ್ಯ ಗಾಯತಾಂ, ಗಂಟ್ಲಿಗೆ ಏನಾದರೂ ಸ್ವಲ್ಪ ಶ್ರಮ ಉಂಟಾದರೆ, ಕೆಮ್ಮು ಗಿಮ್ಮು ಬರೋ ಪ್ರಸಂಗ ಬಂದರೆ ಒಂದು ಮೂಲಿಕೆ ಬಾಯಿಗೆ ಹಾಕ್ಕೊಳ್ಳಿ, ಈ ದ್ರಾಕ್ಷಿ ಬಾಯಿಗೆ ಹಾಕ್ಕೊಳ್ಳಿ, ಈ ಖರ್ಜೂರ ಬಾಯಿಗೆ ಹಾಕ್ಕೊಳ್ಳಿ. ನಯಾಸ್ಯತಃ ಶ್ರಮಂ ವತ್ಸವು ಭಕ್ಷಯಿತ್ತು ಆಫಲಾನಿ ವೈ. ನಿಮಗಿದರಿಂದ ಶ್ರಮ ಉಂಟಾಗೋದಿಲ್ಲ. ಮೂಲಾನಿ ಚ ಸುಮೃಷ್ಟಾನಿ, ಮೂಲಿಕೆ. ನಮ್ಮ ಧಾರವಾಡದ ಗವಾಯಿಗಳು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಹಾಕ್ತಾ ಇದ್ರು ಗೊತ್ತಿಲ್ಲ. ಬಸವರಾಜ ರಾಜಗುರು ಅಂತ ಒಬ್ಬರು, ಅವರು ಸಿಟಿ ಬಸ್ಸಲ್ಲಿ ಬರೋರು ಮಹಾರಾಜ ಏನು ಹಾಡ್ತಿದ್ರು ಅವರು. ಅವರ ಜೇಬ್ನಲ್ಲಿ ಯಾವಾಗಲೂ ಜ್ಯೇಷ್ಠ ಮಧು ಅಂತ ಒಂದು ಸಣ್ಣ ಮೂಲಿಕೆ ಹೇಳಿದ್ದೀರ, ಗಂಜಿಗೆ ಅಂಗಡಿಯಲ್ಲಿ ಸಿಕ್ಕುತ್ತೆ, ಅದು ನಾವು ರುಚಿ ನೋಡಿದ್ದೀವಿ. ಅದು ಬರೀ ನಾರು, ಅದು ಬಾಯಲ್ಲಿ ಹಾಕ್ಕೊಂಡ್ರೆ ಚೂಯಿಂಗ್ ಗಮ್ ಇದ್ದ ಹಾಗೆ, ಅದು ಕರಗೋದಿಲ್ಲ. ಅತ್ಯಂತ ಸಿಹಿಯಾದ ರುಚಿಯನ್ನು ಕೊಡ್ತದೆ, ಗಂಟ್ಲನ್ನು ಕಾಪಾಡ್ತದೆ. ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಜ್ಯೇಷ್ಠ ನನ್ನ ಕನಸಲ್ಲಿ ಬಂತು ಒಂದು ದಿವಸ. ಆಮೇಲೆ ಅಂಗಡಿಯಲ್ಲಿ ಕೇಳಿದೆ, ಜ್ಯೇಷ್ಠ ಮಧು ಅಂತ ಪದಾರ್ಥ ಇದೆಯಾ? ಇದೇ ನೋಡಿ ಕೊಟ್ಟರವರು. ಸ್ವಲ್ಪ ಉಪಯೋಗ ಮಾಡಿದೆ, ಗಂಟ್ಲು ಶ್ರಮ ಆಗ್ತದೆ, ಇದನ್ನು ನೀವು ಉಪಯೋಗ ಮಾಡಿ ಎಂಬುದಾಗಿ ಹೇಳಿ ಕಂಠ ಮಾಧುರ್ಯ ಕಾಪಾಡುವಂತೆ ಹುಡುಗರಿಗೆ ಜೋಳಿಗೆಗಳನ್ನು ಹಾಕಿದ್ದಾರೆ. ಇನ್ನೊಂದು ಮಾತನ್ನು ಹೇಳಿದು, ಯದಿ ಶಬ್ದಾಪಯೇದ್ರಾಮ ಶ್ರವಣಾಯ ಮಹೀಪತಿ. ರಾಮ ಇದನ್ನು ಕೇಳಿದರೆ ಅವನು ಸಕಲ ಶಾಸ್ತ್ರಜ್ಞ, ಸಂಗೀತಜ್ಞ, ಇದು ತನ್ನ ಕಥೆ ಅಂತ ಅವನು ಗೊತ್ತಾಗುತ್ತೆ. ಆಶೆಪಟ್ಟರೆ ಋಷಿಗಳ ಅಪ್ಪಣೆಯನ್ನು ಪಕ್ಕದಲ್ಲಿ ಯಾರಿರ್ತಾರೆಯೋ ಅವರ ಅಪ್ಪಣೆಯನ್ನು ತೆಗೆದುಕೊಂಡು ತಥೋಗೆ ಎಂ ಪ್ರವರ್ತತ, ರಾಮನೆದುರಿಗೆ ಹಾಡಬೇಕು. ಇದನ್ನು ನೀವು ಎಚ್ಚರಿಕೆ ಇರುವುದು. ಹೇಗೆ ಹಾಡಬೇಕು? ದಿವಸೇ 20 ಸರ್ಗ ಗೇಯ ಮಧುರಯಾಗಿರ. ಒಂದು ದಿವಸಕ್ಕೆ 20 ಚಾಪ್ಟರ್ಸ್ ಮಾತ್ರ ಹೇಳಬೇಕು. ಒಂದು ಸ್ವಾರಸ್ಯ. 545 ಸರ್ಗ ಅಂತ ನಾನು ಹೇಳಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ವಾಲ್ಮೀಕಿ ರಚನೆ ಮಾಡಿದ್ದು 540 ಸರ್ಗ ಅಂತ ಹೇಳ್ತಾರೆ. ಪುನರ್ವಸು ನಕ್ಷತ್ರದಿಂದ ಆರಂಭಿಸಿದರೆ ಇನ್ನೊಂದು ಪುನರ್ವಸು ನಕ್ಷತ್ರ ಬರುವ ಹೊತ್ತಿಗೆ 27 ದಿವಸ ಆಗ್ತದೆ.
ದಿವಸಕ್ಕೆ 20 ಸರ್ತಿ ಹೇಳಿದರೆ ಬರೋಬರಿ ಪುನರ್ವಸುವಿಂದ ಪುನರ್ವಸುವಿಗೆ ಮುಕ್ತಾಯವಾಗುತ್ತೆ. ಏನು ಚಮತ್ಕಾರ ಇಟ್ಟಿದ್ದಾರೆ. ಈ ಪುನರ್ವಸು ಪಟ್ಟಾಭಿಷೇಕ ನಮ್ಮ ತಂದೆ ಎಷ್ಟು ಸಲ ಪುನರ್ವಸು ಪಟ್ಟಾಭಿಷೇಕ. ಅವರು ಸ್ವಯಂ ಪುನರ್ವಸು ನಕ್ಷತ್ರದ ಹುಟ್ಟಿದವರು, ಕುಲಶೇಖರ ಮಹಾರಾಜರ ಹಾಗೆ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಧರ್ಮಬುದ್ಧಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸಾಂಸಾರಿಕ ಸುಖ ಇರುವುದಿಲ್ಲ. ಇದು ಒಂದು ವಿಚಿತ್ರ. ಪುಷ್ಯ ನಕ್ಷತ್ರ ಇಲ್ಲಿ ಯಾರು ಇದ್ರೆ ನಾನು ಮನಸ್ಬೇಕು, ಏನೋ ಹೇಳಿಬಿಟ್ಟು ಅಂತ ಬೈಬೇಡಿ. ಪುನರ್ವಸು, ಪುಷ್ಯ, ಆಶ್ಲೇಷ ಇದು 3 ನಕ್ಷತ್ರದವರೆಗೆ ಸಾಂಸಾರಿಕ ಸುಖ ತೀರ ಕಡಿಮೆ. ಇಲ್ಲ 2ನೇ ಮದುವೆ ಆಗುತ್ತೆ, ಮಕ್ಕಳೆಲ್ಲೋ ಇರ್ತಾರೆ, ಇಲ್ಲ ಇವರೊಂದು ಕಡೆ ಅವರೊಂದು ಕಡೆ ಇರ್ತಾರೆ. ಮುಖ್ಯವಾದ ಹಬ್ಬ ಹರಿದಿನಗಳಲ್ಲಿ ಮಕ್ಕಳ ಜೊತೆಗಿರೋದಿಲ್ಲ. ದುಡ್ಡಿರ್ಬೋದು, ಕಾಸಿರ್ಬೋದು. ರಾಮಚಂದ್ರ ನೋಡಿ, ಮದುವೆ ಆದ ಸ್ವಲ್ಪ ದಿವಸ ಹೆಂಡತಿ ಜೊತೆಯಲ್ಲಿದ್ದ. ಎಷ್ಟೋ ವರ್ಷ ಕಳೆದು ಮಕ್ಕಳು ಹುಟ್ಟುವಾಗ ಹತ್ರ ಇರಲಿಲ್ಲ. ಮಕ್ಕಳಿಗೆ ನಾಮಕರಣ ತಾನು ಮಾಡಲಿಲ್ಲ, ಮಕ್ಕಳಿಗೆ ಬ್ರಹ್ಮೋಪದೇಶವನ್ನು ತಾನು ಮಾಡಲಿಲ್ಲ, ಯಜ್ಞೋಪವೀತ ಹಾಕಲಿಲ್ಲ. ಪತ್ನಿಯನ್ನೇ ಕಳೆದುಕೊಂಡ ಅರಣ್ಯದಲ್ಲಿ ಕೊನೆಯಲ್ಲಿ ಅವನಷ್ಟು ಧರ್ಮ ಆಚರಣೆ ಮಾಡಿದವರು. ಪುನರ್ವಸು ನಕ್ಷತ್ರದಲ್ಲಿ ಇಲ್ಲ ಯತಿಗಳಾಗ್ತಾರೆ, ಗಂಡಸರಾಗಿದ್ದು ಸನ್ಯಾಸಿ ಆಗ್ತಾರೆ, ಇಲ್ಲದೆ ಗೃಹಸ್ಥರಾಗಿದ್ದು ಸಂಸಾರಿಗಳಂತ ನಡೆಯುತ್ತಾರೆ. ಆದರೆ ಪುನರ್ವಸು ಬಹಳ ಶ್ರೇಷ್ಠವಾದ ನಕ್ಷತ್ರ. ತನ್ನ ನಕ್ಷತ್ರ ತಾನೇ ನೋಡಿ ಇದು ಬೇಕು ಅಂತ ಇಟ್ಟುಕೊಂಡು ರಾಮಚಂದ್ರ ಭಗವಂತ ಅವತಾರ ಮಾಡಿದ. ಮುಂದೆ ಹೇಳ್ತೀನಿ ಅವತಾರ ಘಟ್ಟದಲ್ಲಿ. ನಾಳೆ ರಾಮಾವತಾರ ತುಂಬ ವಿಶೇಷವಾಗಿ ನೀವೆಲ್ಲ ಕೊಂಡಾಡಬಹುದು. ರಾಮಚಂದ್ರ ಸ್ವಾಮಿ ಇಲ್ಲೇ ಆವಿರ್ಭವಿಸ್ತಾನೆ. ಇವತ್ತು ನಿಮ್ಮ ನೈಮಿಷಾರಣ್ಯ ತನಕ ನಾನು ಕರ್ಕೊಂಡೋಗ್ಬಿಡ್ತಾ ಇದ್ದೇನೆ. ಒಂದು ದಿವಸಕ್ಕೆ 20 ಸರ್ಗ, 20 ಚಾಪ್ಟರ್ಸ್ ಓನ್ಲಿ. ಅದೇ ರೀತಿ ನೀವು ಪ್ರವಚನ ಮಾಡ್ಬೋದಲ್ಲ. ಹಾಗಿದ್ರೆ 27 ದಿವಸಕ್ಕೆ ಮುಗಿಯುತ್ತಲ್ಲ ಅಂದರೆ ಅಯ್ಯೋ ಅದು ಮಾತ್ರ ಕೇಳಬೇಡಿ. ಕೆಲವು ದಿವಸ ಒಂದು ಶ್ಲೋಕನೂ ಮುಂದೆ ಹೋಗೋದಿಲ್ಲ. ಅವರು ಬರೀ ಹಾಡೋದಾದರೆ ಮಾಡ್ಬೋದು. ಅರ್ಥ ವಿಶೇಷಗಳನ್ನು ಹೇಳುವಾಗ ಕೆಲವು ಕಡೆ ತುಂಬ ಸಂಗ್ರಹ ಮಾಡಬೇಕಾಗತ್ತೆ, ಕೆಲವು ಕಡೆ ತುಂಬ ವಿಸ್ತಾರ ಮಾಡಬೇಕಾಗತ್ತೆ. ಆ ಚಮತ್ಕಾರಗಳೆಲ್ಲ ಪ್ರವಚನಕಾರನಿಗೆ ಗೊತ್ತು, ನಿಮಗೆ ಗೊತ್ತಾಗೋದಿಲ್ಲ. ಮೋಸ ಮಾಡುವ ಕ್ರಮ. 10 ತಿಂಗಳ ಕಥೆಯನ್ನು ತುಂಬ ಡೀಟೇಲ್ ಆಗಿ ಬರೆದ್ರು. ಬಾಕಿ ಕಥೆಗಳನ್ನು ಒಂದು ವನವಾಸದ 13 ವರ್ಷದ ಕಥೆಯನ್ನು 1-2 ಶ್ಲೋಕದಲ್ಲಿ ಹಾಡಿಸಿಬಿಟ್ರು ವಾಲ್ಮೀಕಿ. ಅವರೇ ಹಾಗೆ ಮಾಡಿದ್ದಾರೆ. ನಮ್ಮ ಕಲ್ಚರದ್ದಾಗಿ ಹೇಳ್ಕೊಡ್ರು. ಆದ್ದರಿಂದ ದಿವಸಕ್ಕೆ 20 ಸರ್ಗ ಹೇಳಬೇಕು ನೀವು. ಅಕಸ್ಮಾತ್ ರಾಮಚಂದ್ರ ಬಂದು ನಿಮಗೇನಾದರೂ ಬಹುಮಾನ ಕೊಡಬೇಕು ಅಂತ ಬಂಗಾರದ ಆಶೆಯನ್ನು ತೋರಿಸಿದರೆ ಲೋಭಶ್ಚಾಪಿ ನ ಕರ್ತವ್ಯ ಸ್ವಲ್ಪೋಪಿ ಧನಕಾಂಕ್ಷಯ. ಲೋಭವನ್ನು ಮಾಡಬಾರ್ದು, ಆಸೆ ನಾ ಹೇಳಲಿಲ್ಲ ಅನ್ನಬಾರ್ದು. ಹಣ ಗಿಣ ಮುಟ್ಟೀರಿ, ಎಚ್ಚರಿಕೆ. ರಾಮ ಕೊಡುವ ಯಾವುದೇ ಒಂದು ದಮ್ಮುಡಿ ತಗೊಳ್ತಕ್ಕದ್ದಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಇಷ್ಟೇ ಕಾರಣ ಹೇಳಿ. ನಾವು ಅಡವಿಯಲ್ಲಿ ವಾಸ ಮಾಡುವುದು. ಕಿಂ ಧನೇನ ಆಶ್ರಮಸ್ಥಾನ. ಆಶ್ರಮದಲ್ಲಿರೋರು ನಮಗಿದರಿಂದ ನಿಮ್ಮ ಚಲಾವಣೆಯನ್ನು ಅನ್ಯ ಪ್ರಯೋಜನವಿಲ್ಲ. ಒಂದು ಸ್ವಲ್ಪ ಆಹಾರವಾರ ತಗೊಳ್ಳಿ, ಬಂಗಾರದ ತಟ್ಟೆಯಲ್ಲಿ ಹಾಕ್ತೇವೆ ಅಂದರೆ ನಮ್ಮೂರಿಂದೆಲ್ಲ ಕಟ್ಕೊಂಡು ಬಂದುಬಿಟ್ಟಿದ್ದೀವಿ. ಬರೀ ಹಣ್ಣು ಹಂಪಲ ತಿನ್ನೋರು. ಡೋಂಟ್ ಬಿ ಇಂಟೆಟೆಡ್. ಎಲ್ಲಾರು ಅವ್ರ ಕಡೆ ಋಣ ತಗೊಂಡ್ರಿ, ಅವರ ಅನುಕೂಲಕ್ಕಾಗಿ ಕಥೆಯನ್ನು ಮಾರ್ಪಾಡಿ ಹೇಳಬೇಕಾದಂತಹ ಒಂದು ಕೆಟ್ಟ ಪ್ರಸಂಗ ಬರ್ತದೆ, ಬಾಯಿ ಕಟ್ಟಿ ಹೋಗ್ತದೆ. 3ನೇದು, ಆ ರಾಮ ಸಾಮಾನ್ಯನಲ್ಲ. ಯದಿ ಪೃಚ್ಛೇತ್ ಸಖಾಕುಸ್ಥ ಯುವಾಂ ಕಸ್ಯೇತಿ ದಾರಕೌ. ನಿಮ್ಮನ್ನು ಬರ್ತಾನೆ, ಮುದ್ದಾಡ್ತಾನೆ, ನೋಡ್ತಾನೆ, ಕೆನ್ನೆಯನ್ನು ಮುಟ್ತಾನೆ, ತಲೆ ನೇವರಿಸ್ತಾನೆ. ಮಕ್ಕಳಿರ ನೀವು ಯಾರಪ್ಪ ಅಂತ ಕೇಳಿದರೆ ನಾವು ವಾಲ್ಮೀಕಿ ಕಡೆಯವರು ಅಂತಿಷ್ಟೇ ಹೇಳಬೇಕು. ಬೇರೆ ಮಾತನ್ನಾಡುವ ಅವನು ತಿರುಗಿಸಿ ಎಷ್ಟು ಕೇಳಿದ್ರು ನನ್ನ ಸಂಬಂಧವನ್ನು ಹೇಳಿ, ಗುರು ಸಂಬಂಧವನ್ನು ಹೇಳಿಕೊಳ್ಳಿ ಅಷ್ಟೇ. ಆಮೇಲೆ ಇದು ನಿಮ್ಮ ತಂಬೂರಿ ಇದೆ, ವೀಣೆ ಇದೆ, ಅದನ್ನೇನು ಹೇಳಿದೆ, ಗೋಟವಾದ್ಯ. ಹಿಮಾಸ್ತಂತ್ರೀ ಸುಮಧುರಾ ಸ್ಥಾನಂಚ ಪೂರ್ವದರ್ಶನಂ. ಗೋಟವಾದ್ಯ ಸ್ಥಾನಂಚ ಪೂರ್ವದರ್ಶನಂ. ಸಾಯಲ್ಲಿ ಬರುತ್ತೆ, ಗಾಯಲ್ಲಿ ಬರುತ್ತೆ, ರಾಯಲ್ಲಿ ಬರುತ್ತೆ. ನಿಮಗೆಲ್ಲ ಮೊಟೇಶನ್ ಮಾಡಿಕೊಟ್ಟಿದ್ದೇನೆ. ಅದು ಬರೋ ಜಾಗ ನಿಮಗೆ ಗೊತ್ತಿದೆ ಮೊದಲೇ. ಕತ್ತಲೆಯಲ್ಲಿಯೂ ನೀವು ಅದರ ಮೇಲೆ ಹಾಡಬಲ್ಲರಿ, ವೀಣೆ ಅಂತ ತೋರಿಸಬಲ್ಲದಾದ್ದರಿಂದ ಇದು ಹೆಗಲಿಗೆ ಹಾಕಿದ್ದೇನೆ ಅಂತ ತಾವೇ ಮಕ್ಕಳ ಹೆಗಲಿಗೆ ಆ ವೀಣೆಯನ್ನು ಕೊಟ್ಟು ಎಲ್ಲಿಂದ ಶುರು ಮಾಡಬೇಕು ಬುದ್ಧಿ ಅಂತ ಕೇಳಿದ್ರೆ ಆದಿಪ್ರಭೃತಿಗೆ ಎಂ ಸ್ಯಾತ್ ತಪಸ್ವಾಧ್ಯಾಯ ನಿರತಂ. ಅಲ್ಲಿಂದ ಶುರು ಮಾಡಬೇಕು. ಅವನು ಚಕ್ರವರ್ತಿ ರಾಮ ಅಂತ ನಿಮಗೆ ಗೊತ್ತು. ಆದರೆ ಈ ಸೀತೆ ಕಥೆಯನ್ನು ಹೇಳ್ತಾ ಬರಬೇಕಾದ ಪ್ರಸಂಗದಲ್ಲಿ ಇವರಿಗೆ ರಾಮನಿಗೆ ಇವರಿಗಿರೋ ಸಂಬಂಧವನ್ನು ಹೇಳಿಲ್ವಲ್ಲ ಇನ್ನು ವಾಲ್ಮೀಕಿ.
ದೊರೆ ಕಥೆ ಅಂತ ಗೊತ್ತು, ಸೀತೆ ಯಾರಂತ ಗೊತ್ತಿಲ್ಲ, ಅವಳ ಹೆಸರೇ ಗೊತ್ತಿಲ್ಲ ಇವರಿಗೆ. ಯಾವಳು ಅನಾಥೆ ಇದ್ದಾಳೆ ಆಶ್ರಮದಲ್ಲಿ, ಎಷ್ಟು ಸಂಕಟವಾಗುತ್ತೆ ಹೇಳೋದಕ್ಕೆ. ಸೀತಾ ಕಾಷಾಯ ವಾಸಿನಿ, ಅಮ್ಮನವರು ಪೀತಾಂಬರ ಧರಿಸಿಕೊಂಡು ಅರಮನೆ ಸುಂದರವಾಗಿ ರಾಮಪತ್ನಿಯಾಗಿರಬೇಕಾದವಳು ಸನ್ಯಾಸದ ಬಟ್ಟೆ ಧರಿಸಿದ್ದಾಳೆ. ವಾಲ್ಮೀಕಿ ಆಶ್ರಮದಲ್ಲಿ ಅನಾಥ ಸ್ತ್ರೀಯಂತೆ, ಗತಿಗೆಟ್ಟು ಹೋದವಳಂತೆ, ಅವಳು ಮಕ್ಕಳು ಅಂತ ಗೊತ್ತು. ದೊರೆ ಕಥೆಯನ್ನು ಹೇಳುವಾಗ ರಾಮ ಸೀತೆಯನ್ನು ಅವಮಾನ ಮಾಡಿದ್ನಲ್ಲ, ಹೀಗೆ ಮಾಡಿದ್ನಲ್ಲ ಅಂತ ಅವನನ್ನು ಧಿಕ್ಕರಿಸಿ ಸ್ವಲ್ಪ ಧ್ವನಿಯಲ್ಲಿಯೂ ಏರು ಇಳಿತದಲ್ಲಿ ಅವಮಾನ ಮಾಡುವಂತೆ ಕಥೆ ಹೇಳ್ತಕ್ಕದ್ದಲ್ಲ. ನ ಚಾವಜ್ಞಾಯ ಪಾರ್ಥಿವಂ, ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ನಮಗೂ ಆವೇಶ ಹೆಚ್ಚಾದರೆ ರಾಮ ಹೀಗೆ ಮಾಡ್ಬೋದಾಗಿತ್ತು ಸೀತೆಗೆ, ನಮಗೂ ಬರ್ಬೋದು. ಲವಕುಶರಿಗೆ ಕಟ್ಟಿದ ಬಾಯಿ ನಮಗೂ ಕಟ್ಟಿದ ಬಾಯಿ, ಪೂಜ್ಯತೆಗೆ ಭಂಗಬಾರದಂತೆ ಹೇಳಬೇಕು. ತದ್ಯುವಾಂ ಹೃಷ್ಟ ಮನಸ್ಸವು, ಮನಸ್ಸು ರಾಮಾಯಣವನ್ನು ಆರಂಭ ಮಾಡುವಾಗ ಪ್ರಾಣಾಯಾಮ ಮಾಡಿ ಬಾಯಿ ತೊಳೆದುಕೊಂಡು ಅತ್ಯಂತ ಪ್ರಸನ್ನವಾದ ಮನಸ್ಸಿನಿಂದ ಹೇಳಬೇಕಪ್ಪ ಮಕ್ಕಳಿರ. ದುಗುಡ ಉದ್ವೇಗ ಇದ್ದುಕೊಂಡು ಹೇಳಬಾರದು. ಸ್ವಹ ಪ್ರಭಾತೆ ಸಮಾಸ್ಥಿತವು, ನಾಳೆ ಬೆಳಗ್ಗೆ ಶುರು ಮಾಡಿ ಅಂತ ಮಕ್ಕಳಿಗೆ ಅಪ್ಪಣೆಯನ್ನು ಕೊಟ್ಟರು. ವಾಲ್ಮೀಕಿ ವಿಶ್ರಾಂತಿಗೆ ಹೊರಟರು. ಸಾಯಂಕಾಲ ಆಗಿ ಹೋಯಿತು. ಮರು ದಿವಸ ಪ್ರಾತಃ ಕಾಲ ತಥೌ ರಜನ್ಯಾಂ ಪ್ರಭಾತಾಯಾಮ್, ಅದೆಲ್ಲ ಹೇಳ್ತಾರೆ ನೋಡಿ. ಇದು ಬೆಳಗ್ಗೆ ನಡೀತೆ ರಾಮಾಯಣ. ಸ್ನಾತೌ ಹುತಾಶನವು, ಲವಕುಶರು ನಿತ್ಯದ ಅಗ್ನಿಸಂಧಾನ ಕಾರ್ಯಗಳನ್ನು ಮುಗಿಸಿಕೊಂಡು, ಬ್ರಹ್ಮಚಾರಿಗಳು ಒಟ್ಟುಗಳು ಸವಿತಾಧಾನ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಿಕೊಂಡು ಯಥೋಕ್ತಂ ಋಷಿಣಾ ಪೂರ್ವಂ ಸರ್ವಂ ತತ್ರೋಪಗಾಯತಾಂ, ಶುರು ಮಾಡಿಕೊಂಡು ತಂಬೂರಿಯನ್ನು ಅಸ್ಮದ್ ಗುರು ಪರಂಪರಾಯ ನಮಃ ಎಲ್ಲ ಹೇಳ್ಕೊಂಡವರೇ. ತಪಸ್ವಾಧ್ಯಾಯ ನಿರತಂ ಶುರು ಮಾಡಿದರು. ನಾಚರಾಗದಿಂದ ಆರಂಭ ಮಾಡಿ ಒಂದೊಂದೇ ರಾಗದಲ್ಲಿ ಹಾಡ್ತಾ ಹೋಗ್ತಿದ್ದಾರೆ. ಎಲ್ಲಿ ರಾಮಾಯಣವನ್ನು ಹೇಳಿದ್ರೆ ಬೆಪ್ಪಾಗಿ ಜನ ನಿಂತುಕೊಂಡು ಕೇಳ್ತಾ ಇದ್ದಾರೆ. ಎಲ್ಲಿ ಕಥೆ ಇದು, ಏನು ಶ್ರವಣ, ಇಷ್ಟು ಅದ್ಭುತವಾದ ಶ್ಲೋಕಗಳು ಮಧುರವಾಗಿ ಅರ್ಥ ಹೇಳದೇ ತಿಳಿಯುತ್ತಲ್ಲ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಪೀಠದ ಮೇಲೆ ಕೂತಿದ್ದ ಆಹುತಿಗಳನ್ನು ಕೊಡ್ತಾ ಇನ್ನೇನು ಪ್ರಾತಃಶ್ರವಣ ಮುಗಿಯಬೇಕು. ರಾಮಚಂದ್ರ ಸ್ವಾಮಿ ಶವಿಶಾಚ್ಯನ ಎಂಬೆರುಮಾನ್ ಕಿವಿಯಿಂದ ಕೇಳಿದ, ನನ್ನ ಕಥೆ ಇದು ಯಾರು ಹೇಳ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ ನೋಡಿಕೊಂಡು ಗಡಿಬಿಡಿಯಿಂದ ಆ ಪ್ರಾತಃಶ್ರವಣವನ್ನು ಮುಗಿಸಿ ತಾಂ ಸಶುಶ್ರಾವಕಾಕುಸ್ಥಃ ಪೂರ್ವಾಚಾರ್ಯ ವಿನಿರ್ಮಿತಾಂ ಅಪೂರ್ವಾಂ ಪಾಠ್ಯಜಾತಿಂಚ ಗೇನ ಸಮಲಂಕೃತಾಂ. ಪಾಠ್ಯಜಾತಿ ರಾಗ ಇಲ್ಲದೆ ಓದಿದ್ರು ಚೆನ್ನಾಗಿದೆ. ಗೇಯೇನ ಸಮಲಂಕೃತಾಂ, ರಾಗ ಜೋಡಿಸಿಬಿಟ್ರೆ ಕೇಳುವುದು ಬೇಡ. ಅವನು ಕೇಳ್ತಾ ಇದ್ದಾನೆ, ಅವನು ಹಯಗ್ರೀವ ಅಲ್ಲವೇ. ಪ್ರಮಾಣೀ ಬಹುಭಿರ್ಯುಕ್ತಾಂ ತಂತ್ರೀಲಯ ಸಮನ್ವಿತಾಂ, ತಾಳಬದ್ಧವಾಗಿದೆ, ಪ್ರಮಾಣಬದ್ಧವಾಗಿದೆ. ವ್ಯಾಕರಣ ಬಿಟ್ಟಿಲ್ಲ, ನಿರುಕ್ತ ಬಿಟ್ಟಿಲ್ಲ, ಛಂದಸ್ಸು ಬಿಟ್ಟಿಲ್ಲ. ನರ್ತನ ಬಲ್ಲವರು ನರ್ತನ ಮಾಡುವಂತೆ ಇದೆ, ಅದರ ರಿದಮ್ ಹಾಗೆ ಆಶ್ಚರ್ಯಕರವಾಗಿದೆ. ಬಾಲಾಭ್ಯಾಂ ರಾಘವ ಶ್ರುತ್ವ ಕೌತೂಹಲ ಪರೋಭವತ್, ತುಂಬ ಕುತೂಹಲವಾಯಿತು. ಲಕ್ಷ್ಮಣನನ್ನು ಕರೆದ. ಈಗ ನೋಡಿದ ಅಪ್ಪಣೆಯಿಂದ ಲಕ್ಷ್ಮಣ ಹತ್ರ ಬಂದು, ಅದು ಯಾರಡ ಪಾರ್ದ ಎನ್ನುಡೆ ಕತೆ ಹೇಳಿರ್ತಾಳೆ ಎಂದು ಕೊಳ್ಳಿಗಳು, ಈ ಮಗು ನನ್ನ ಕತೆ ಹೇಳ್ತಾ ಇದ್ದಾರಲ್ಲ, ಅವರನ್ನು ಒಂದು ಕಡೆ ಕರ್ಕೊಂಡು ಹೋಗು, ಸಭೆ ಸೇರಿಸು. ಬೀದಿ ಬಾಗಿಲಲ್ಲಿ, ಅರಮನೆಯ ಮಂಟಪದ ಬಾಗಿಲಲ್ಲಿ ಹೇಳ್ತಾ ಇದ್ದಾರೆ ಹುಡುಗರು, ಈ ಕತೆ ಅಲ್ಲೆಲ್ಲ ಹೇಳುವುದು. ಸಭೆಯನ್ನು ಸೇರಿಸು, ಒಂದು ತಪ್ಪು ಎಲ್ಲರೂ ಸಿಕ್ಕುತ್ತೆ ನೋಡೋಣ. ಪೌರಾಣಿಕರು, ಶಬ್ದವಿದರು, ಸ್ವರ ಲಕ್ಷಣಜ್ಞರು, ಗಾಂಧರ್ವ ಲಕ್ಷಣಜ್ಞರು, ನೈಗಮರು, ಪಾದಾಕ್ಷರ ಸಮಾಸಜ್ಞರು, ಛಂದೋವಿದರು, ಕಲಾಮಾತ್ರ ವಿಭಾಗಜ್ಞರು, ಜ್ಯೋತಿಷಗಳು, ಕ್ರಿಯಾಕಲಾಪವಿದರು, ಕಾವ್ಯವಿದರು, ಭಾಷಾಜ್ಞರು, ಇಂಗಿತಜ್ಞರು, ಹೇತೂಪಚಾರ ಕುಶಲರು, ವಚನೆ ಹೈತುಕಾನ್, ಪುರಾಣಜ್ಞಾನ್, ವೈದಿಕಾನ್, ಚಿತ್ರಜ್ಞಾನ್, ವೃತ್ತಸೂತ್ರಜ್ಞಾನ್. ಒಂದು ಗಮಕ ಕೇಳುವ ಸಭೆಯಲ್ಲಿ ಎಷ್ಟು ತರಹ ವಿದ್ವಾಂಸರಿರಬೇಕು, 23 ತರಹ ವಿದ್ವಾಂಸರ ಕ್ಯಾಟಗರಿ ಕೊಟ್ಟಿದ್ದಾರೆ. ರಾಮಚಂದ್ರನ ಆಸ್ಥಾನ ಪರಿಪೂರ್ಣವಾಗಿತ್ತು. ಚಿತ್ರ ಬರೆಯೋರನ್ನು ಕರೆಸಿದ್ದಾನೆ. ಈ ಹುಡುಗರು ಹೇಳೋ ಚಿತ್ರ ಬರೆಯೋಕೆ ಬರುತ್ತೆ ಬರೋದಿಲ್ವ, ಬಿಯಾಂಡ್ ಇಮ್ಯಾಜಿನೇಷನ್ ಇದೆಯೇ, ಅಕಲ್ಪನೀಯವಾಗಿದೆಯೇ, ಉಚ್ಚಾರ ಮಾಡುವಾಗ ಧ್ವನಿಯಲ್ಲಿ ಏರಿಳಿತಗಳು ಸರಿಯಾಗಿದೆಯೇ, ಶಬ್ದಕ್ಕೆ ಸರಿಯಾದ್ದನ್ನು ಹೇಳ್ತಾ ಇದ್ದಾರೆಯೇ, ಶಬ್ದ ಚೆನ್ನಾಗಿದೆ, ಧ್ವನಿ ಏರಿಸಿಬಿಟ್ರೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ, ನಿಮ್ಗೆ ಒಳ್ಳೆಯದಾಗಲಿ ಆ ಶಬ್ದ ಅದೇನೆ. ಹೇಳುವಾಗ ಧ್ವನಿ ವ್ಯತ್ಯಾಸವಾದರೆ ಶಾಪೋಕ್ತಿ ಅಂತ ಕಾಣುತ್ತೆ. ಮೆಲ್ಲಿಗೆ ಸ್ವಾಮಿ ನೀವು ಹಾಳಾಗಬಹುದು ಅಂತ ಹೇಳಿದ್ರೆ, ನೀವು ಮೆಲ್ಲಿಗೆ ಹೇಳಿದ್ರು ಅಪಾರ್ಥವಾಗುತ್ತೆ. ಇದು ಇಂಟೋನೇಷನ್, ರೆಟರಿಕ್. ಸ್ವಾಮಿ ರಾಮಾಯಣದಲ್ಲಿ
ನಮ್ಮ ತಂದೆಯವರೇ ಜ್ಞಾಪಕ ಬರ್ತಾರೆ ನನಗೆ. ಆ ಧ್ವನಿ ಎಲ್ಲಿ ಎತ್ತರಿಸಬೇಕು, ಎಲ್ಲಿ ಇಳಿಸಬೇಕು, ಕೇಳುವವರಿಗೆ ಶ್ರಮವಾಗದಂತೆ 10 ಗಂಟೆ ಕಾಲ ಹೇಳಿದ್ರು ಇದು ಮುಗಿದು ಹೋಯ್ತಲ್ಲ ಅಂತ ಅನಿಸೋ ಹಾಗೆ ಇವರು ಹೇಳುವುದು ಎಲ್ಲಿ ಯಾರು ಒಂದು ತಪ್ಪು ಸಿಗುತ್ತೆ ನೋಡೋಣ, ಯಾರು ಬಂದರೂ ಗೊತ್ತಿಲ್ವಲ್ಲ ಇದನ್ನು ಎಂಬುದಾಗಿ ಸಭೆ ಸೇರಿಸಿದ್ದಾರೆ. ಸಭೆ ಸೇರಿಸಿದ ಮೇಲೆ ಅವರು ಆರಂಭ ಮಾಡಿದರು. ಆವತ್ತಿನ ಪ್ರವಚನ ಮುಗಿಯಿತು, ನಮ್ಮದು ಮಾತ್ರ ಮುಗಿಯಲಿಲ್ಲ. 20 ಸರ್ಗಗಳನ್ನು ಹೇಳಿದರು. ರಾಮಾವತಾರ ಆಗಿ ವಿಶ್ವಾಮಿತ್ರರು ಬಂದು ಗಲಾಟೆ ಮಾಡಿ ಕಳಿಸೋದಿಲ್ವಲ್ಲ ರಾಮನನ್ನ, ನನ್ನ ಸಿದ್ಧಾಶ್ರಮದಲ್ಲಿ ಯಜ್ಞಪೂರ್ತಿ ಆಗಬೇಕು ಅಂತ ಗಲಾಟೆ ಮಾಡಿ ರಂಪರಾದ್ಧಾಂತ ಮಾಡುವ ಪ್ರಸಂಗ 20ನೇ ಸರ್ಗ ರಾಮಾಯಣದಲ್ಲಿ. ಅಲ್ಲಿಯವರೆಗೆ ಕಥೆಯನ್ನು ಅವರು ರಾಮಾಯಣ ವಾಚನ ಮಾಡಿದ್ದಾರೆ. ಕೇಳೋರು ತಲ್ಲಿಯೇನರ ಕೇಳಿದ್ದಾರೆ. ಲಕ್ಷ್ಮಣನ ಮುಖವನ್ನು ನೋಡಿದ, ಹತ್ತಿರ ಬಂದ ಅವನು, ಪ್ರಭು ಏನು ಅಂತ ಕೇಳಿದರೆ ಅಪ್ಪಣೆ ಮಾಡಿದ, ಪ್ರಭು ಇವರನ್ನು ಕೇಳು, ಈ ಕಥೆ ಏನು ಪ್ರಮಾಣ, ಇದು ಹೀಗೆ ನಡೆಯಿತು ಅನ್ನೋದಕ್ಕೆ ಏನು ಪ್ರಮಾಣ, ಕಲ್ಪನೆ ಮಾಡಿದ್ದಾರೆಯೇ, ನಡೆದದ್ದೇ ಬರೆದಿದ್ದಾರೆಯೇ, ನಾನು ಸೀತೆ ಕೂತಾಗ ನಿಂತಾಗ ಅದೆಲ್ಲ ನಮ್ಮ ಹೃದಯ ಫೋಟೋ ತಗೊಂಡಾಗ ಬರೆದಿದ್ದಾರಲ್ಲ, ಬರೆದವರು ಯಾರು, ಬರೆದವನ ಪ್ರತಿಷ್ಠೆ ಏನು, ವಾಟ್ ಈಸ್ ಇಸ್ ಸ್ಟೇಟಸ್, ಅವನೇನು ಕವಿಯೋ ಮುಟ್ಟಾಳನೋ ಅಥವಾ ದೇವಾಂಶ ಸಂಭೂತನೋ, ಕಾವ್ಯದ ಗಾತ್ರವೇನು, ಎಷ್ಟು ದೊಡ್ಡ ಕಥೆ ಇದು, ಕಾವ್ಯಕ್ಕೆ ಪ್ರತಿಷ್ಠೆಯಂಥದ್ದು, ಇದು ದೈವೀ ಅಂಶದಿಂದ ಬಂದದ್ದು ಕವಿಕಲ್ಪಿತವಾದದ್ದು, ಅದನ್ನೆಲ್ಲ ಕೇಳು. ಒಟ್ಟು ಎಷ್ಟು ಶ್ಲೋಕಗಳು, ಎಷ್ಟು ಸರ್ಗಗಳು, ಉಪಾಖ್ಯಾನಗಳೆಷ್ಟು, ಕಾಂಡಗಳೆಷ್ಟು. ಇನ್ನೊಂದು ಮಾತು, ಇವತ್ತು ಹುಡುಗರು ಮುಗಿಸಿದ್ದಾರೆ, ಪ್ರಾಯಶಃ ಇದು ಇನ್ನೂ ಅನೇಕ ದಿವಸ ನಡೆಯುತ್ತೆ. ಅವತ್ತಿಗೆ ಅವರಿಗೆ ಬಹುಮಾನವನ್ನು ಕೊಟ್ಟು ಬಿಡೋಣ. ಆದ್ದರಿಂದ ಲಕ್ಷ್ಮಣ ನೀನವರಿಗೆ ಬಹುಮಾನವನ್ನು ಕೊಡಬೇಕು. ಏನು ಕೊಡಬೇಕು ಅಂತ ಕೇಳಿದರೆ, 18 ಸಹಸ್ರಾಣಿ ಸುವರ್ಣಸ್ಯ ಮಹಾತ್ಮನಃ, 18,000 ಹೊನ್ನನ್ನು ಕೊಡೋ ಹುಡುಗರಿಗೆ. 18 ಒಂದು ಅಂಕಿ, 12 ಹೇಗೆ ಅಂಕಿಯೋ 18 ಹುಡುಗರಿಗೆ 18,000 ಹೊನ್ನು ಕೊಡೋ. ಲಕ್ಷ್ಮಣ ಕೆಮ್ಮಿಕೊಂಡು ದುಡ್ಡಿಗಿದ್ದೆಲ್ಲ ಬಹುಶಃ ದೊಡ್ಡ ನಿಧಿಯನ್ನು ತೆಗೆದುಕೊಂಡು ಬಂದು ಬಂಗಾರದ ಮುಚ್ಚಲ ಹಾಕಿ ಈ ಮಕ್ಕಳನ್ನು ಹತ್ತಿರ ಕೂತ್ಕೊಂಡು ಕೆನ್ನೆಗೆ ತಡವಿ, ಮಕ್ಕಳರ ಈ ಕಾವ್ಯ ಕಿಂ ಪ್ರಮಾಣವಿದಂ ಕಾವ್ಯಂ ಕಾ ಪ್ರತಿಷ್ಠಾ ಮಹಾತ್ಮನಃ ಕರ್ತಾ ಕಾವ್ಯಸ್ಯ ಮಹತಃ ಕ್ವಚಾಸೌ ಮುನಿಪುಂಗವ. ಆ ಪ್ರಶ್ನೆ ಕೇಳಿದಾಗ ಅವರು ಒಂದೇ ಉತ್ತರವನ್ನು ಕೊಟ್ಟರು, ಈ ಕಾವ್ಯಕ್ಕೆ ಸಕಲ ಪ್ರಮಾಣಗಳು ನಮ್ಮ ಗುರು ವಾಲ್ಮೀಕಿ. ಅವ್ರಿಗೆ ಯಾರು ಪ್ರೇರಣೆ ಆಯಿತೋ ಏನೋ ಅವ್ರು ಬರೆದು ರಚನೆ ಮಾಡಿದರು. ಅವರನ್ನ ಕೇಳಬೇಕಾದ್ರೆ ಅವರು ಮಹಾತ್ಮರು, ನಿಮಗೂ ಪರಿಚಯವಿರತಕ್ಕವರು, ಅವರು ಕುಲಪತಿಗಳು. ಕಾವ್ಯದ ಗಾತ್ರವೇನು, 24,000 ಶ್ಲೋಕ, 540 ಸರ್ಗ, 100 ಉಪಾಖ್ಯಾನಗಳು, 100 ಸಬ್ ಸ್ಟೋರೀಸ್, ಸಪ್ತಕಾಂಡಗಳು. ಇದು ಪ್ರಭುವಿನದೇ ಕಥೆ, ಇದಕ್ಕಿನ್ನೇನು ಪ್ರಮಾಣ ಬೇಕು, ರಾಜನ ಕಥೆ ಎಂಬುದಾಗಿ ಆ ಹುಡುಗರು ಹೇಳಲಾಗಿ ಲಕ್ಷ್ಮಣ ಏನು ಮಾಡಿದ, ಆಂಡವನ್ ಸ್ವಾಮಿಗಳು ಹೇಳೋರು 18,000 ಹೊನ್ನು ಕೊಡು ಮಕ್ಕಳಿಗೆ ಅಂತ ರಾಮ ಹೇಳಿದ. ಒಬ್ಬೊಬ್ಬರಿಗೆ 18, ಇಬ್ಬರಿಗೂ ಸೇರಿ 18. ಲಕ್ಷ್ಮಣನ ಬೇಕು ಆಟವಾಯಿತು. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಆಂಡವನ್ ಸ್ವಾಮಿಗಳು. ಅವನು ಮುಟ್ಟಿದ್ದು 1ಕ್ಕೆ 2ರಷ್ಟು ಬೆಳೀತಾ ಇತ್ತು. ಅದಕ್ಕೆ ಅವನಿಗೆ ಬೇಕಂತ ಲಕ್ಷ್ಮಣ ಅಂತ ಹೆಸರಿಟ್ರಂತೆ ವಾಲ್ಮೀಕಿ. ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ, ಸ್ವಯಂ ವೈರಾಗ್ಯಶಾಲಿ, ಪತ್ನಿ ಸುಖವನ್ನು ಪಡೆಯಲಿಲ್ಲ. ರಾಮ ಸೇವೆಯನ್ನೇ ಪರಮನಿಧಿ, ಚಾಲ ಸುಖಮ, ರಾಮುನಿ ಸೇವಾ ಸನ್ನಿಧಿ ಸೇವಾ ಸುಖಮ, ಇದರ ಪರಿಪೂರ್ಣಾರ್ಥ ತಿಳಿದು ಮಹಾಭಾಗವತ. ಅವನದೇನು ಗಂಟು ಹೋಯಿತು, ಅವ್ರ ಮನೇಲಿ ಬೇಕಾದ ದುಡ್ಡಿತ್ತು. 2 ಮಕ್ಕಳಿಗೆ ಏನು ಮಾಡಿದ, ದದೌ ಶೀಘ್ರಂ ಸಕಾಕುಸ್ತಃ ಬಾಲಯೋ ಹೋಯಿ ಪೃಥಕ್ ಪೃಥಕ್, ಬಿಡಿಸಿ ಒಬ್ಬೊಬ್ಬರಿಗೆ 18,000 ಹೊನ್ನು ಹೆಡಿಗೆ ಬುಟ್ಟಿಯಲ್ಲಿ ತೋರಿಸಿದಾಗ ತಲೆ ಚಚ್ಕೊಂಡ್ರು ಲಂಪುಸರು. ನಾವು ಸಂಪಾದನೆಗೋಸ್ಕರ ಬರಲಿಲ್ಲ, ಈ ಹೊನ್ನೆಲ್ಲ ನಿಮಗೇ ಸೇರಿದ್ದು. ನಮ್ಮಲ್ಲಿ ಚಲಾವಣೆ ಇಲ್ಲ. ಋಷಿಗಳಿಂದ ನಾರ್ಮಲಿ ಕೊಟ್ಟರೆ ತಗೊಳ್ತಾರೆ, ಕಮಂಡ್ಲು ಕೊಟ್ಟರೆ ತಗೊಳ್ತಾರೆ, ಕೌಪಿನ ಕೊಟ್ಟರೆ ತಗೊಳ್ತಾರೆ, ಅದು ನಮ್ಮ ಚಲಾವಣೆ. ನಿಮ್ಮ ಬಂಗಾರ ಹಣ ನಮಗೆ ಬೇಡ ಅಂತ ಹೇಳಿದ ಮೇಲೆ ವಾಲ್ಮೀಕಿ ಭಗವಾನ್ ಕರ್ತ ಸಂಪ್ರಾಪ್ತೋ ಯಜ್ಞ ಸಂವಿಧಾಂ, ನಿಮ್ಮ ಯಜ್ಞಕ್ಕೆ ದಯಮಾಡಿಸಿದ್ದಾರೆ ವಾಲ್ಮೀಕಿ, ಅವರ ಜೊತೆಯಲ್ಲಿ ಬಂದಿದ್ದೇವೆ ನಾವು. ನೀವು ಮೊದಲು ಹೋಗಿ ಅಂತ ಹೇಳಿದ್ರಿಂದ ಈ ಕಥೆ ಹೇಳೋಕೆ ಬಂದವು. ಅವ್ರು ಯಾರಯ್ಯ ಅಂತ ಕೇಳಿದರೆ, ಉಪಾಖ್ಯಾನ ಶತಂ ಚೈವ, ಆಗಲೇ ಹೇಳಿದೆ. ಉಪಾಖ್ಯಾನ ಎಷ್ಟು, ಸರ್ಗ ಎಷ್ಟು, ಕಾಂಡ ಎಷ್ಟು ಹೇಳಿಬಿಟ್ಟು, ಭಾರ್ಗವೇಣ ತಪಸ್ವಿನ. ಮೊನ್ನೆ ಹೇಳಿದ ಕಥೆಯಲ್ಲಿ ಅನೇಕರು ಸಂಶಯ ಬಂದಿರಬೇಕು. ವಾಲ್ಮೀಕಿನ ಬೇಡರು ಅಂತ ತಿಳ್ಕೊಂಡಿದ್ದು,
ನೀವು ಭಾರ್ಗವ ಗೋತ್ರ ಬ್ರಾಹ್ಮಣ, ನೀವು ಹೇಳಿಬಿಟ್ರಲ್ಲ ಭಾರ್ಗವೇಣ ಮಹಾತ್ಮ, ಇಲ್ಲೇ ಇದೆ ನೋಡಿ ಭಾರ್ಗವ ಗೋತ್ರ. ಭಾರ್ಗವ, ಜಮದಗ್ನಿ, ಚವನ, ವಾಲ್ಮೀಕಿ, ನಾವು ಎಲ್ಲ ಒಂದೇ ಗೋತ್ರದವರು. ನಮ್ಮ ಗೋತ್ರಕ್ಕೂ ವಾಲ್ಮೀಕಿಗೂ ಸಂಬಂಧ ಉಂಟು. ಆ ಭಾರ್ಗವ ಮೊದಲು ಗೋತ್ರದಲ್ಲೂ ಬರುತ್ತೆ, ಅದು ನಮ್ಮ ಪುಣ್ಯ ವಿಶೇಷ. ರಾಮಾಯಣ ಹತ್ತಬೇಕಾದ್ರೆ ಒಂದು ಭಾರ್ಗವ ಸಂಬಂಧ ಬೇಕು, ಇನ್ನೊಂದು ಗುರು ಸಂಬಂಧ ಬೇಕು. ನಮ್ಮದು ನೇರವಾಗಿ ಕುಶಲವರ ಮಾರ್ಗ. ಅವರು ಹೇಳೋ ಕ್ರಮದಲ್ಲಿ ಹೇಳ್ತಾ ಇದ್ದೇವೆ. ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಅಂತಿದ್ರು ಜಯನಗರದಲ್ಲಿ. ಸುಮಾರು 30 ವರ್ಷಗಳ ಹಿಂದೆ ತಿರುಕೋಣಂದಿಗೆ ಹಾಂಡವನ ಸ್ವಾಮಿಗಳು ಜೀವಿಸಿದ್ದಾಗ ಅವರ ಅಪ್ಪಣೆ ಆಗಿತ್ತು, ನಮ್ಮ ಜಯನಗರ ದೇವಸ್ಥಾನದಲ್ಲಿ 18 ದಿವಸ ರಾಮಾಯಣವನ್ನು ಹೇಳಬೇಕು. ಸರ್ವಿಸಲ್ಲಿದ್ದೆ, ಲೀವ್ ಹಾಕಿ ಬಂದೆ. ಅವರು ಮಹಾವಿದ್ವಾಂಸರು ತಾತಾಚಾರ್ಯರು. ಅವರ ಪರಿಚಯ ನೇರವಾಗಿರಲಿಲ್ಲ, ಗ್ರಂಥಗಳನ್ನು ಓದಿದ್ದೆ. ಆ ಪೀಠದ ಮೇಲೆ ಕೂತ್ರೆ ಅವ್ರು ಯಾರೋ ಒಬ್ರು ಇವರೇ ತಾತಾಚಾರ್ಯರು ಅಂದರು. ಅಯ್ಯಯ್ಯೋ ಅಂತ, ನೀವು ಮೇಲಕ್ಕೆ ಬನ್ನಿ ನಾನೇ ಕೆಳಗೆ ಕೂಡ್ತೇನೆ ಅಂದೆ. ಸಣ್ಣ ಗೋಷ್ಠಿ. ಇಲ್ಲ ಇಲ್ಲ, ಅಲ್ಲಿ ಕೂತವ್ರು ವಾಲ್ಮೀಕಿಯ ಹೊರತು ನೀವಲ್ಲ, ನಾ ಕೆಳಗೆ ಕೂಡ್ತೇನೆ ಅಂದರು. ಮೊದಲನೇ ದಿವಸ ಕೊನೆಯಲ್ಲಿ ಹೇಳಿದರು, ಇದುದಾನ್ ವಿದ್ವತ್ ಕ್ರಮಂ. ರಾಮಾಯಣ ಹೇಳಬೇಕಾದ ವಿದ್ವತ್ ಪದ್ಧತಿ. ಮೂಲ ಗ್ರಂಥ ಬಿಡಬಾರದು. ಉಪಬ್ರಹ್ಮಣ ಎಷ್ಟು ಹಿತವಾಗಿ ಆಳ್ವಾರ್ ಭಾಷೆಗಳು ಬೇರೆ, ಸಂಸ್ಕೃತ ಕನ್ನಡ ಗ್ರಂಥಗಳು ಎಷ್ಟು ಬೇಕು ಅಷ್ಟೇ ಹಿತಮತವಾಗಿ ಹೇಳಬೇಕು ಅಂತ ಹೇಳಿಕೊಟ್ಟು, ಅಲ್ಲಿಂದ ಮುಂದಕ್ಕೆ ನಾನು ಬಿಟ್ಟ ಅನೇಕ ಅಂಶಗಳನ್ನು ಉಪದೇಶ ಮಾಡಿ, ನಾನು ಹೇಳಿದ್ದನ್ನೆಲ್ಲ ಕೆಲವನ್ನ ತುಂಬ ಸಂತೋಷಪಟ್ಟು ಆಶೀರ್ವಾದ ಮಾಡಿದರು, ಬಿರುದುಗಳನ್ನು ಕೊಟ್ಟರು. ಆ ಮಹಾನುಭಾವರನ್ನ ಯಾತಕ್ಕೆ ನೆನೆಸ್ಕೊಳ್ತೇವೆ ಅಂದರೆ, ಅನೇಕ ಗುರುಗಳಿಂದ ಕಲಿತ ವಿಷಯ. ಒಬ್ಬರು ಗುರುಗಳಿಂದ ಒಂದು ರಾಮಾಯಣ ಒಂದು ವರ್ಷಕ್ಕೆ ಒಂದು ಜನ್ಮಕ್ಕೆ ಸಾಕಾಗುವುದಿಲ್ಲ. ಅನೇಕ ಗುರುಗಳಿಂದ ಪಡೆದಿದ್ದೇವೆ. ಭಾರ್ಗವೇಣ ತಪಸ್ವಿನ. ಇದನ್ನು ಈ ರಾಮಾಯಣವನ್ನು ಕೇಳಿದ ರಾಮಚಂದ್ರ ಸ್ವಾಮಿ. ಈಗ ನಾವು ಮತ್ತೆ ಬಾಲಕಾಂಡಕ್ಕೆ ಹೋಗ್ತಾ ಇದ್ದೇವೆ. ಉತ್ತರಕಾಂಡಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ಅಮ್ಮ ಮತ್ತೆ ಬಂದು ಇಲ್ಲಿ ಮೊದಲನೇ ದಿವಸ ಕೇಳುವಾಗ ರಾಮಚಂದ್ರ ಸ್ವಾಮಿ ಅವನ ಕಣ್ಣಲ್ಲಿ ನೀರು ಒಂದೇ ಸಮ ಒಸರ್ತಾ ಇದೆ. ರಾಮಾಯಣವನ್ನು ಕೇಳಿ ಕೇಳಿ ದಶರಥನ ಗುಣಗಾನ, ಅಯೋಧ್ಯ ಪ್ರಜೆಗಳ ಗುಣಗಾನ, ವಿಶ್ವಾಮಿತ್ರರ ಗುಣಗಾನ, ಕೌಸಲ್ಯ ಗುಣಗಾನ, ಇದನ್ನು ಕೇಳಿ ಕೇಳಿ ಅಕ್ಕಪಕ್ಕದಲ್ಲಿ ನಿಂತಿದ್ರು ಭರತ, ಲಕ್ಷ್ಮಣ, ಶತ್ರುಘ್ನರು. ಅವರನ್ನು ನೋಡಿದ. ಈ ಕಥೆಗೆ ನಾನು ಎಂಥ ಅವಮರ್ಯಾದೆ ಮಾಡ್ತಿದ್ದೇನೆ ಅಂತ. ಅದು ಹೇಗಿತ್ತು ರಾಮಸಭೆ, ಚಿತ್ರ ಕೊಡ್ತೇನೆ. ಇದು ರಾಮಚಂದ್ರ ಸ್ವಾಮಿ ಕೂತಿರುವ ವೇದಿಕೆ ಅಂತ ಇಟ್ಕೊಳ್ಳಿ. ರಾಮಚಂದ್ರ ಇದ್ದಾನೆ ಅಲ್ಲಿ. ಜನಗಳೆಲ್ಲ ರಾಮನಿಗೆ ಬೆನ್ನನ್ನ ಮಾಡಿ ಎದುರುಗಡೆ ಲವಕುಶರು ಹೇಳ್ತಾ ಇದ್ದಂತಹ ರಾಮಾಯಣವನ್ನು ಕೇಳ್ತಾ ಇದ್ದಾರೆ. ಸಭೆ ಚಿತ್ರ ಬಂತೆ ನಿಮಗೆ. ದೇವಸ್ಥಾನಗಳಲ್ಲಿ ದೇವರ ಎದುರುಗಡೆ ಅಲ್ಲಿ ಕೂತ್ಕೊಂಡು ವೀಣೆ ಹಾಕ್ಕೊಂಡು ಅವ್ರು ಹೇಳ್ತಾ ಇರೋ ಹಾಗೆ ಎದುರುಗಡೆಯಿಂದ ಹೇಳ್ತಾ ಇದ್ದಾರೆ. ಜನರು ಮಧ್ಯೆ ಸಾಲು ಬಿಟ್ಟು ರಾಮನಿಗೆ ಬೆನ್ನು ತೋರಿಸಿ, ದೊರೆಗೆ ಬೆನ್ನು ತೋರಿಸಬಾರ್ದು ಸಭೆಯಲ್ಲಿ ಯಾವಾಗಲೂ. ಆದರೆ ವಿಧಿ ಇಲ್ಲ, ಅಪ್ಪಣೆಯದು ಸಭೆಯ ಮರ್ಯಾದೆ, ಕಥೆಗೆ ಮರ್ಯಾದೆ ಅಂತ ಲವಕುಶರ ಕಡೆ ನೋಡ್ತಾ ಇದ್ದಾರೆ. 20 ಮೆಟ್ಟಗಳ ಮೇಲೆ ಕೂತಿದ್ದಾನೆ ರಾಮಚಂದ್ರ. ಇಷ್ಟು 1000 ಜನ ಆಸ್ಥಾನದಲ್ಲಿ ಕೆಳಗಡೆ ಕೂತು ನೆಲದ ಮೇಲೆ ರಾಮಾಯಣವನ್ನು ಕೇಳುವಾಗ ನಾನೊಬ್ಬ 20 ಮೆಟ್ಲ ಮೇಲೆ ಕೂತ್ಕೊಂಡು ಕೇಳುವುದು ಈ ಕಥೆಗೆ ಅಗೌರವ ಅಂತ ಹೇಳಿಕೊಂಡು, ತತಸ್ತುತೌ ರಾಮ ವಚಃ ಪ್ರಚೋದಿತೌ ಅಗಾಯತಾಂ ಮಾರ್ಗ ವಿಧಾನ ಸಂಪದ ಸಚಾಪಿ ರಾಮ ಪರಿಷದ್ಗತಃ ಶನೈಃ ಬುಭೂಷಯಾ ಸತ್ತಮನಾ ಬಭೂವ. ಎಷ್ಟು ಸೂಚ ಪರಿಷದ್ಗತಃ. ಪರಿಷತ್ ಅಂದ್ರೆ ಸಭೆ. ಪರಿಷದ್ಗತಃ ಸಭೆಯಲ್ಲಿ ಆ 1000 ಜನರಲ್ಲಿ 1001ನೇವನಾಗಿ ಕೂತ್ಕೊಂಡು ಕೇಳಿದ ರಾಮಚಂದ್ರ. ಹಾಗೆ ಕೇಳಿದ. ಶನೈಹಿ ಆಂಡವನ ಸ್ವಾಮಿಗಳು ಒಂದು ಶಬ್ದ ಕಪ್ ಅಂತ ಹಿಡಿಯೋರು, ಧ್ವನಿ ಹೇಳೋರು, ಮೆಲ್ಲಗೆ ಹೇಳಿದ. ಪೀಠದಲ್ಲಿ ಕೂತಿರುವ ದೊರೆ ಅಕ್ಕಪಕ್ಕದಲ್ಲಿ ಚಾಮರಾಜೀಸ್ ಅವರಿದ್ದಾರೆ, ಹೊಗಳು ಭಟ್ರಿದ್ದಾರೆ, ಅರಮನೆ ಆಳು ಕಾಳು ಇದ್ದಾರೆ. ಇವನ ಕಾಲಲ್ಲಿಯೋ ರತ್ನದ ಕಡಗಗಳು, ನವರತ್ನ ಖಚಿತವಾದ ಪಾದುಕೆಗಳು, ಹೇಮಭೂಷಿತೆ ಬಂಗಾರದ ಪಾದುಕೆ, ಅದರ ಒಳಗಡೆ ನವಮಣಿಗಳನ್ನು ಹಾಕಿದ್ದಾರೆ. ರಾಮ ನಡೆದರೆ ಆ ಪಾದುಕೆಗಳ ಒಳಗಡೆ ಇರತಕ್ಕಂಥ ಮಣಿಗಳು ಏನು ನಾದವನ್ನು ಮಾಡ್ತಾ ಇದ್ದವು, ಆ ನಾದವನ್ನು ಕುರಿತು ನಾದ ಪದ್ಧತಿ 100 ಶ್ಲೋಕ ಬಂದಿದ್ದಾರೆ ವೇದಾಂತೇಶಕರು. ರಾಮಾಯಣದ ಕಥೆಯನ್ನೇ ಆ ನಾದ ರೂಪದಲ್ಲಿ ತೋರಿಸಿದ್ದಾರೆ. ಮರಕದ ಪದ್ಧತಿ, ನೀಲ ಪದ್ಧತಿ, ಪುಷ್ಯರಾಗ ಪದ್ಧತಿ, ಭಗವ ಸಹಸ್ರ. ಅಂತಹ ಪಾದುಕೆ ಮೆಟ್ಕೊಂಡಿರ್ತಕ್ಕಂಥ ಪ್ರಭು ಮೆಲ್ಲಗೆ ಎದ್ದು ಪಾದುಕೆ ಮೆಟ್ಕೊಂಡು 20 ಮೆಟ್ಲು ಇಳಿದರೆ ಅವು ಘಲ್ 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 ಶಬ್ದ ಮಾಡಿಬಿಡ್ತವೆ. ಜನಕ್ಕೆ ರಸಾಭಾಸವಾಗುತ್ತೆ ಅಂತ ಮೆಲ್ಲಗೆ ಪಾದುಕೆಗಳನ್ನು ಕಳಚಿ ಕೈಗಳಲ್ಲಿಟ್ಟುಕೊಂಡು ಬೆನ್ನ ಹಿಂದೆ ಅದನ್ನಿಟ್ಟುಕೊಂಡು
ಕಚ್ಚೆ ಪಂಚೆ ಮೇಲೆ ಕೆತ್ತುಕೊಂಡು ತಾನು ಮೆಟ್ಲಿಳಿದಿದ್ದು ಒಬ್ಬರಿಗೂ ಗೊತ್ತಾಗಬಾರದು ಅಂತ ಸಾಮಾನ್ಯ ಪ್ರಜೆಯಂತೆ ಸಚಾಪಿ ರಾಮ ರಾಮನು ಸ್ವಯಂ ಕಥಾನಾಯಕ ಪರಿಷದ್ಗತಃ ಶನೈ ಮೆಲ್ಲಗೆ ಮೆಟ್ಲಿಳಿದು ಆ ಸಭೆಯಲ್ಲಿ ತಾನು ಒಬ್ಬನಾಗಿ ಬಭೂಷಯ ಭೋಕ್ತುಮಿಚ್ಛೆ ಕಥೆ ಕೇಳಬೇಕು ಅಂತ ಸಕ್ತಮನ ಬಭೂವ. ಪಕ್ಕದಲ್ಲಿ ಸೀತಾದೇವಿಯಲ್ಲ, ಅದು ವಿರಹ. ವಿರಹದಲ್ಲಿ ಆ ಕಥೆ ಕೇಳಿದ್ರೆ ಮನಸ್ಸಿಗೆ ತಂಪಾಗುತ್ತೆ. ಲಕ್ಷ್ಮಣ ಕೇಟಿಯರಾಯಿಂದ ಕಥೆಯೇ, ಅಯ್ಯೋ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ, ಎನ್ನುடைய ಮನಸ್ಸಕ್ಕೂ ಇದು ரொம்ப ಸಮಾಧಾನತೆ ಕೊಡ್ಬೇಕು, ನನ್ನ ಮನಸ್ಸಿಗೂ ತಂಪು ಕೊಟ್ಟುಬಿಡ್ತು. ಯಾರಯ್ಯ ಮಹಾನುಭಾವ ಕಥೆ ಬರೆದ ಎಂಬುದಾಗಿ ರಾಮಚಂದ್ರ ಮೆಲ್ಲಗೆ ಇಳಿದು ಬಂದು ಕೊನೆಯಲ್ಲಿ ಕೂತುಕೊಂಡು ಕಥೆಯನ್ನು ಕೇಳಿದ. ರಾಮನೇ ಕೇಳಿದ ಕಥೆ ಶ್ರೀಮದ್ ರಾಮಾಯಣ. ಈ ಮಹಿಮೆ ಇರುವುದು ಇಡೀ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಒಂದಕ್ಕೆ ಮಾತ್ರ. ಇಡೀ ಮಹಾಭಾರತವನ್ನು ಕೃಷ್ಣ ಕೇಳಲಿಲ್ಲ. ವಿಷ್ಣು ಸಹಸ್ರನಾಮ ಹೇಳುವಾಗ ಭೀಷ್ಮನಿಗೆ ನಿನಗೆ ದಾಹ ಮೋಹ ಶ್ರಮ ಏನು ಬರದೇ ಇರಲಿ, ನಾ ಕೂತಿದ್ದೇನೆ ಅಂತ ಹೇಳಿ ನನ್ನ ಕೊರಳಲ್ಲಿ ಹಾಕಿ ತೊಡಿಸಿ ಬಾಡುವುದಿಲ್ಲವೋ, ನಿನ್ನ ಬಾಯಲ್ಲಿ ಒಣಗದೆ ನೀನು ವಿಷ್ಣು ಸಹಸ್ರನಾಮವನ್ನು ಹೇಳುವಂಥ ಇದ್ದು ಭೂಮಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ದಾನೆ, ಕಚ್ಚೆ ಶೋಧಿಸಿಲ್ಲ, ತೊಳ್ಕೊಂಡಿಲ್ಲ, ಆಚಮನ ಇಲ್ಲ. ಆ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಹೇಳು ಅವನಿಗೆ ಹೇಳಿಸಿ. ಅವನು ಹೇಳ್ತಾ ಇರುವಾಗ ಅವನನ್ನು ನೋಡ್ತಾ ತೀಕ್ಷ್ಣ ದೃಷ್ಟಿಯಿಂದ ಕರುಣಾ ದೃಷ್ಟಿಯಿಂದ ಇವನು ಕಣ್ಣು ಮೇಲೆ ಕೆಳಗೆ ಆಗ್ತಾ ಇದೆ ಪಾಪ ಭೀಷ್ಮನಿಗೆ. ಅವನು ಹೇಳ್ತಾ ಇದ್ರೆ ಶವಿಶಾತಿ ಕಿವಿಯಿಂದ ಕೇಳಿ ಮಾಂ ನನ್ನ ಅರ್ಕೆ ವಿಶ್ವಂ ವಿಷ್ಣು ವಚತ್ಕಾರ, ಅದು ಪೂರ್ತಿ ಕೇಳಿದ ಪ್ರಭು ವಿಷ್ಣು ಸಹಸ್ರನಾಮ. ಆದ್ದರಿಂದಲೇ ವಿಷ್ಣು ಸಹಸ್ರನಾಮಕ್ಕೂ ರಾಮಾಯಣಕ್ಕೂ ಏಕಾರ್ಥವನ್ನು ಹೇಳ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬರಾನನೆ. ಪಾರ್ವತೀ ದೇವಿಗೆ ಪರಮಶಿವ ಹೇಳಿದ, ನಾ ಸರ್ವದಾ ರಾಮನಾಮ ಜಪ ಮಾಡ್ತೇನೆ ಕಾಣೆ. 3 ಸಲ ರಾಮ 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 ಅಂತ ಹೇಳಿದ್ರೆ ಇಡೀ ಸಹಸ್ರನಾಮ ಹೇಳಿದ ಪುಣ್ಯ ಬರುತ್ತೆ, ಸಮಸ್ತ ರಾಮಾಯಣವನ್ನು ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳಿದ್ದು. ವಾಲ್ಮೀಕಿ ರಾಮಾಯಣಕ್ಕೆ ಸದೃಶವಾದದ್ದು ಇದು ಒಂದು. 3ನೇ ಗ್ರಂಥ ಒಂದಿದೆ, ಪಾದುಕಾಶಾಸ್ತ್ರ. ಗುರುಗಳಿಗೆ ಶ್ರೀರಂಗದಲ್ಲಿ ಕೆಲವರು ಪ್ರಾರ್ಥನೆ ಮಾಡಿದರು, ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ನೀವು ರಂಗನಾಥ ಸ್ವಾಮಿಯ ಪಾದುಕೆಗಳ ಮೇಲೆ 1000 ಶ್ಲೋಕವನ್ನು ರಚನೆ ಮಾಡಿದರು. ಆಯಿತು. ಒಂದು ಆಚಾರ್ಯರು ಸಾಯಂಕಾಲ ಸಂಧ್ಯಾವನ್ನು ಅನುಷ್ಠಾನ ಮಾಡಿ ಅಲ್ಪೋಪಹಾರ ಇತ್ಯಾದಿ ಸ್ವೀಕಾರ ಮಾಡಿ ಯೋಗದಲ್ಲಿ ಸ್ವಲ್ಪ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯ ಆಗೋ ಪೂರ್ವದಲ್ಲಿ 1000 ಶ್ಲೋಕಗಳನ್ನು ರಚನೆ ಮಾಡಿ ಅನುಕೃತ ನಿಜನಾದಾಂ ಸುಪ್ತಿಮಾಪಾದಯಂತಿ. ಆ ಪಾದುಕೆ ದೇವಿ ಕೇಳ್ಕೊಳ್ತಾರೆ, ಅನುಕೃತ ನಿಜನಾದ ತಾಯಿ ಪಾದುಕೆ, ರಾಮ ನಿನ್ನನ್ನು ಮೆಟ್ಕೊಂಡು ಹೋಗುವಾಗ ನಿನ್ನೊಳಗಿಂದ ಏನು ಶಬ್ದ ಬರ್ತದೆಯೋ, ಏನು ಧ್ವನಿ ಬರ್ತದೆಯೋ, ಅನುಕೃತ ನಿಜನಾದ ಸೂಕ್ಷ್ಮ, ಅದಕ್ಕೆ ಬೇಕಾದ ಶಬ್ದಗಳನ್ನು ನನ್ನ ಬಾಯಲ್ಲಿ ಮನಸ್ಸು ವಾಚಿಸಿದತ್ವಂ ಸಾವಧಾನ, ನನ್ನ ಬಾಯಲ್ಲಿ ಮನಸ್ಸಲ್ಲಿ ಅದನ್ನು ಹೇಳಿಸು. ಹೇಗೆ ಹೇಳಿಸ್ಬೇಕು ಪಾದುಕಾಶಾಸ್ತ್ರವನ್ನು? ನಾಳೆ ಬೆಳಿಗ್ಗೆ ಒಡ್ಡೋಲಗದಲ್ಲಿ ಕೂತಿರ್ತಾರೆ ರಂಗನಾಥ. ಪರಿಷದಿ ಸಹ ಲಕ್ಷ್ಮ್ಯ ಪಾದುಕೆ ರಂಗನಾಥ. ರಾಮಚಂದ್ರ ರಾಮಾಯಣವನ್ನು ಕೇಳುವಾಗ ಸೀತೆ ಹತ್ತಿರದಲ್ಲಿರಲಿಲ್ಲ. ನಮ್ಮ ಪಾದುಕಾ ಶಾಸ್ತ್ರ ಕೇಳುವಾಗ ಲಕ್ಷ್ಮೀ ಹತ್ತಿರದಲ್ಲಿದ್ದಾಳೆ. ಅವರಿಬ್ಬರೂ ಕೇಳಿ ಸಂತೋಷ ಪಡುವಂತೆ ನನ್ನ ಬಾಯಲ್ಲಿ 1000 ಶ್ಲೋಕ ಹೇಳಿಸು ಎಂಬುದ ಪ್ರಾರ್ಥನೆ ಮಾಡಿ ರಾಮಾಯಣಕ್ಕಿಂತ 1 ತೂಕ ಹೆಚ್ಚು ಎಂಬಂತೆ ಪಾದುಕಾ ಶಾಸ್ತ್ರ ರಚನೆ. ಇದು ಲಕ್ಷ್ಮೀ ಕೇಳಿ ಸೀತಾದೇವಿ ಕೇಳಲಿಲ್ಲ, ರಾಮ ಮಾತ್ರ ಕೇಳಿದ. ಇಲ್ಲಿ ಅಮ್ಮನವರು ಕೇಳಿದರು. ಆದ್ದರಿಂದ ಪಾದುಕಾ ಶಾಸ್ತ್ರದಲ್ಲಿ ಒಂದೊಂದು ಶ್ಲೋಕದಲ್ಲಿಯೂ ರಾಮಾಯಣಕ್ಕೆ ವಿಶೇಷವಾದ ಪುಟವಿಕ್ಕಿದ ಆ ಸಂದರ್ಭಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಬರ್ತವೆ ಹೇಳ್ತೇನೆ. 1 ತಿಂಗಳು ಸಾಕಾಗುವುದಿಲ್ಲವೋ, ನಿಮಗೆ ಬೆದರಿಸ್ತೇನೆ ಅಂತ ತಿಳ್ಕೋಬೇಡಿ. ಪದೇ ಇದು ಒಂದು ಒಗ್ಗರಣೆ ಹಾಕ್ತಾರಲ್ಲ ಅಂತ. ಈಗ ಈ ಪ್ರವಚನ ನಡೀತಾ ಇದೆ. ಅಯೋಧ್ಯ ವರ್ಣನೆಯಿಂದ ಆರಂಭ ಆಗುತ್ತೆ. ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ನಾಳಿನ ಪ್ರವಚನದಿಂದ ಅಥವಾ ಈಗಿನಿಂದಲೇ ಇನ್ನು ಮೇಲೆ ನೀವು ಏನು ಭಾವನೆ ಮಾಡಬೇಕು, ಇದು ರಾಮಚಂದ್ರನ ಅಶ್ವಮೇಧ ಸಭೆ ಎಂಬುದಾಗಿಯೂ, ಇಲ್ಲಿ ರಾಮಾಯಣ ಪ್ರವಚನ ಮಾಡ್ತಾ ಇರುವವರು ಲವಕುಶರು ಎಂಬುದಾಗಿಯೂ, ನೀವೆಲ್ಲರೂ ನೈಮಿಷಾರಣ್ಯದಲ್ಲಿ ಚಕ್ರತೀರ್ಥದಲ್ಲಿದ್ದೀರಿ ಎಂಬುದಾಗಿಯೂ, ನೀವೆಲ್ಲ ಇಕ್ಷ್ವಾಕು ರಾಮರಾಜ್ಯದ ಪ್ರಜೆಗಳೆಂಬುದಾಗಿಯೂ ಭಾವಿಸಿಕೊಂಡು ಇನ್ನು ಮುಂದೆ ಕಥೆಯನ್ನು ಕೇಳಬೇಕು. ಪ್ರತಿನಿತ್ಯ ಆರಂಭದಲ್ಲಿ ಲವಕುಶರು ಆರಂಭಿಸಿ ಲವಕುಶರು ಮುಕ್ತಾಯ ಮಾಡಿದ ಕ್ರಮದಲ್ಲಿ ಹೇಳುವುದು. ಇದು ಹಿಂದಿನಿಂದ ಬಂದ ಆರ್ಷ ಪದ್ಧತಿ. ಈಗ ಆರಂಭ ಮಾಡಿದರು. ನೋಟಿಸ್. ಸರ್ವಾಪೂರ್ವಮಿಯಂ ಯೇಷಾಂ ಆಸೀತ್ ಕೃಷ್ಣ ವಸುಂಧರ
ಅಯೋಧ್ಯೆಯ ದೊರೆಗಳಿಗೆ, ಸಕಲ ಚಕ್ರವರ್ತಿಯ ವಂಶಸ್ಥರಿಗೆ, ಪೂರ್ವಿಕರಿಗೆ ಸಕಲ ಭೂಮಂಡಲವೂ ಸೇರಿತ್ತು ಒಂದು ಕಾಲದಲ್ಲಿ. ಆವಾಗ ಕ್ರಿಶ್ಚಿಯನ್ನು, ಮುಸ್ಲಿಮು, ಯಹೂದಿ, ಬರ್ಬರ, ಅವನು ಇವನು ಯಾರೂ ಇಲ್ಲ. ಬರೀ ಭಾರತ ಸಂಸ್ಕೃತಿ, ಬರೀ ಸನಾತನ ಧರ್ಮ ಇಡೀ ಭೂಮಿಯಲ್ಲಿ. ಆ ವಂಶದಲ್ಲಿ ಬಂದವನು ಏಷಾಂಶ ಸಗರೋ ನಾಮ ಸಾಗರೋ ಏನ ಕಾನಿತಃ. ಆ ವಂಶದಲ್ಲಿ ಸಗರ ಚಕ್ರವರ್ತಿ ಅಂತ ಒಬ್ಬ ಬಂದ. ರಘುವಂಶದ ಅನೇಕ ಮಹಾರಾಜರ ಕಥೆ ಇಲ್ಲಿ ಹಾರಿಸಿಬಿಟ್ರು. ಆ ಕೊರತೆಯನ್ನು ಕಾಳಿದಾಸ ತೀರಿಸಿದ್ದಾನೆ ರಘುವಂಶದ ಕಾವ್ಯದಲ್ಲಿ. ರಘುವಂಶ ಡೀಟೇಲ್ ಬೇಕು ಅಂತ ಅಲ್ಲಿ ನೋಡಿ, ಅದು ಪ್ರೇರಣೆ ರಾಮಾಯಣವೇ. ವಾಲ್ಮೀಕಿ ಎಷ್ಟು ಬೇಕೋ ಅಷ್ಟೇ ಕೈಲಿ ಕತ್ತರಿ, ಒಂದು ಕೈಲಿ ಬೆನ್ನು ಒಂದು ಕೈಲಿ ಕತ್ತರಿ ಹಿಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳುವವರು ಸಗರನ ಕಥೆಯನ್ನು ಹೇಳ್ತಾರೆ. ಅಪ್ಪ, ಇವತ್ತು ಭೂಮಿಯಲ್ಲಿರುವ ಒಂದೊಂದು ಹನಿ ನೀರು ಎಲ್ಲೆಲ್ಲಿದೆಯೋ ಅದೆಲ್ಲಕ್ಕೂ ಸಾಗರ ಅಂತ ನೀವು ಹೇಳಬೇಕಾದ್ರೆ, ಅಯ್ಯ ಇದು ಭರತ ವಂಶದವರ ಭಾರತೀಯರ ದೊಡ್ಡತನ, ಇದು ಸಾಗರ ಎಂಬುದಾಗಿ ಹೇಳ್ತೇವೆ, ಸಮುದ್ರ ಎಂಬುದಾಗಿ ಹೇಳ್ತೇವೆ. ಇದು ಓಷನ್ ಅಲ್ಲ, ಆ ಸಮುದ್ರ, ಆ ಓಷನ್ ಶಬ್ದ ಬಂದಿದ್ದ ಆಮೇಲೆ. ಸಾಗರೋ ಏನ ಕಾನಿತಃ. ಸಕಲ ಚಕ್ರವರ್ತಿಗೆ ಒಂದು ಯಾಗವನ್ನು ಮಾಡಿದ, ಮುಂದೆ ಬರುತ್ತೆ ಬಾಲಕಾಂಡದಲ್ಲಿಯೇ. ಅವನು ಯಾಗ ಪೂರ್ತಿ ಮಾಡಿದರೆ ಅವನು ಎಲ್ಲಿ ಇಂದ್ರ ಪದವಿ ಪ್ರಾಪ್ತಿ ಆಗುತ್ತೋ ಅನ್ನೋ ಭಯದಿಂದ ಇಂದ್ರ ಕುದುರೆಯನ್ನು ಕದ್ದ. ಯಜ್ಞಾಶ್ವ ಕದ್ದು ಹೋದರೆ ಯಜಮಾನನಿಗೆ ಮೃತ್ಯು ಬರುತ್ತೆ, ರಾಜ್ಯಕ್ಕೆ ತೊಂದರೆ ಅಂತ ಶಾಸ್ತ್ರದಲ್ಲಿ ವಿಘಾತಗಳನ್ನು ಹೇಳ್ತಾರೆ. ಆ ಕುದುರೆಯನ್ನು ಕೊಲ್ಲಿಲ್ಲ, ಪಾತಾಳದಲ್ಲಿ ಬಚ್ಚಿಟ್ಟ. ಇದು ಕತೆ. ಸಗರನಿಗೆ ಒಂದು ಪತ್ನಿಯಲ್ಲಿ 60,000 ಪುತ್ರರು, ಇನ್ನೊಂದು ಪತ್ನಿಯಲ್ಲಿ ಅಂಶುಮಂತನೆಂಬ ಒಬ್ಬ ಪುಣ್ಯಾತ್ಮನಾದ ಮಗನೂ ಇದ್ದ. ಇಲ್ಲಿ ಮಕ್ಕಳು ಅಂತ ಹೇಳಿಬಿಡ್ತೇವೆ. ತಮಿಳುನಾಡಲ್ಲಿ ಮಕ್ಕಳು ಅಂದರೆ ಪ್ರಜೆಗಳು, ಪೀಪಲ್ ಅಂತ ಅರ್ಥ. ಮಕ್ಕಳು ಪಾತಾಳಿ ಕೂಟ ಮಾಡಿದ್ದಾರೆ ನೋಡಿ ಅವರು. ತಮಿಳಲ್ಲಿ ಪ್ರಜಾ ಶಬ್ದಕ್ಕೆ ಮಕ್ಕಳು ಅಂತ ಅರ್ಥ. 60,000 ಪ್ರಜೆಗಳೇ ಮಕ್ಕಳು ಅಂತ ಭಾವನೆ ಮಾಡಿಕೊಂಡು ತಪ್ಪಿಲ್ಲ. ನಮ್ಮ ಇವತ್ತಿನ ಸಂದರ್ಭ ಅರ್ಥ ಮಾಡಿಕೊಳ್ಳಿ. ಆ ಕುದುರೆ ಹೋಯ್ತಲ್ಲ ಅಂತ ಇವನು ಹುಡ್ಕೊಂಡ್ಬಂದ್ರು ಅಂತ ಈ ಹುಡುಗರೆಲ್ಲ ಮಾಡಿದ್ರು. ಭೂಮಿ ಎಲ್ಲ ಅಗದರು. ಅರ್ಥಾತ್ ಇದರ ಹಿಂದಿನ ಭೌಗೋಳಿಕ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಒಂದು ಹನಿ ಒಂದು ತೊಟ್ಟು ನೀರಿಲ್ಲದ ಬರಗಾಲ ಪ್ರಾಪ್ತವಾಗಿದ್ದ ಕಾಲ, ಗಂಗೆಯನ್ನು ತರಬೇಕಾದ ಕಾಲ. ಗಂಗೋತ್ರಿಗೆ ಹೋಗಿದ್ದೇವೆ. ಗಂಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ದೇವಲೋಕದಲ್ಲಿ ಹರಿತಾ ಇತ್ತು. ಇವತ್ತು ಕೇಳ್ತೇವೆ ಗಂಗೋತ್ರಿಗೆ ಮೇಲೆ 18 ಕಿಲೋಮೀಟರ್ ಮೆಟ್ಲಲ್ಲಿ ಹೋದರೆ ಅಲ್ಲಿ ಗೋಮುಖ ಅಂತ ಒಂದು ಜಾಗ, ಅದು ಗ್ಲೇಸಿಯರ್. ಹಿಮವೆಲ್ಲ ಕರಗಿ ಅಲ್ಲಿ ಉದ್ಭವ ಆಗುತ್ತೆ, ಬರುತ್ತೆ. ಇದು ಅದಕ್ಕೆ ಬೇಕಾದ ಕಾಲುವೆ ಎಲ್ಲ ತೋಡಿಟ್ರು. ಯಜ್ಞಾಶ್ವಗಳನ್ನು ಹುಡುಕೋ ನೆಪದಲ್ಲಿ ಸಗರ ಪುತ್ರರು 1 ಇಂಚು ಭೂಮಿ ಬಿಡದೆ ಆ ಎತ್ತರದಿಂದ ತಗ್ಗಿಗೆ ನದಿ ಹರಿಯುವುದಕ್ಕೆ ಬೇಕಾದ ಕಾಲುವೆಗಳನ್ನೆಲ್ಲ ನಿರ್ಮಾಣ ಮಾಡಿಬಿಟ್ರು. ಕುದುರೆ ಹುಡುಕೋ ನೆಪದಲ್ಲಿ ಮಳೆ ಬರಲಿಲ್ಲ. ಪಾತಾಳಕ್ಕೆ ಹೋದರು, ಅಲ್ಲಿ ಕುದುರೆ ಮೇಯ್ತಾ ಇತ್ತು. ಕಬೀರ ಮಹರ್ಷಿಗಳು ಇದು ಮಹರ್ಷಿ ಅಂತ ತಿಳ್ಕೊಳ್ಳದೆ ಇವನೇ ಕಳ್ಳ ಅಂತ ತಿಳ್ಕೊಂಡು ಅವರನ್ನು ಎಬ್ಬಿಸಿ ಅವರ ಕೋಪಕ್ಕೆ ಪಾತ್ರರಾಗಿ 60,000 ಮಕ್ಕಳು ಸುಟ್ಟು ಬೂದಿಯಾಗಿ ಹೋಗಿಬಿಟ್ರು. ಮಕ್ಕಳು ಬರಲಿಲ್ಲ, ಕುದುರೆಯೂ ಬರಲಿಲ್ಲ. ನೀ ಹೋಗುವಂತ ಅಂಶುಮಂತನನ್ನು ಕಳಿಸ್ದ. ಅವನು ಹುಡುಕಿ ಸುಸ್ತಾಗಿ ಇಲ್ಲಿ ಬಂದು ನೋಡಿದ, ಅಯ್ಯೋ ಬೂದಿಯಾಗಿದ್ದಾರಲ್ಲ, ಇವರು ಶ್ರಾದ್ದ ಮಾಡಬೇಕು, ಬೂದಿ ಅಸ್ಥಿ ಸಂಚಯನ ಮಾಡಬೇಕು, ಅಷ್ಟೊಂದು ನೀರಲ್ಲಿ ತರುವುದು ಅವನ ಕೈಲಾಗಲಿಲ್ಲ. ಅವನು ಹೋಗಿಬಿಟ್ಟ. ಅವನ ಮಗ ಭಗೀರಥ ಆ ಮಹಾರಾಯ ತಪಸ್ಸನ್ನು ಮಾಡಿದ. ಇವರಿಗೆ ಶ್ರಾದ್ದ ಮಾಡೋ ತನಕ ನಾನು ಮೇಲೆ ಕೇಳೋದಿಲ್ಲ ಅಂತ ತಿಳ್ಕೊಂಡು ಗಂಗಾದ್ವಾರ, ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ ಅತ್ಯಂತ ಭಯಂಕರ ತಪಸ್ಸನ್ನು ಮಾಡಿ ಇವತ್ತು ಗಂಗೋತ್ರಿ ಅಂತ ಹೇಳೋ ಜಾಗದಲ್ಲಿ ಒಂಟಿ ಕಾಲಿನಲ್ಲಿ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ಎರಡೂ ಕೈಗಳನ್ನು ಮೇಲೆ ಮುಗಿದು ಸೂರ್ಯಕಾಂತಿ ಗಿಡದಂತೆ ಬೆಳಗಿಂದ ಸಂಜೆ ತನಕ ಸೂರ್ಯನನ್ನೇ ನೋಡ್ತಾ ಕಣ್ಣು ರೆಪ್ಪೆ ಬಿಟ್ಟಿರುತ್ತದೆ ತಪಸ್ಸು ಮಾಡಿ ಮಹಾತ್ಮ ಆ ಗಂಗೆಯನ್ನು ಶಿವನ ಮುಡಿಯ ಮೇಲೆ ಬರುವಂತೆ ಮಾಡಿ ಭೂಮಿಗೆ ಹರಿಸಿಕೊಟ್ಟ ಮಹಾತ್ಮ. ಅದರಿಂದ ಗಂಗೆಗೆ ಮೊದಲು ಉಂಟಾದ ಹೆಸರು ಭಾಗೀರಥಿ, ಆಮೇಲೆ ಜಾಹ್ನವಿ, ಆಮೇಲೆ ಅಲಕನಂತ ಒಂದೊಂದೇ ಹೆಸರು ಉಂಟಾಯಿತು. ಆ 7 ಸೀಳುಗಳು ಒಂದೊಂದಾಗಿ ಸೇರಿಕೊಳ್ತಕ್ಕಂಥ ಅನೇಕ ಪ್ರಯಾಗಗಳನ್ನು ಬದ್ರಿ ಕ್ಷೇತ್ರಕ್ಕೆ ಹೋಗೋ ತನಕ ದೇವಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ವಿಷ್ಣುಪ್ರಯಾಗ, ನಂದಪ್ರಯಾಗ. ನಂದ ಮಹಾರಾಜರು ಮಕ್ಕಳಾಗಲಿಲ್ಲ ತಪಸ್ಸು ಮಾಡಿದ ಜಾಗ. ಕರ್ಣ ತಪಸ್ಸು ಮಾಡಿದ ಜಾಗ ಕರ್ಣಪ್ರಯಾಗ, ರುದ್ರ ತಪಸ್ಸು ಮಾಡಿದ ಜಾಗ ರುದ್ರಪ್ರಯಾಗ. ಅದು ಒಂದೊಂದು ಕಡೆ ಇಳಿಬೇಕು. ಆ ನದಿ ಸಂಗಮದಲ್ಲಿ ತರ್ಪಣ ಸ್ನಾನ ಮಾಡಬೇಕು. ಬದ್ರಿ ಯಾತ್ರೆ ಹೋಗುವ ಕ್ರಮವೆಲ್ಲ ಶಾಸ್ತ್ರಜ್ಞರು ಹೇಳಿದ್ದಾರೆ. ನಮಗೆ ಆ ಕ್ರಮ ಪ್ರಾಪ್ತವಾಗಿಲ್ಲ. ಅಷ್ಟು ಪವಿತ್ರ ಜಾಗದಲ್ಲಿ ಭಗೀರಥ ಮಹಾರಾಜರು ಇವತ್ತು ಭಗೀರಥ ಗಾದೆಯಲ್ಲಿ ಉಳ್ಕೊಂಡಿದ್ದಾನೆ. ಭಗೀರಥ ಪ್ರಯತ್ನವಪ್ಪ ಅಂತೇಳಿ ಅಸಾಧ್ಯವಾದ ಕೆಲಸ, ಮನುಷ್ಯ ಮಾತ್ರ ಮಾಡೋಕ್ಕಾಗದೇ ಇದ್ದದ್ದು. ಅವನು ತಂದು ಗಂಗೆಯನ್ನು ಶಿವನ ಮುಡಿಯಿಂದ ಕೆಳಗಿಳಿಸಿ
ಪಾತಾಳಕ್ಕೆ ಹೋಗಿ 60,000 ಜನರು ಬೂದಿಯನ್ನು ಗಂಗೆ ಕೊಚ್ಚುವಂತೆ ಮಾಡಿ ಅವರಿಗೆ ಸದ್ಗತಿಯನ್ನಿತ್ತ ಉತ್ತರ ಪ್ರದೇಶದ ಅವರು ಪೂರ್ವಿಕರು ಕೆತ್ತಿಟ್ಟಿದ್ದ ಆ ಅಶ್ವವನ್ನು ಹುಡುಕುವುದಕ್ಕೆ ಎಲ್ಲಿ ಹಳ್ಳ ತಗ್ಗು ತೋಡಿಟ್ಟರು ಅದೆಲ್ಲ ತುಂಬಿ ಹೋಯಿತು. ಗಂಗೆ 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 ಎಲ್ಲ ಕಡೆ ಕೆನಾಲ್ಸ್. ಉತ್ತರ ಪ್ರದೇಶ ಸರ್ವ ಸಮೃದ್ಧಿ ಆಗಿರುವುದಕ್ಕೆ ಕಾರಣ ಇದು ಭಗೀರಥ. ನಮ್ಮ ಮದ್ದೂರು ಮಂಡ್ಯ ಜಿಲ್ಲೆಗಳಲ್ಲಿ ವಿಶ್ವೇಶ್ವರಯ್ಯನವರ ಪ್ರಯತ್ನದಿಂದ ಎಲ್ಲಿ ನೋಡಿದ್ರು ಕಾವೇರಿ ಕಾವೇರಿ ಕಾವೇರಿ, ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋ ಹಾಕಿರುವಂತೆ ಅದು ಭಗೀರಥನ ವರಪ್ರಸಾದವಾಯಿತು. ಆದ್ದರಿಂದಲೇ ಇವತ್ತು ಭಾರತ ದೇಶದ ಪೂರ್ವದ ಪಶ್ಚಿಮದ ಸಮುದ್ರಗಳಿಗೆ ಇವತ್ತು ನಾವು ಕರೀತಾ ಇರುವಂತಹ ಹೆಸರುಗಳು ಅತ್ಯಂತ ಅಬದ್ಧವಾದ ಹೆಸರುಗಳು. ಬಂಗಾಳ ಕೊಲ್ಲಿ ಅಲ್ಲ, ಇದು ಅರಬ್ಬಿ ಸಮುದ್ರವಲ್ಲ. ಅರಬ್ಬರು ಹುಟ್ಟೋದಕ್ಕೆ ಮುಂಚೆಯಿಂದ ಸಮುದ್ರ ಇದೆ. ಅವರ ಹೆಸರು ಯಾಕೆ ಹೇಳ್ತೀರಿ? ಮತ್ತೇನು ಹೆಸರು ಹೇಳಬೇಕು? ಇದಕ್ಕೆ ಗಂಗಾ ಸಾಗರ, ಅದಕ್ಕೆ ಸಿಂಧು ಸಾಗರ, ಗಂಗಾ ಸಿಂಧು ಸಾಗರ. ಇನ್ನೂ ಹಳೆ ಹೆಸರು ರಾಮಾಯಣದಲ್ಲಿ ಇದಕ್ಕೆ ರತ್ನಾಕರ ಅಂತ ಹೆಸರು, ಅದಕ್ಕೆ ಮಹೋದಧಿ ಅಂತ ಹೆಸರು. ಆ ಎರಡನ್ನೂ ಸೇರಿಸಿ ರಾಮಚಂದ್ರ ಒಂದು ಸೇತುವೆಯನ್ನು ಕಟ್ಟಿದ. ರಾಮಾಯಣ ಕಾಲ ನಿರ್ಣಯಕ್ಕೆ ಅದು ಸಹಾಯಕವಾಗಿದೆ. ಈ ಸೇತುವೆ ಇಲ್ಲ ಅಂತಿದ್ರು ನಮ್ಮನ್ನೇ ತನಕ. 70ನೇ ಇಸ್ವಿಯಲ್ಲಿ ನಾವು ದಕ್ಷಿಣ ಭಾರತ ಯಾತ್ರೆ ಹೋದಾಗ ಅಲ್ಲಿ ತಿರುಪುಲ್ಲಾಣಿ ಗರ್ಭಶಯನದಲ್ಲಿ ಅರ್ಚಕರು ನಮ್ಮನ್ನು ಕರ್ಕೊಂಡೋಗಿ ಸಮುದ್ರ ತೀರದಲ್ಲಿ ರಘುವೀರ ಪದನ್ಯಾಸದು ಸ್ತ್ರೀಕೃತ ಪಾಂಸವೇ ದಶಕಂಠ ಶತಚ್ಛೇದ ಹೇತವೇ ಸೇತವೇ ನಮಃ. ಅದು ತರ್ಪಣ ಎಲ್ಲ ಮಾಡಿಸಿದರು. ಇಲ್ಲಿ ಸೇತುವೆ ಇದೆ ನೋಡಿ ಎಂದರು. ಇಲ್ಲೆಲ್ಲಿ ಕಾಣಿಸ್ತಿಲ್ವಲ್ಲ, ಅದು ಕಪ್ಪಿಗೆ ಛಾಯೆ ಕಾಣಿಸುತ್ತೆ ನೋಡಿ, ಅದೇ ಸಮುದ್ರ ಅಂದರು. ಎಲ್ಲಿ ಕಪ್ಪೋ ಬಿಳುಪೋ ನಮಗೆ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರೆ ನಂಬ್ಕೊಂಡ್ಬಂದ್ವು. ಕೆಲವು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಇಸ್ರೋ ಸಂಸ್ಥೆಯವರು ಏರಿಯಲ್ ವ್ಯೂ ಮೇಲ್ನಿಂದ ತೆಗೆದು ಈ ರಾಮೇಶ್ವರಂನಿಂದ ಇವತ್ತು ಶ್ರೀಲಂಕಾ ನಡುವೆ ಆ ಒಳಗಡೆ ಸಮುದ್ರದಲ್ಲಿ ಹುದುಗಿರುವ ಸೇತುವೆಯನ್ನು ಪತ್ತೆ ಮಾಡಿ ಒಂದು ಪಿಕ್ಚರ್ ತೆಗೆದು ಫ್ಲ್ಯಾಶ್ ಮಾಡಿದ್ದಾರೆ. ನಮ್ಮಲ್ಲಿದೆ ಚಿತ್ರ. ಆಮೇಲೆ ನಾಸಾದವರು ಅದನ್ನು ಚಿತ್ರ ತೆಗೆದರು. ಅದು ಸಮುದ್ರ ಮಟ್ಟದಿಂದ ಎಷ್ಟು ಕಿಲೋಮೀಟರ್ನಲ್ಲೋ ಅದೆಷ್ಟು ಮೀಟರ್ಗಳಲ್ಲೋ ಆಳದಲ್ಲಿ ಸಮುದ್ರ ಇದೆ. ಇವತ್ತಿಗೆ ಇದೆಲ್ಲ ಕಟ್ಟುಕತೆಯಲ್ಲ. ಆ ಕಲ್ಲನ್ನು ಒಂದೆರಡನ್ನು ತೆಗೆದು ಕಾರ್ಬನ್ ಟೆಸ್ಟ್ ಮಾಡಿ ಅದರ ರೇಟ್ ಕೊಟ್ಟಿದ್ದಾರೆ. 17 ಲಕ್ಷ ವರ್ಷಗಳಿಗಿಂತ ಹಳೆಯದು. 17 ಲಕ್ಷ ವರ್ಷಗಳಿಗಿಂತ ಹಳೆಯದು ರಾಮಸೇತು. ಅದಲ್ಲಿದೆ ಅಂತ ಕಾಲ್ಬರು ಬ್ರಿಟಿಷರಿಗೆ ಗೊತ್ತಿತ್ತು, ಭಾರತೀಯರಿಗೆ ಗೊತ್ತಿಲ್ಲ, ಮೂಢರು. ಅವರು ಅದಕ್ಕೆ ಅಡಾಮ್ಸ್ ಬ್ರಿಡ್ಜ್ ಅಂತ ಹೆಸರಿಟ್ಟರು. ಅವರ ಅಪ್ಪ ಆಡಮ್ ಬಂದಿದ್ದಂತೆ ಇಲ್ಲಿ. ರಾಮ್ ಸೇತು ಆಡಮ್ಸ್ ಬ್ರಿಡ್ಜ್, ಹಾಗೆ ಹೋತನಗಡ್ಡ ಅಂದಾಗೆ. ಈಗ DMK ಸರ್ಕಾರ ಏನು ಮಾಡಿದೆ, ಆ ಸೇತುವೆಯನ್ನು ಧ್ವಂಸ ಮಾಡುವುದಕ್ಕೋಸ್ಕರವಾಗಿ ಸೇತು ಸಮುದ್ರಂ ಪ್ರಾಜೆಕ್ಟ್ ಅಂತ ಒಂದು ಮಾಡಿ ಅದನ್ನು ತೂತ್ಕೊರೋದು. ಈ ಹಡಗುಗಳೆಲ್ಲ ಲಂಕೆಯನ್ನು ಬಳಸ್ಕೊಂಡು ಹೋಗೋದು ತುಂಬ ದೂರವಾಗುತ್ತೆ ಅಂತ ಇಲ್ಲಿಂದಲ್ಲೇ ಬಳಸ್ಕೊಂಡು ಹೋಗಬೇಕು ಅನ್ನೋ ನೆಪವನ್ನು ಮಾಡಿ ಪರಮನಾಸ್ತಿಕ ಸರ್ಕಾರ ಆ ರಾಮಸೇತುವನ್ನು ಧ್ವಂಸ ಮಾಡಬೇಕು ಅಂತ ಕೂತಿದ್ದಾರೆ. ಜಯಲಲಿತಾ ಇದ್ದಿದ್ರೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ಅವಳು ಆಕ್ಷೇಪ ಮಾಡ್ತಿದ್ಲು. ಆಕೆ 100 ತಪ್ಪಿರಲಿ, ಸಂಸ್ಕೃತಿ ಅಭಿಮಾನಿ ಇರ್ತಕ್ಕವಳು. ಒಳ್ಳೆಯವಳು ಕೆಟ್ಟವಳು ಬಿಡಿಸ್ಕೊಡೋದು ದೇವರ ಕೆಲಸ. ನಮಗೆ ಈ ಪ್ರಾಚೀನ ಗುರುತುಗಳನ್ನು ಅಳಿಸಿಬೇಡಪ್ಪ ಅಂತ ಕೇಳ್ತೇವೆ. ಅಯೋಧ್ಯೆಯಲ್ಲಿ ರಾಮ ಇದ್ದ, ಅಲ್ಲಿ ದೇವಸ್ಥಾನ ಕಟ್ತೀವಿ. ನಿಮ್ಮಪ್ಪನ ಗಂಟಲ್ಲ ಸೇತುವೆ ರಾಮ ಕಟ್ಟಿದ್ದು, ಅದನ್ನ ಯಾಕೆ ಹಾಳು ಮಾಡ್ತೀರಿ? ಆ ಸೇತುವನ್ನು ದರ್ಶನ ಮಾಡಿದಾಗ ಮನುಷ್ಯ ಮಾಡಿದ ಪಾಪವೆಲ್ಲ ಹೋಗಿಬಿಡುತ್ತೆ. ವೇದಾಂತೇಶಕರು ದಯಾಶತಕದ ಒಂದು ಶ್ಲೋಕದಲ್ಲಿ ದಶಾವತಾರವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಒಂದು ಶ್ಲೋಕದಲ್ಲಿ ರಾಮನ ಕಥೆ ಹೇಳುವಾಗ ರಾಮ ಮಾಡಿದ್ದು ಬಹಳ ದೊಡ್ಡ ಕೆಲಸ. ಆ ಕಾಲದಲ್ಲಿ ಮಾಡಿದ್ದು ಮುಂದೆ ಬರೋವರೆಗೂ ಕಾಣಲಿಂತ ಸೇತುವೆ ಕಟ್ಟಿದ್ದಲ್ಲ, ಅದು ಬಹಳ ದೊಡ್ಡ ಕೆಲಸ. ಮಂಗಲಾಶಾಸನ ಮಾಡಿದ್ದಾರೆ. ಆದ್ದರಿಂದ ಈ ಸಕಲ ಚಕ್ರವರ್ತಿಯ ಕಥೆ ಅಂತ ಸಾಮಾನ್ಯವಾದ ಕಥೆ ಅಲ್ಲ. ಭಗೀರಥ, ದಿಲೀಪ, ರಘು, ಒಬ್ಬೊಬ್ಬರ ಚರಿತ್ರೆ ಎಂಥ ಚರಿತ್ರೆ. ಆ ಕಾಳಿದಾಸನನ್ನೇ ಓದಿ ಸಂತೋಷ ಬಿಡಬೇಕು. ಇಂಥ ಸಗರ ಚಕ್ರವರ್ತಿ ಆಳ್ತಾ ಇದ್ದದ್ದು ಅಯೋಧ್ಯೆಯಲ್ಲಿ. ಈ ಊರನ್ನು ಕಟ್ಟಿದವರು ಯಾರು? ಸ್ವಯಂ ಬ್ರಹ್ಮದೇವ ನಿರ್ಮಾಣ ಮಾಡಿದ ಅಯೋಧ್ಯೆಯನ್ನು. ಆಯತ ದಶದ್ವೇಜ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಹೃವಿಭಕ್ತ ಮಹಾಪಥ. 12 ಯೋಜನ ಉದ್ದ, 3 ಯೋಜನ ಅಗಲ, ರೆಕ್ಟಾಂಗ್ಯುಲರ್ ಶೇಪ್ ಸಿಟಿ. ಒಂದು ಯೋಜನ ಅಂತ ಸಾಮಾನ್ಯ 3 ಮೈಲಿ ಅಂತ ಹೇಳ್ತೇವೆ. ಹರಿದಾರಿಯಿಂದ ಹಾಗೆ 12 × 3 36 ಮೈಲಿ ಉದ್ದ, 3 × 3 9 ಮೈಲಿ ಅಗಲದ ದೊಡ್ಡ ಬಹಳ ದೊಡ್ಡ ಊರು ಅಯೋಧ್ಯಾಪುರಿ. ಅಂಬು ಎತ್ತೋನಯೋಧ್ಯ ಮಂದರ್ ಕಳಿತ ಕೋಯಿಲ್ ಆರಾಧವರುಣುವುದಂ ಪೊದಿಂದ ಕೋಯಿಲ್. ಆ ಕ್ಷೇತ್ರ ಎಂಥದ್ದು? ಬ್ರಹ್ಮ ಆರಾಧನೆ ಮಾಡಿ ಪೂಜೆ ಮಾಡಿ ಕೊಟ್ಟಂತಹ ಮೂರ್ತಿ ರಂಗನಾಥಾರ್ಯ ಪ್ರತಿಷ್ಠೆ. ಬ್ರಹ್ಮ ನಿರ್ಮಿತವಾದ ಪುರಿ, ರೆಕ್ಟಾಂಗ್ಯುಲರ್ ಶೇಪ್. ಅದು ಟೌನ್ ಪ್ಲಾನಿಂಗ್ ಹೇಗಿತ್ತು,
ಅದನ್ನೆಲ್ಲ ಲವಕುಶರು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ವರ್ಣನೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳವನ್ನು ಮಾಡ್ತಾ ಇದ್ದೇವೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ